ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಮಹಾಶರಣ ಶಟಸ್ಥಲ ಚಕ್ರವರ್ತಿ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿಯ ಪ್ರಾಣಲಿಂಗಿಯ ವಸ್ತು ನಿರ್ದೇಶನ ಸ್ಥಳದ ವಚನಗಳ ಪೈಕಿ ಇಂದು ಮುಂದುವರಿದ ಭಾಗ. ಈ ವಾಯುಗಳ ಬಗ್ಗೆ ಕುಳಿತು ಏನು ಹೇಳಿದ್ರು ಅದನ್ನೇ ಇನ್ನೊಂದು ರೀತಿಯಲ್ಲಿ ಮತ್ತೊಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ಅವರು ವೈದ್ಯಕೀಯ ಸಾಹಿತ್ಯವನ್ನ ವೇದಗಳ ಪೈಕಿ ಉಪವೇದಗಳು ಅಂತ ಬರ್ತವ. ಆ ಉಪವೇದಗಳ ಪೈಕಿ ಆಯುರ್ವೇದ ಅಂತೇಳಿ ಏನದಲ್ಲ, ಆ ಆಯುರ್ವೇದ ಉಪವೇದಗಳ ಪೈಕಿ ಬರ್ತದ. ಆ ಆಯುರ್ವೇದವನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಕರಣ ಹಸಿಗೆ ಅಂತೇಳಿ ಅವರು ಕನ್ನಡದಲ್ಲಿ ತಿಳಿಯುವ ಹಾಗೆ ವಚನಗಳನ್ನು ರಚನೆ ಮಾಡಿ ನಮಗೆಲ್ಲ ಕೊಟ್ಟಿದ್ದಾರೆ. ಆಯುರ್ವೇದ ಶಾಸ್ತ್ರ ಸಂಸ್ಕೃತದಾಗದ, ಕರಣ ಹಸಿಗೆ 12ನೇ ಶತಮಾನದ ಶರಣರ ವಚನಗಳಲ್ಲಿ ಆದ. ಆ ಶಾಸ್ತ್ರದಲ್ಲಿರುವ ವಿಷಯವನ್ನೇ ಕನ್ನಡದಲ್ಲಿ ಇವರು ಬಟ್ಟಿ ಇಳಿಸಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದು ವಾಯುಗಳಿಗೆ ಸಂಬಂಧಪಟ್ಟಂತೆ ವಚನಗಳು ಹೇಳ್ತಾರೆ. ಪ್ರಾಣವಾಯು, ನೇತ್ರನಾಳ, ಅಪಾನವಾಯು, ಜಿಹ್ವಾನಾಳ, ಈ ವಾಯುಗಳು ಏನೇನ್ ಮಾಡ್ತಾವಂತಂದ್ರ ನೇತ್ರದ ನಾಳಕ್ಕ ಪ್ರಾಣವಾಯು, ನಾಲಿಗೆ ಎದಕ್ಕ ಜಿಹ್ವಾನಾಳಕ್ಕೆ ಅಪಾನವಾಯು, ವ್ಯಾನವಾಯು, ಅಧಮನಾಳ. ಅಧಮನಾಳ ಅಂತಂದ್ರ ನೀಲಿ ರಕ್ತ ತಗೊಂಡು ಬರ್ತಾವ ನೋಡ್ರಿ ಹೃದಯಕ್ಕ, ನೀಲಿ ರಕ್ತನಾಳಗಳು ಅಧಮನಾಳ. ಮತ್ತ ಉದಾನವಾಯು, ಕಮಲನಾಳ. ಕಮಲನಾಳ ಅಂದ್ರೆ ಹೊಕ್ಕಳ ಹತ್ರ. ಸಮಾನವಾಯು, ಮುಖನಾಳ. ನಾಗವಾಯು, ಶ್ರೋತ್ರನಾಳ. ಕಿವಿಗೆ ಬ್ಲಡ್ ಸಪ್ಲೈ ಆಗಲಿ ನಾಗವಾಯು ಕೆಲಸ ಮಾಡ್ತದ. ಕೂರ್ಮವಾಯು, ಕಟನಾಳ. ಕಟ ಅಂದ್ರೆ ಟೊಂಕ, ಕಟಿ ಭಾಗ. ಕೃಕರವಾಯು, ಚಂದ್ರನಾಳ. ದೇವದತ್ತ ವಾಯು, ಸೂರ್ಯನಾಳ. ಈಡ ಪಿಂಗಳ ಅಂತಂತಿರಲ್ಲ ಇವೆ. ಧನಂಜಯ ವಾಯು, ಬ್ರಹ್ಮನಾಳ. ಇಂತಿವು ದಶವಾಯುಗಳಿಯ ಸ್ಥಾನವು. ಸುಷುಮ್ನ ನಾಡಿನ ಬ್ರಹ್ಮನಾಳ, ಅದು ಬ್ಯಾಲೆನ್ಸಿಗೆ ತಗೊಂಡು ಬರೋದು. ಇದ್ಯಾವುದು ಎಡಕ್ಕ ಬಲಕ್ಕ ಬ್ಯಾಲೆನ್ಸ್ ಔಟ್ ಆಗೋದು ಈಡ ಪಿಂಗಳ, ಅವೆರಡನ್ನ ಬ್ಯಾಲೆನ್ಸಿಗೆ ತಗೊಂಡು ಬರೋದೇ ಸುಷುಮ್ನ ನಾಡಿ ಬ್ರಹ್ಮನಾಳ. ಇವೆಲ್ಲ ಅವರು ಯೋಗ ಪದ್ಧತಿಗೆ ಸಂಬಂಧಪಟ್ಟಂತವು. ಇವೆಲ್ಲ ಕುಂಡಲಿನಿ ಜಾಗೃತಿ ಮಾಡ್ಕೋಬೇಕಂತಾರಲ್ಲ. ನಿಮ್ಮ ಶುದ್ಧ ಬ್ರಹ್ಮ ಪೀಠದೊಳಗ ಒಬ್ಬರು ಕುಂಡಲಿನಿ ಜಾಗೃತಿ ಆದವ್ರೊಬ್ರು ಅದರ್ ನೋಡ್ರಿ. ದಿನ ಪಾಠ ಹೇಳ್ತಾರ, ದಿನ ಮೀಟಿಂಗ್ ಮಾಡ್ತಾರ. ಶುದ್ಧ ಬ್ರಹ್ಮ ಪೀಠ ಯಾವುದು? ಶ್ರೀ ಗುರು ಶುದ್ಧ ಬ್ರಹ್ಮ ಪೀಠ ಅಂತೇಳಿ ಗ್ರೂಪ್ ಅದಲ್ಲ, ಅದ್ರೊಳಗ ಕುಂಡಲಿನಿ ಜಾಗೃತಿ ಮಾಡ್ಕೊಂಡಂತವ್ರು ಒಬ್ಬರು ಗುರುಗಳದಾರ, ಜಕ್ಕಾರ್ ರೆಡ್ಡಿ ಗುರುಗಳಂತೇಳಿ. ಪ್ರತಿ ಸಲ ಗೂಗಲ್ ಮೀಟ್ ಕರಿತಿರ್ತಾರೆ. ನೀವು ಯಾರು ಜಾಯಿನ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ. ಅವರೆಲ್ಲ ಡೀಟೇಲ್ಸ್ ಇವೆಲ್ಲ ನಾಡಿಗಳ ಬಗ್ಗೆ ಹೇಳ್ತಿರ್ತಾರೆ.
ದಶವಾಯುಗಳ ಸ್ಥಾನವು ಪ್ರಾಣವಾಯು ಹರಿದಲ್ಲಿ ಲಿಂಗ ಪ್ರಾಣ ಮರೆತು ತನು ಮನ ಧನವೇ ಪ್ರಾಣವಾಗುವ ಪ್ರಾಣವಾಯು ಹರಿದಲ್ಲಿ ಇದು ಏನ್ ಮಾಡ್ತದ? ಪ್ರಾಣವಾಯು ಈ ಮನಸ್ಸಿನೊಳಗ ವಿಷಯಗಳದವ, ಹಿಂದಿನ ಜನ್ಮದ ವಿಷಯಗಳು, ಕರ್ಮಗಳು, ಅದರ ಫಲಗಳು ಎಲ್ಲ ಅದ್ರೊಳಗ ಅದಾವ. ಸೂಕ್ಷ್ಮ ಶರೀರದೊಳಗ ಸಂಗ್ರಹ ಅದ. ಪ್ರಾಣವಾಯು ಏನ್ ಮಾಡ್ತದ? ಹರಿತು ಅಂತಂದ್ರ ಮನಸ್ಸಿನೊಳಗಿರುವ ವಿಷಯಗಳನ್ನ ಆಕ್ಟಿವೇಟ್ ಮಾಡ್ತದ, ಎನರ್ಜೈಸ್ ಮಾಡ್ತದ. ಮಾಡಿ ಏನಾಯ್ತು? ಪರಮಾತ್ಮನ ಸ್ವರೂಪವನ್ನ ಮರೆತು ಅದು ಏನ್ ಮಾಡ್ಬಿಡ್ತದ? ಈ ತನು ಮನ ಧನ ವನ್ನು ಹೆಣ್ಣು ಮಣ್ಣು ಅಂತ ಸಂಸಾರದ ಒಂದು ವಿಚಾರಗಳು ಅಲ್ಲಿ ಎದ್ದು ಬಿಡ್ತಾವ ಮನಸ್ಸಿನೊಳಗೆ. ಅದನ್ನ ಹೇಳ್ತಾರ ಅವ್ರು, ಪ್ರಾಣವಾಯು ಹರಿದಲ್ಲಿ ಪ್ರಾಣವಾಯು ಹರದಲ್ಲಿ ಲಿಂಗ ಪ್ರಾಣ ಮರೆತು ತನು ಮನ ಧನವೇ ಪ್ರಾಣವಾಗಿವದು. ಕೂಸು ತಾಯಿ ಗರ್ಭದೊಳಗೆ ಇರೋ ತನಕ ಅದು ಏನ್ ಮಾಡ್ತಿರ್ತದ? ಜೈಲ್ನಾಗ ಬಿದ್ದು ಒಂದು ಬಂದಿ ಹ್ಯಾಂಗ ಒಂದೇ ಒಂದು ಪ್ರಾರ್ಥನೆ, ಇನ್ನೊಂದ್ಸಾರಿ ತಪ್ಪು ಮಾಡಲ್ಲ, ನಿನ್ನನ್ನು ಮರೆಯಂಗಿಲ್ಲ, ಏ ಪರಮಾತ್ಮ ನಿನ್ನನ್ನೇ ನೆನೆಸ್ಕೋತಿರ್ತೀನಿ, ಗುರು ಹಿರಿಯರಿಗೆ ಅಪಮಾನ ಮಾಡಂಗಿಲ್ಲ, ಎಲ್ಲರಿಗೆ ಗೌರವ ಕೊಡ್ತೀನಿ, ಎಲ್ಲ ಮಹಾತ್ಮರ ಸೇವೆ ಮಾಡ್ತೀನಿ, ಎಲ್ಲ ಶಾಸ್ತ್ರಗಳು ಓದಿ ಮೋಕ್ಷ ಹೊಂದುತ್ತೀನಿ, ಇನ್ನೊಂದ್ಸಾರಿ ಈ ಜನ್ಮಕ್ಕೆ ಬರಂಗ ನಾನು ಮಾಡಂಗಿಲ್ಲ ಏನು ಅಂತೇಳಿ ಎಲ್ಲಿ ತನಕ? ತಾಯಿ ಗರ್ಭದಾಗ ಇರೋ ತನಕ ಲಿಂಗ ಪ್ರಾಣಿಯಾಗಿರ್ತದದು ಜೀವ. ತಾಯಿ ಗರ್ಭದಾಗ ಇದ್ದಾಗ ಲಿಂಗ ಪ್ರಾಣಿ ಆಗ್ತದ. ಅದು ಲಿಂಗ ಪ್ರಾಣಿ ಏನ್ ಮಾಡ್ತದ? ಯಾವಾಗ ಅದು ಹೊರಗೆ ಬಂದ ಕೂಡ್ಲೇನೆ ಎಷ್ಟೋ ಜನ ಆ ಲಿಂಗ ಪ್ರಾಣದಲ್ಲೇ ಕಂಟಿನ್ಯೂ ಮಾಡಿದವರು ಅದರ. ಬಸವಣ್ಣನವರು ಕೂಡ ಲಿಂಗ ಪ್ರಾಣದಲ್ಲೇ ಕಂಟಿನ್ಯೂ ಮಾಡ್ಯಾರ. ಎಷ್ಟು 12 ದಿವಸ ಹಂಗೆ ಕಣ್ಣು ಮುಚ್ಕೊಂಡೇ ಇರ್ತಾರ ಅವ್ರು. ಯಾರು ಏನ್ ಮಾಡಿದ್ರು ಕಣ್ಣು ತೆರೆಯಂಗಿಲ್ಲ. ಮತ್ತ ಅದೇ ರೀತಿ ಕಣ್ಣು ಮುಚ್ಕೊಂಡಿದ್ದವ್ರು ಯಾರ್ಯಾರ ಗೊತ್ತಾ? ವ್ಯಾಸ ಮಹರ್ಷಿಗಳ ಮಗ ಯಾರು? ಶುಕಮುನಿ. ಆತ ಕೂಡ ಪಟ್ಟ ಕಣ್ಣು ತೆರೆದ್ರೆ ಈ ಬ್ಯಾಲೆನ್ಸ್ ಔಟ್ ಆಗ್ತೀವತ್ತೇಳಿ ಗೊತ್ತಾಗಿ ಅವ್ರು ಕಣ್ಣೆ ಮುಚ್ಕೊಂಡಿರ್ತಾರ. ಅವ್ರು ಲಿಂಗ ಪ್ರಾಣಿಯಾಗೇ ಇರ್ತಾರ. ಅವ್ರಿಗೆ ಅರಿವು ಇರ್ತದ, ಹುಷಾರಿರ್ತಾರ ಅವರೆಲ್ಲ. ಲಿಂಗ ಪ್ರಾಣಮ ಮರೆತು ಏನಾಗ್ಬಿಡ್ತದ? ಯಾವಾಗ ಡಾಕ್ಟರು ಸೂಲ್ಗಿತ್ತರು ಆ ಕೂಸಿಗೆ 2 ಕಾಲು ಮ್ಯಾಲ ಹಿಡಿದು ತಲಿ ತೆಳಗ ಮಾಡಿ ಅದಕ್ಕೆ ಬೆನ್ನಿಗೆ ಡಪ್ಪ ಡಪ ಅಂತ ಬಡದ್ಬಿಡ್ತಾರ ಅದಕ್ಕೆ. ಮತ್ತ ಹಂಗ್ ಬಡದಾಗ ಏನಾಗಬೇಕು? ಬ್ಯಾಲೆನ್ಸ್ ಔಟ್ ಆಗಿಬಿಡ್ತದ ಪಾಪ. ಔಟ್ ಆಗಿ ಲಿಂಗ ಪ್ರಾಣಮಂ ಮರೆತು ಅದು ತನ್ನ ಸೂತ್ರ ಮರ್ತು ಬಿಡ್ತದ. ಅದು ಏನು ಪರಮಾತ್ಮನಿಗೆ ಪ್ರಾರ್ಥನೆ ಸಲ್ಲಿಸದ ಅದೆಲ್ಲ ಮರ್ತು ತಾನು ಮನ ಧನವೇ ಪ್ರಾಣವಾಗಿಬಿಡ್ತದೆ. ಈ ಪ್ರಾಣವಾಯು ಒಳಗೆ ಎಂಟ್ರಿ ಯಾವಾಗ ತಗೋಯಿತು? ಇದು ಪ್ರಕೃತಿಯ ಗಾಳಿ, ಮಾಯೆಯ ಗಾಳಿ. ಇದೇನ್ ಮಾಡಿಬಿಡ್ತದ? ಈ ತನು ಮನ ಧನನೇ ಇಲ್ಲಿ ಪ್ರಾಣ ಆಗಿ ಕೂತ್ ಬಿಡ್ತದೆ. ಅಪಾನವಾಯು ಹರಿದಲ್ಲಿ ಲಿಂಗ ಬಯಕೆ ಬಿಟ್ಟು ಷಡುರಸವನ್ನದ ಬಯಕೆ ಉಂಟಾಗುವುದು. ಅಪಾನವಾಯು ಹರಿದದ್ದಕ್ಕೆ ಏನಾಗ್ಬಿಡ್ತದ? ಲಿಂಗದ ಬಯಕೆ ಏನದ? ಲಿಂಗದ ಬಯಕೆ ಬದುಕೋದಕ್ಕೆ ಒಂದಿಟ್ಟು ಏನೋ ತಿನ್ಬೇಕಂತ ಅದ ಅಷ್ಟೇ. ಏನೋ ಒಂದಿಟ್ಟು ತಿಂದು ಬದುಕಬೇಕು ಅಷ್ಟೇ. ಏನೋ ಒಂದು ಬದುಕಬೇಕಂದ್ರೆ ಎಷ್ಟು ಬೇಕಪ್ಪ? ಒಬ್ಬ ಮನುಷ್ಯಾಗ ಊಟ ಎಷ್ಟು ಬೇಕು? ಒಂದು ದಿವಸದ್ದು ಹೇಳಕತ್ತೀನಿ ನಾನು, ಒಂದು ಊಟದ್ದಲ್ಲ, ಒಂದು ದಿವಸದ್ದು ಎಷ್ಟಿರ್ಬೇಕು? ಏನಿರ್ಬೇಕಂದ್ರ ಹಿಂಗ 2 ಕೈಲಿಂತ ಒಂದು ಬೊಗಸಿ ಮಾಡಿದ್ರೆ ಅಂದ್ರೆ ಆ ಬೊಗಸಿ ಅಷ್ಟು ಹಿಟ್ಟು ಹೊಟ್ಟೆಗೆ ಹೋಗ್ಬೇಕು. ಒಂದು ದಿವಸಕ್ಕೆ ಒಂದು ಬೊಗಸಿಯಷ್ಟು ಹಿಟ್ಟ, ಅರ್ಧ ಬೊಗಸೆಯಷ್ಟು ಅಕ್ಕಿ, ಮತ್ತೆ 1 ಮುಷ್ಟಿಯಷ್ಟು ಬೇಳೆ.
ಇವೆಲ್ಲ ಪ್ರೋಟೀನ್ಸ್ ಬೇಕು. ಮತ್ತೆ ಅದ್ರ ಜೊತೆಗೆ ಒಂದು ಬೆಲ್ಲದ ಸಣ್ಣದೊಂದು ಬೆಲ್ಲದ ತುಂಡು ಬೇಕಾಗ್ಯದ ಅಷ್ಟೇ ಈ ಶರೀರಕ್ಕೆ. 3 ಹೊತ್ತು ಸಕ್ಕರೆ ಹಾಕಿ ಏನ್ ಬೇಕದು ಚಾ, ಕಾಫಿ, ಶರಬತ್ತು, ಜ್ಯೂಸು ಕುಡಿದಿದ್ದೇ ಕುಡಿದದ್ದು, ಅದು ಅಷ್ಟು ಬೇಕಾಗಿಲ್ಲ. ಸುಮ್ಮನೆ ಒಂದು ಕಣ್ಣಿ ಬೆಲ್ಲ, ಆಮೇಲೆ ಒಂಚೂರು ಉಪ್ಪು ಬೇಕು. ಬೆಲ್ಲ, ಉಪ್ಪು. ಇದು ಆದ್ಮೇಲೆ ತುಪ್ಪ ಅಂತೂ ಬೇಕೇ ಆಗಿಲ್ಲ. ಒಂದು ಸೌಟು ಎಣ್ಣೆ ಬೇಕಾಗ್ಯದ ಅಷ್ಟೇ ಈ ಶರೀರಕ್ಕೆ. ಇದಿಷ್ಟೇ. ಮತ್ತ ಒಂದಿಷ್ಟು ಶುದ್ಧ ರೂಪದಲ್ಲಿರುವ ಒಂದಿಷ್ಟು ಹಣ್ಣುಗಳು, ಮತ್ತೆ ಬೇಸಿಗೆ ಮತ್ತ ಚಳಿಗಾಲದಲ್ಲಿ ಮಾತ್ರ ತರಕಾರಿಗಳು. ಮಳೆಗಾಲದಲ್ಲಿ ತರಕಾರಿ ತಿನ್ನಲೇಬಾರದು. ತರಕಾರಿ ಹುಳಕ್ಕೆ ಇರ್ತಾವ, ಹುಳ ಹತ್ತಿರ್ತಾವ. ಹಸಿ ತರಕಾರಿ ಅವು ಇವು ತಿಂದ್ರೆ ಅದ್ರೊಳಗೆ ಹುಳ, ಮಣ್ಣ ಹುಳ ಎಲ್ಲ ಇರ್ತಾವ. ಅದಕ್ಕೆ ಚಳಿಗಾಲ ಬೇಸಿಗೆ ಅಷ್ಟೇ ತರಕಾರಿಗೆ ಒಳ್ಳೆಯದು. ಬೇರೆ ಕಾಲದಲ್ಲಿ ಮಳೆಗಾಲದಾಗ ತರಕಾರಿ ಎಲ್ಲ ಕೊಳತು ಹುಳಗಳು ಆಗಿರ್ತಾವ. ಈ ಒಂದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಈ 4 ತಿಂಗಳು ಒಟ್ಟ ತರಕಾರಿ ಹಸಿ ರೂಪದಾಗ ಬಳಸಬಾರದು. ಮತ್ತ ಅದು ಏನಾರ ಬಳಸಿದ್ರೆ ಕುದಿಸಿ ಎಣ್ಣೆಗ ಫ್ರೈ ಮಾಡಿ ಬಳಸಬೇಕೆ ಹೊರತು ಡೈರೆಕ್ಟ್ ಹಸಿ ತರಕಾರಿ ತಿನ್ಬಾರ್ದು. ಇಷ್ಟೇ ಬೇಕು ನಮ್ಮ ಶರೀರಕ್ಕೆ. ಇದಿಷ್ಟು ಬಿಟ್ರ ಮತ್ತೇನು ಬೇಕಾಗಿಲ್ಲ. ಉಳಿದದ್ದೆಲ್ಲ ತಿನ್ಲಕತ್ತಾರ. ಮನ್ಯಾಗ ತಿಂತಾರ, ರೋಡ್ ಮೇಲೆ ತಿಂತಾರ, ಫುಟ್ಪಾತ್ ಮೇಲೆ ತಿಂತಾರ, ಬಸ್ ಸ್ಟ್ಯಾಂಡ್ನಾಗ ತಿಂತಾರ, 5 ಸ್ಟಾರ್ ಹೋಟೆಲ್ನಾಗ ತಿಂತಾರ, ಮತ್ತೆಲ್ಲೆಲ್ಲೋ ರೈಲ್ವೆದಾಗ ತಿಂತಾರ. ಅದೆಲ್ಲ ಎದರದ ಪ್ರಭಾವ ಅಂದ್ರೆ ಅಪಾನವಾಯು. ಅದೇನ್ ಮಾಡ್ತದ, ತಿನ್ನ ಬಯಕೆ ಹೆಚ್ಚು ಮಾಡ್ತದೆ. ಏನ್ ಬೇಕದು ತಿನ್ನದೆ. ಮುದುಕರಾಗಿವಿ, ನಮಗೆ ಶಕ್ತಿ ಎಲ್ಲಿ ಬರಬೇಕು? ಊಟದಲ್ಲಿಂತೇ ಬರ್ಬೇಕು. ಸುಮ್ಮನೆ ಸಿಕ್ಕಾಪಟ್ಟೆ ಕೂಳು ತಿನ್ನೋದು, ವಯಸ್ಸಾಗ್ಯದತ್ತೆ ಕೂಳು ಜಗ್ಗಿ ತಿನ್ನೋದು. ಏನು ಮುದುಕರಾಗಿನ ಏನಾಗ್ತದ? ಅದು ಜಾಸ್ತಿ ತಿಂದು ಬದುಕಬೇಕಂತ ಏನದ? ಸಾವಂತೂ ಆಯುಷ್ಯ ಮುಗಿಯತನ ಬರಂಗಿಲ್ಲ. ಶಕ್ತಿ ತಗೊಂಡೇನು ಲಡಾಯಿ ಮಾಡ್ಲಿಕ್ಕೆ ಹೋಗೋದದ? ಸುಮ್ಮ ಒಂದಿಟ್ಟು ಓದಿ ಬರೆದು ಧ್ಯಾನ ಮಾಡ್ಕೊಂಡಿರೋದಕ್ಕೆ ಬೇಕನ್ನೋದು ಬಿಟ್ಟು ಮಣ ಹೊಡೆದದ್ದು. ವಯಸ್ಸಾಗಿರ್ತದ, ವೀಕ್ನೆಸ್ ಬಂದದ, ಅದಕ್ಕೆ ಊಟ ಮಾಡಿದ್ರೆ ಶಕ್ತಿ ಬರ್ತದ ಅಂತೇಳಿ ಹೊಡೆದದ. ಡೈಜೆಷನ್ ಆಗತ್ತೆ ಗುಳಿಗೆ ತಗೊಳ್ಳೋದು, ಸಂಡ ಸಾಲಕ್ಕೆ ಗುಳಿಗೆ ತಗೊಳ್ಳೋದು, ಎಲ್ಲಕ್ಕೂ ಗುಳಿಗಿನೇ ಗುಳಿಗೆ. ಸುಮ್ಮ ಆರಾಮಿರ್ಬೇಕು. ನಾವು ಎಷ್ಟು ಹೇಳಿವಿ ಅಷ್ಟೇ ಊಟ, ಒಂದೇ ಒಂದು ಊಟ. ಅದು 3 ಭಾಗ ಮಾಡಿ ಉಣಬೇಕು. 3 ತರ ಅಡಿಗೆ ಮಾಡ್ಕೊಂಡು ಉಂಡು ನನ್ನ ಆರೋಗ್ಯ ಕೆಟ್ಟದ, ಒಳಗೆ ಅದು ಏನಾಗ್ತದ? ಕೆಲಸನೇ ಮಾಡ್ಲಿಲ್ಲ ಅಂತಂದ್ರೆ ವಿಷ ಆಗ್ತದ. ವಿಷ ಏನ್ ಮಾಡ್ಬೇಕು? ನಿಧಾನವಾಗಿ ಸ್ಲೋ ಪಾಯ್ಸನ್ ಆಗಿ ಪ್ರಾಣವಾಯು ಹರಿಯುವ ಜಾಗದೊಳಗ ಎಲ್ಲ ಫ್ಯಾಟ್ಗಳು ತುಂಬ್ಕೋತಾವ. ಆಮೇಲೆ ಗೊಟ್ಟಕ್ಕೆ ಅನ್ಬೇಕಾಗ್ತದೆ. ಅದಕ್ಕೆ ಎಷ್ಟು ಊಟ ಕಡಿಮೆ ಮಾಡ್ತೀರಿ, ಎಷ್ಟು ಉಪವಾಸ ಮಾಡ್ತೀರಿ, ಅಷ್ಟು ಆರಾಮಿರ್ತೀರಿ, ಅಷ್ಟು ಚಟುವಟಿಕೆಯಲ್ಲಿ ಇರ್ತೀರಿ. ಊಟ ಕಡಿಮೆ ಮಾಡ್ಬೇಕು ಮೊದಲು. ಮುಂದೇನಾಯ್ತು? ಅಪಾನ ವಾಯು ಏನ್ ಮಾಡ್ತದ? ಷಡು ರಸ ಅನ್ನೋದ ಬಯಕೆ ಹೆಚ್ಚು ಮಾಡ್ತದೆ. ವ್ಯಾನವಾಯು ಹರಿದಲ್ಲಿ ಲಿಂಗ ಧ್ಯಾನಮ ಮರೆತು ಏನಾಗ್ತದ? ಉದ್ದೇಶ ಗಮನಿಯಾಗುವುದು. ಗಮನಿ ಅಂದ್ರೆ ಬರೀ ತಿರ್ಗದು. ಆ ಕಡಿ ಈ ಕಡಿ ಏನೋ ಒಂದು ಎಲ್ಲಿ ಹೊಲಕತ್ತೀರಿ ಅಂತಂದ್ರೆ ಇದಕ್ಕೆ ಹೊಲಕತ್ತಿ, ಅಲ್ಲಿ ಹೊಲಕತ್ತೀರಿ, ಇವ್ರು ಹೋಲಿಲ್ಲ ಅಂದ್ರೆ ಅಲ್ಲೇನು ಕೆಲಸ ಆಗಂಗಿಲ್ಲ ನನಗೆ ಸುಮ್ಮನೆ ತಿರುಗಿದ್ದು. ಉದ್ದೇಶ ಗಮನಿ. ಒಂದೇನಾರ ಕೆಲಸ ಕ್ರಿಯೇಟ್ ಮಾಡ್ಕೊಂಡು ಓಡಾಡೋದು. ಲಿಂಗ ಧ್ಯಾನ ಮಾಡ್ಕೊತ ಸುಮ್ಮ ಮನೆಯಾಗಿರೋ ಸುರಕ್ಷಿತ ಆರಾಮಿರ್ರಿ ಅಂತೇಳಿ ಬಸವಣ್ಣವ್ರು ಲಿಂಗ ಕೊಟ್ಟಾರ. ಆ ಲಿಂಗ ತಗೊಂಡು ಮನ್ಯಾಗ ಧ್ಯಾನ ಮಾಡ್ಕೊತ ಕುಂದಿರ್ರಿ ಅಂದ್ರೆ ಆ ಊರ್ ತಿರುಗಿದೆ, ಈ ಊರ್ ತಿರುಗಿದೆ, ಆ ಕ್ಷೇತ್ರಕ್ಕೂ ಅದೇ, ಈ ಕ್ಷೇತ್ರಕ್ಕೂ ಅದೇ. ಯಾವ ಕ್ಷೇತ್ರಕ್ಕೂ ಆದ್ರೆ ಏನು ಬರೋದದ, ಏನು ಹೋಗೋದದ, ಎಲ್ಲಾರೆ ಬಿದ್ದು ಏನಾರ ಆಯ್ತು. ನೋಡೋರು ಯಾರ, ಕೇಳೋರು ಯಾರ, ಇನ್ನೊಂದು 4 ದಿನ ಬದುಕವ್ರು. ಹೀಗೆ ಜಲ್ದಿ ಯಾರು ಸೇವೆ ಮಾಡೋರು ಇರಂಗಿಲ್ಲ, ಜಲ್ದಿ ಹೋಗ್ಬೇಕಾಗ್ತದ. ಈ ಶರೀರಕ್ಕೆ ಏನಾರ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಯಾರು ನೋಡ್ತಾರ, ಯಾರು ಮಾಡ್ತಾರ? ಎಲ್ಲರಿಗೆ ಅವ್ರವ್ರ ಶರೀರ ಬೇಸರ ಆಗಿಬಿಟ್ಟು. ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು.
ಒಬ್ರಿಗೊಬ್ರು ನೋಡ್ತಿದ್ರು ಮಾಡ್ತಿದ್ರು. ಈಗ ಯಾರು ಮಾಡಂಗಿಲ್ಲ. ನೀವು ಸರ್ವಿಸ್ ಅಂತೂ ಜೀರೋ. ಏನಾರ ಹುಚ್ಚುಚ್ಚು ಮಾಡಿ ಎಲ್ಲರ ತೀರ್ಥಕ್ಷೇತ್ರ ಅದು ಅಂತ ಹೇಳಕ್ಕೆ ವಾದ್ರಿ, ನಿಮ್ಗೆ ತೀರ್ಥಕ್ಷೇತ್ರಕ್ಕೆ ಅಲ್ಲೇ ಹೋಗ್ಬೇಕು, ಬರಬಾರ್ದು ಕಡೆ. ಅಲ್ಲಿ ಏನಾರ ಆಯ್ತು ಅಂತಂದ್ರೆ ಊಟ ನೀರ ಹೆಚ್ಚು ಕಡಿಮೆ ಆಗಿ ವಾದ್ರ ಕಡೆ ಮನೆಗೆ ಬಂದ್ರಿ ಇಲ್ಲಿ ಯಾರು ನೋಡೋರಿಲ್ಲ ಕೇಳೋರಿಲ್ಲ. ಇಲ್ಲೊಬ್ರು ನಮ್ಮ ಸಂಬಂಧಿಕರು ಗುಲ್ಬರ್ಗದಾಗ ಇಬ್ಬರು ಅಣ್ಣ ತಮ್ಮ, ಮಗಳು ಒಬ್ಬಾಕಿ ಟೀಚರ್ ಎಲ್ಲೋ ಬೇರೆ ಕಡೆ ಮನಿ ಮಾಡ್ಕೊಂಡದಾಳ. ಸಂಡೆಕೊಮ್ಮೆ ಮಗಳು ಬರ್ತಾವ. ಅವ್ರೇನು ಒಂದು ವಾರ ಅವ್ರದ್ದು ಡ್ಯೂಟಿ ಮುಗೀತಂತಂದ್ರ ಅವ್ರ ತಾಯಿ ಮುದುಕಿ ಆಗಿಬಿಟ್ಟಾಳ. ಆಕಿಗೆ ಹಾಸಿಗೆ ಬಿಟ್ಟು ಹೇಳಕ್ ಬರಲ್ಲ, ಯಾವ್ದಕ್ ಮಾತಾಡ್ಲಕ್ನು ಆಗಲ್ಲ, ಕಣ್ಣು ಸರಿ ಕಾಣಂಗಿಲ್ಲ. ಅಲ್ಲೇ ಒಂದು ಮಂಚದ ಮೇಲೆ ಒಂದು ಲೈಟ್ ವೇಟ್ ಮಂಚ. ಅವ್ರು 7 days ಆದ ಕೂಡ್ಲೇನೆ ಅವ್ರು ಏನ್ ಮಾಡ್ಬಿಡ್ತಾರ, ಆ ಮಂಚವನ್ನ ಹೊರಗೆ ಬಗ್ಲಾಗ ಮನಿಗಳು ಅದಾವ, ಮತ್ತೆ ಒಂದೇ ಮನೆಗೆ ಹಂಚ್ಕೊಂಡಾರ ಇಬ್ರು. ಆ ಮಂಚ ಏನ್ ಮಾಡ್ಬಿಡ್ತಾರ, ಮುಂದೆ ಅಂಗಳದಾಗ ಸರಿಸ್ಬಿಡ್ತಾರ ಅದು ಮಂಚ ಮುದುಕಿ ಸಮೇತ. ಇವ್ರ ಡ್ಯೂಟಿ ಚಾಲು ಆಗ್ಯದ ಅಂತ ಹೇಳಿ ಬರ್ತಾ ಈಗ ನೆಕ್ಸ್ಟ್ ಇವ್ರು ಒಳಗೆ ಸರಿಸ್ಕೋತಾರ. ಮತ್ ಅವ್ರದ್ದು ಮುಗಿದ ಮತ್ ಮಂಚ ಸರಿಸ್ಬಿಡ್ತಾರ ಹೊರಗೆ. ಅದು ಹೊರಗೆ ಅದ ಅಂದ್ರೆ ನೆಕ್ಸ್ಟ್ ಡ್ಯೂಟಿ ನಮಗ್ ಚಾಲು ಆದ ಇವ್ರು ಸರಿಸ್. ಒಂದಿನ ಏನ್ ಮಾಡ್ಯಾರ, ಹೇಳಾರ್ದ ಕೇಳಾರ್ದ ಊರಿಗೆ ಹೋಗ್ಬಿಟ್ಟಾರ. ಇವ್ರು ಮಂಚ ಸರಿಸಿ ಊರಿಗೆ ಹೋಗ್ಬಿಟ್ರ. ಇಬ್ರು ಇಲ್ಲ, ಮಾಡೋರು ಇಲ್ಲ, ನೋಡೋರು ಇಲ್ಲ, ಕರ್ಕೊಳ್ಳೋರು ಇಲ್ಲ, ಏನಿಲ್ಲ. ಅದು ಎದ್ದು ನನಗೆ ನೀರ್ ಕೊಡ್ರಿ ಊಟಕ್ಕೆ ಹಾಕ್ರಿ ಅನ್ನಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಪೂರ್ತಿ ಕಣ್ಣು ಮುಚ್ಕೊಂಡು ಒಂದ್ ಕಡೆ ಮುಕ್ಕೊಂಡೋದು, ಜೀವ ಹಿಡ್ಕೊಂಡು ಮುದುಕಿ ಮುಂಜಾನೆ ಹಿಡಿದು ಸಂಜೆ ತನ. ಶನಿವಾರ ಹೊರಗೆ ಹಾಕ್ಯಾರದಕ್ಕ, ಶನಿವಾರ ಆಗಲ್ಲ, ರಾತ್ರಿ ಹೋಗಿ ಸಂಡೆ ಮಧ್ಯಾಹ್ನ ಬಂದಾಳ ಮಗಳು. ನೋಡ್ತಾಳ 2 ಮನಿ ಕೀಲಿ ಅದ, ಮುದುಕಿ ಹೊರಗೆ ಮಂಚದ ಮೇಲೆ ಒಂದೇನೋ ಬಿದಿರು ಮಂಚ ಟೈಪ್. ಇವರೆಲ್ಲ ಎಲ್ಲಿ ಹೋಗ್ಯಾರ? ಇಬ್ಬರಿಗೆ ಫೋನ್ ಮಾಡಿದ್ರು ಊರಾಗಿಲ್ಲ. ಇಂಥ ಪರಿಸ್ಥಿತಿಗಳು ಅನುಭವಿಸ್ಬೇಕಾಗ್ತದ. ಬಹಳ ಅಶಕ್ತ ಆಗಿ ಬಹಳ ಸಮಸ್ಯೆ ಆಯ್ತಂದ್ರ ಮುಂದೆ ಏನದೋ ಹೆಂಗದ ಸಮಸ್ಯೆಗಳು. ಅಜ್ಜ ಅಳ್ಕೋತ ಕರ್ಕೋತ ಮತ್ತ ಮನೆಗೆ ಇಟ್ಕೊಂಡೋಗಿ ತಾನು ನೋಡ್ಕೊಂಡು ಎಲ್ಲ ಕಿರಿ ಮಾಡಿ ಏನೋ ಆಯ್ತು. ಅದಕ್ಕೆ ಏನಾಯ್ತು, ಇಲ್ಲಿ ಏನಾರ ಒಂದು ನೆಪ ಮಾಡ್ಕೊಳ್ಳೋದು ತಿರ್ಗಲ್. ಎಂಥದ್ದು? ವ್ಯಾನವಾಯು ಹರಿದಲ್ಲಿ ಲಿಂಗ ಧ್ಯಾನ ಮರೆತು ಉದ್ದೇಶ ಗಮನಿಯಾಗದು. ಏನಾರ ನೆಪ ಮಾಡ್ಕೊಂಡು ತಿರುಗಿದ್ದು. ಸಮಾನವಾಯು ಹರಿದಲ್ಲಿ ಲಿಂಗ ಜಂಗಮದ ತೀರ್ಥ ಪ್ರಸಾದ ಮರೆತು ಏನಯ್ಯನ ಕಲ್ಲು ಮರನಾಗಿಹನು. ಸಮಾನವಾಯು ಬಂತು ಅಂತಂದ್ರ ಏನಾಗ್ಬಿಟ್ಟನ, ಒಂಥರ ಜಡ ಪ್ರವೃತ್ತಿ ಬಂದ್ಬಿಟ್ಟದ. ಲಿಂಗ ಜಂಗಮದ ತೀರ್ಥ ಪ್ರಸಾದ ತಗೊಂಡು ಚುರುಕಾಗಿ ಇರೋದು ಬಿಟ್ಟು ಲಿಂಗ ಮರ್ತೇನಾಗ ಕಲ್ಲು ಮರ ಆದಂಗ ಆಗ್ಬಿಟ್ಟನ. ನಾಗವಾಯು ಹರಿದಲ್ಲಿ ಸುಭಾಷಿತ ಗೋಷ್ಠಿಯಂ ಕೇಳಲು ಅಲ್ಲದೆ ಕುಭಾಷಿತ ಕುಶಬ್ದಗಳ ಕೇಳಬೇಕೆನ್ನುತ್ತೀಯನು. ಏನ್ ಮಾಡ್ತೀರಿ? ನಾಗವಾಯು ಹರಿದಾಗ ಒಳಗೆ ಏನಾಗ್ತದ, ಒಳ್ಳೆ ಮಾತು ಕೇಳಕ್ ಮನಸ್ಸು ಬರಂಗಿಲ್ಲ. ಅದಕ್ಕ ಗೋಷ್ಠಿ, ಒಳ್ಳೆ ಗೋಷ್ಠಿಗಳು ಕೇಳಕ್ ಒಲ್ಲ ಅನ್ನಿಸ್ತದ. ಕುಭಾಷೆ ಕೆಟ್ಟ ಶಬ್ದ ಕೇಳಕತ್ತದಂದ್ರ ನಾಗವಾಯು ಹರಿದಲ್ಲಿ. ಕೂರ್ಮವಾಯು ಹರಿದಲ್ಲಿ ಜ್ಞಾನ ಭಾಷೆ ಎಂಬಿಟ್ಟು ಅಜ್ಞಾನ ಸಂಭಾಷಣೆ ಮಾಡುತ್ತೀಯನು. ಕೂರ್ಮವಾಯುವಿನಿಂದ ಏನಾಗ್ತದ, ಜ್ಞಾನದ ವಿಚಾರ ಕೇಳಕ್ಕ ಬೇಕಾಗಿಲ್ಲ ಅವನಿಗೆ, ಅಜ್ಞಾನದ ವಿಚಾರನೇ ಬಹಳ ಪ್ರಿಯ ಆಗಿರ್ತಾನ. ಅಜ್ಞಾನ ಸಂಭಾಷೆಯನ್ನು ಬಿಟ್ಟು ಜ್ಞಾನ ಸಂಭಾಷೆಯನ್ನು ಬಿಟ್ಟು ಅಜ್ಞಾನ ಸಂಭಾಷೆ ಮಾಡಬೇಕೆನ್ನುತ್ತೀಯನು. ಕುರುಕರ ವಾಯು ಹರಿದಲ್ಲಿ ಸುಗುಣವ ಬಿಟ್ಟು ದುರ್ಗುಣ, ಕೆಟ್ಟ ಗುಣ, ದುರ್ಗುಣದಿಂದ ಕೆಟ್ಟ ಏನಂತನ, ಕುರುಕರ ವಾಯು ಹರಿದಲ್ಲಿ
ಸುಗುಣವ ಬಿಟ್ಟು, ಒಳ್ಳೆ ಗುಣ ಬಿಟ್ಟು ದುರ್ಗುಣದಿಂದ ಕೆಟ್ಟು ಗುರುಲಿಂಗ ಜಂಗಮಕ್ಕೆ ತ್ರಿವಿಧ ಪದಾರ್ಥವನ್ನೊಪ್ಪಿಸಿ ಸಂತೋಷದಿಂದ ಶಿವಧ್ಯಾನ ಬೆರಿಸಲೊಲ್ಲದೆ ಏನ್ ಮಾಡ್ತಾನ? ಸುಗುಣ ಬಿಟ್ಟು ದುರ್ಗುಣದಿಂದ, ಕಾಮ ಹಾಕ್ಬೇಕು, ದುರ್ಗುಣದಿಂದ ಕೆಟ್ಟು ಗುರು ಲಿಂಗ ಜಂಗಮಕ್ಕೆ ತ್ರಿವಿಧ ಪದಾರ್ಥವನ್ನೊಪ್ಪಿಸಿ ಅಂತಂದ್ರ ತನುವನ್ನ ಗುರುವಿಗೆ, ಮನವನ್ನ ಲಿಂಗಕ್ಕೆ, ಜಂಗಮಕ್ಕೆ ಧನವನ್ನ ಒಪ್ಪಿಸಿ ಸಂತೋಷದಿಂದ ಶಿವಧ್ಯಾನದಲ್ಲಿ ಬೆರೆಸಲೊಲ್ಲದೆ ಆರಾಮ ಇರೋದ್ ಬಿಟ್ಟು ಕೃಕರ ವಾಯು ಏನ್ ಮಾಡ್ತದ? ಚಲೋ ಗುಣ ಬಿಟ್ಟು ಕೆಟ್ಟ ಗುಣಕ್ಕೆ ಜಗ್ಗುತ್ತದದು. ಅನರ್ಥವ ಮಾಡಿ ಕೆಡಿಸಿ ಕಳೆದು ಆಹಾ ಎನ್ನೊಡವೆ ಹಾಳಾಗಿ ಹೋಯಿತೆಂದು ಮರುಗುತ್ತೀಯನು. ಏನಾಯ್ತು? ನನ್ನ ಒಡವೆ ಅಂತಂದ್ರ ನಮ್ಮ ತನು ಮನ ಧನ ಅಂತ ಏನದಲ್ಲ, ಇಡೀ ಆಯುಷ್ಯ ಎಲ್ಲ ವ್ಯರ್ಥ ಆಯ್ತು ಅಂತೇಳಿ ಮರಗ್ಲಕತ್ತನ. ಇಂತಿ ದಶವಾಯುಗಳ ಭೇದವನರಿದು ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ನಿರ್ಧರಿಸುವುದೇ ಯೋಗ ಸಿದ್ಧಿ. ಅದಕ್ಕೆ ಏನ್ ಮಾಡ್ಬೇಕು? ಯೋಗ ಸಿದ್ಧಿ ಮಾಡ್ಬೇಕಾದ್ರ ಈಗ ಮನಸ್ಸು ಬಹಳ ಚಂಚಲ ಆಯ್ತಂದ್ರೆ ಏನ್ ಮಾಡ್ತೀರಿ? ಮನಸ್ಸು ಬಹಳ ಚಂಚಲ ಆಯ್ತು, ಇಂದ್ರಿಯಗಳು ಬಹಳ ಚಂಚಲ ಮಾಡ್ಲಕತ್ತವ, ಮನಸ್ಸು ಬಹಳ ಚಂಚಲ ಆಗ್ಲಕತ್ತದಂದ್ರೆ ಏನ್ ಮಾಡ್ತೀರಿ? ಕಂಟ್ರೋಲ್ ಅಂದ್ರೆ ಹೆಂಗ್ ಮಾಡ್ತೀರಿ? ಇಂದ್ರಿಯ ಚಪಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಒಂದು ಏನಂತೀರ ಅದಕ್ಕ ಚಪಲಕ್ಕಾಗಿ ಮನಸ್ಸು ಚಂಚಲ ಆಗ್ಯದ. ಆ ಸಮಯದಲ್ಲಿ ಯಾಕೆ ಚಂಚಲ ಆಗ್ತದ ಅಂತಂದ್ರೆ ಅಲ್ಲಿ ಪ್ರಾಣವಾಯುವು ಸಂಚಾರ ನಡೆದದ. ನೀವು ಏನ್ ಮಾಡಬೇಕು? ಉಸಿರು ನಿಲ್ಲಿಸಿ ಬಿಡಬೇಕು. ಒಂದು ಶೂನ್ಯಕಾರ ಮಾಡ್ರಿ, ಒಂದು ಕುಂಭಕಾರ ಮಾಡ್ರಿ. ಮೂಗನೊಳಗ ತುಂಬಿಕೊಂಡರೆ ಕುಂದರ್ರಿ, ಇಲ್ಲ ಅಂತಂದ್ರ ಮೂಗಿನೊಳಗಿಂದ ಗಾಳಿ ಎಲ್ಲ ಖಾಲಿ ಮಾಡಿ ಖಾಲಿಯಾಗ್ಯಾರ ಕುಂದರ್ರಿ. ಅದಕ್ಕೆ ಪ್ರಾಣವಾಯು ಸಪ್ಲೈ ಬಂದ್ ಮಾಡಿಬಿಟ್ರಿ ಅಂತಂದ್ರ ಮನಸ್ಸು ಯಪ್ಪೋ ಜಲ್ದಿ ನನಗೆ ಉಸಿರಾಡ್ಸು, ನಾ ಬದುಕಬೇಕು ಅಂತದದು. ಮನಸ್ಸು ಪೂರ್ತಿ ಏನಾಯ್ತದ? ಎಲ್ಲಿ ಸತ್ತು ಹೋಗ್ತೀನಿ ಅನ್ನಂಗ ಪರೇಶಾನ ಆಗ್ತದದು. ನೀವು ಪ್ರಾಣವಾಯು ಸಪ್ಲೈ ಎಲ್ಲಿ ತನಕ ಮಾಡ್ತೀರಿ ಅಲ್ಲಿ ತನಕ ಮನಸ್ಸು ಚಂಚಲ ಇರ್ತದ, ಇಂದ್ರಿಯಗಳ ಚಪಲ ಇರ್ತದ. ನೀವೆಲ್ಲಿ ಪ್ರಾಣವಾಯು ಕಟ್ ಮಾಡ್ತೀರಿ, ಕಟ್ ಮಾಡಿದ್ರಿ ಅಂತಂದ್ರ ಮನಸ್ಸು ಏನಾಗ್ಬಿಡ್ತದ? ಕಂಟ್ರೋಲಿಗೆ ಬರ್ತದ. ಮನಸ್ಸು ಕಂಟ್ರೋಲಿಗೆ ಬತ್ತ ಅಂತಂದ್ರೆ ಇಂದ್ರಿಯಗಳು ಏನಾಗ್ತವ? ತಣ್ಣಗಾಗ್ಬಿಡ್ತಾವ. ಅವು ಇಂದ್ರಿಯಗಳು ತಣ್ಣಗಾಗ್ಬಿಡ್ತಾವ. ಅವು ಏನು ಅಗ್ನಿ ತತ್ವದಿಂದ ಭಯಂಕರ ವಿಷಯ ಭೋಗಾಸಕ್ತಿಲಿಂತ ಒದಾಡ್ತಿರ್ತಾವ. ಅದಕ್ಕೇನ್ ಮಾಡ್ಬೇಕು? ಮಹಾಂತೇಶ್ ಗುರುಗಳು ಹೇಳ್ದಂಗ ಕ್ರಮಬದ್ಧವಾಗಿ ಚಂದ ಎದ್ದು ಮುಖ ತೊಳ್ಕೊಂಡು ಇವತ್ತು ಕೂತು ಒಂದಿಷ್ಟು ಚಂದ ಪ್ರಾಣಾಯಾಮ ಧ್ಯಾನ ಮಾಡಿಬಿಟ್ರಿ ಅಂತಂದ್ರ ಮನಸ್ಸು ಆರಾಮ ತನ್ನ ನಿಯಂತ್ರಣಕ್ಕೆ ಬರ್ತದೆ. ಮನಸ್ಸು ನಿಯಂತ್ರಣಕ್ಕೆ ಬರಬೇಕು ಅಂತಂದ್ರ ಒಳಗ ಉಸಿರು ಒಳಗ್ ಹೋಗ್ಬಾರ್ದು ನೋಡ್ರಿ. ಉಸಿರು ಪ್ರಾಣವಾಯು ಹೋಯ್ತು ಅಂತಂದ್ರೆ ಮನಸ್ಸು ಚಂಚಲ. ಮನಸ್ಸು ಚಂಚಲ ಆಯ್ತು ಅಂದ್ರೆ ಇಂದ್ರಿಯಗಳು ಉದ್ರೇಕಗಳು. ಅದಕ್ಕೆ ಪ್ರಾಣವಾಯು ಸ್ಟಾಪ್, ಸಪ್ಲೈ ಬಂದ್ ಮಾಡಿದ್ರೆ ಅಂತಂದ್ರ ಇಂದ್ರಿಯಗಳು ತಣ್ಣಗಾಗ್ತಾವ, ಮನಸ್ಸು ನಿಶ್ಚಲ ಆಗ್ತದೆ. ಬದುಕಿಗೆ ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಇವ್ರದು ಪ್ರಾಣಾಯಾಮ ಕಲ್ತು ಏನು ಉಪಯೋಗ? ನಾವು ಬದುಕಿಗೆ ಬಳಸ್ಕೋಬೇಕು ಅದನ್ನ. ಇದು ಎಲ್ಲಿ ಉಪಯೋಗ ಆಗ್ತದ? ಈ ವಿದ್ಯೆ ಕಲೀಲಕತ್ತೀವಲ್ಲ, ಇದು ನಮ್ಗೆ ಎಲ್ಲಿ ಉಪಯೋಗ ಆಗ್ತದಪ್ಪ?
ಮನಸ್ಸು ನಿಶ್ಚಲ ಆಗೋದಕ್ಕ ಇಂದ್ರಿಯ ಶಾಂತ ಆಗೋದಕ್ಕ ಬೇಕು. ದಿನ ಒಂದ್ ತಾಸು ಪ್ರಾಣಾಯಾಮ ಮಾಡಿ ಅದು ಮನಸ್ಸು ಎಲ್ಲಿ ಉದ್ರೇಕ ಅದ ಅದು ಬಳಸ್ಕೊಳ್ಳಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಮ್ ಬದುಕಿಗೆ ಬಳಸ್ಕೋಬೇಕಲ್ಲ. ಯಾವುದೇ ಒಂದು ಕಲ್ತು ವಿದ್ಯೆ ನಮ್ ಬದುಕಿಗೆ ಎಲ್ಲಿ ಉಪಯೋಗ ಆಗ್ತದ, ಹ್ಯಾಂಗ್ ಉಪಯೋಗ ಆಗ್ತದ, ಉಪಯೋಗ ಮಾಡ್ಕೋಬೇಕಲ್ಲ. ದಿನ ಮುಂಜಾನೆ ಎದ್ದು ಪ್ರಾಣಾಯಾಮ ಕಲೀಲಕ್ ಬರೋದು, ಮತ್ತು ಮರುದಿನ ಮುಂಜಾನೆ ಪ್ರಾಣಾಯಾಮ ಕಲೀಲಕ್ಕೆ ಯೋಗ ಮಾಡ್ಲಕ್ಕಂತೇಳಿ ಕುಂದಿರೋದು. ನೀವು ಪ್ರತಿನಿತ್ಯ ನಿಮ್ಮ ಬದುಕಿಗೆ ಯಾವಾಗ ಮನಸ್ಸು ಚಂಚಲ ಆಗ್ತದ, ಯಾವಾಗ ಇಂದ್ರಿಯಗಳು ಉದ್ರೇಕ ಆಗಿ ವಿಷಯಾಸಕ್ತಿಗೆ ಚಪಲ ಹೊಂದುತ್ತವ, ಆವಾಗ ಈ ವಿದ್ಯೆಯನ್ನ ಬಳಸಿಕೊಂಡು ನೀವು ಅದರದ್ದು ಉಪಯೋಗ ತೆಕ್ಕೊಂಡ್ರಿ ಅಂದ್ರೆ ಮುಂಜಾನೆ ಕೂತಿದ್ದು ಪ್ರಾಣಾಯಾಮ ಮಾಡೋ ಅವಶ್ಯಕತೆ ಅದ ನಿಮಗೆ. ಕ್ರಮಬದ್ಧವಾಗಿ ಹೆಂಗ್ ಮಾಡ್ಬೇಕಂತ ಒಂದು ಸಾರಿ ಕಲ್ತು ಅದು ಬದುಕಿಗೆ ಬಳಸ್ಕೊಳ್ಳೋದು ಕಲ್ತ ಮೇಲೆ, ರೊಟ್ಟಿ ಮಾಡೋದು ತಾಯಿ ಅದಕ್ಕೆ ಮೊದಲು ಒಂದ್ಸಾರಿ ಕಲಿಸ್ತಾಳ. ಮುಂದೆ ದಿನ ರೊಟ್ಟಿ ಮಾಡ್ಕೊಂಡು ಉಣವ್ರಿಗೆ ಮತ್ತೆ ರೊಟ್ಟಿ ಮಾಡೋದು ಕಲಿಸ್ಬೇಕಾ? ಹಂಗ ಇದು ಎದಕ್ಕೆ ಉಪಯೋಗ ಆಗ್ತದ? ನೀವು ಅಪ್ಲಿಕೇಶನ್ ಇದನ್ನ ಅಪ್ಲೈ ಮಾಡ್ಕೊಂಡ್ರಿ ನಿಮ್ಮ ಜೀವನದಾಗ, ಇದನ್ನ ಬಳಸ್ಕೊಳ್ಳೋದು ಕಲ್ತ್ರಿ ಅಂತಂದ್ರೆ ಮತ್ತೆ ದಿನ ಅದು ಕೂತಿದು ಮಾಡೋದು ಬೇಕಾಗಿಲ್ಲ. ಇದೇ ಒಂದು ದೊಡ್ಡ ಪ್ರೋಗ್ರಾಮ್ ಅಲ್ಲ. ನಿಮ್ಮ ಜೀವನದಾಗ ಅದು ಅಳವಡಿಸಿಕೊಳ್ಳೋದು ಬಂದು ಅದೇ ನಿಮ್ಮ ಉಸಿರು ಪರಿಮಳವಾಗಿರಲು ಕುಸುಮದ ಹಂಗೇಕೆ. ಅಕ್ಕಮಾದೇವಿ ಹೇಳ್ತಾಳ, ಯಾರ್ದು ಉಸಿರೇ ಪರಿಮಳ ಆಗ್ಯದ ಅವ್ರಿಗೆ ಹೂವ ಬೇಕೇನು ಮೂವನಾಗ ವಾಸನೆ ನೋಡಕ? ಉಸಿರು ಪರಿಮಳವಾಗಿರಲು ಕುಸುಮದ ಹಂಗೇಕೆ. ನಿಮ್ಮ ಜೀವನವೇ ಪ್ರಾಣಾಯಾಮ ಮಾಡಿಕೊಂಡು ಯಾವಾಗ ನನ್ನ ಮನಸ್ಸು ಚಂಚಲವಾಗಿದೆ, ನನ್ನ ಇಂದ್ರಿಯ ಉದ್ರೇಕವಾಗಿದೆ, ಇದು ಯಾರಿಗೆ ಅರ್ಥ ಆಗ್ತದ? ಅರಿವಿಗೆ ಅರ್ಥ ಆಗ್ತದ, ಆತ್ಮಕ್ಕೆ ಅರ್ಥ ಆಗ್ತದೆ. ಇದನ್ನು ಅರಿಯುವುದೇ ಆತ್ಮ, ಅರಿಸಿಕೊಳ್ಳುವುದೇ ಅನಾತ್ಮ, ಅರಿಸಿಕೊಳ್ಳುವುದೇ ಮನಸ್ಸು, ಅರಿಸಿಕೊಳ್ಳುವುದೇ ಏನದು? ಅರಿಸಿಕೊಳ್ಳುವುದೇ ಅನಾತ್ಮ ಅಂತಂದ್ರೆ ಮನಸ್ಸು ಮತ್ತು ಇಂದ್ರಿಯಗಳು ಅರಿಸಿಕೊಳ್ಳುವವು. ಅದಕ್ಕೆ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ್ಯ. ಮತ್ತೆ ಕ್ಷಮೆ, ದಮೆ, ಶಾಂತಿ, ಸೈರಣೆ. ನಿಮಗ ಯಾವಾಗ ಇಂದ್ರಿಯ ಉದ್ರೇಕ ಆದಾಗ ಅದಕ್ಕೆ ದಮೆ ಹೆಂಗ್ ಮಾಡ್ಕೋಬೇಕು, ಮನಸ್ಸು ಚಂಚಲ ಆದಾಗ ಅದಕ್ಕೆ ಶಾಂತಿ ಹೆಂಗ್ ಮಾಡ್ಕೋಬೇಕು, ಮತ್ತು ಅಕ್ಕಪಕ್ಕದವರು ನಮ್ಮಂಗೆ ಹೊಂದಾಣಿಕೆ ಮಾಡ್ಕೊಂಡು ಇರ್ತಾರಂತಲ್ಲ, ಅವ್ರು ಮಾಡಿದ ಕೆಲಸಗಳಲ್ಲಿ ನಮಗೆ ಎಷ್ಟೋ ಸಾರಿ ತಪ್ಪು ಅನಿಸ್ತಿರ್ತದ, ಅದಕ್ಕೆ ಕ್ಷಮೆ ಇರಬೇಕು, ಮತ್ತೆ ಸಹನೆ ಇರಬೇಕು. ಇವು 4 ನಮ್ಮೊಳಗ ಒಂದು ಸಹನೆ ಇರಬೇಕು. ಸಹನೆ ಇತ್ತಂತಂದ್ರ ಇನ್ನೊಬ್ಬರು ಮಾಡಿದ ತಪ್ಪು ಮರ್ತು ಬಿಡ್ತೀವಿ. ಒಳಗ ಅಸಹನೆ ಇತ್ತು ಅಂತಂದ್ರ ಅದನ್ನೇ ಲೆಕ್ಕದಾಗ ಇಟ್ಕೊಂಡು ನಾವೇನ್ ಮಾಡ್ತೀವಿ? ಕ್ಷಮೆ, ದಮೆ, ಶಾಂತಿ, ಸೈರಣೆ ಅಂದ್ರೆ ಮತ್ತೆ ಅದೇ ಅನ್ಕೋತ ಕೂತಿರ್ತೀವಿ. ಸೈರಣೆ ಇದ್ದ ಲಕ್ಷಣ ಏನು? ಇನ್ನೊಬ್ಬರು ಮಾಡಿದ ತಪ್ಪು ಕಷ್ಟ ಏನ್ ಕೊಟ್ಟದ ಅದನ್ನ ಮರ್ತು ಬಿಟ್ರೆ ಅದಕ್ಕೆ ಸೈರಣೆ ಅಂತಾರ. ತಾಳ್ಕೊಂಡ್ಬಿಟ್ಟು ಅದನ್ನ ಮರ್ತು ಬಿಡ್ತೀವಿ. ಅದು ತಾಳ್ಕೊಳ್ಳೋ ಗುಣ ಇರ್ಲಿಲ್ಲ ಅಂತಂದ್ರ ಮುಂದ್ ಅನ್ಲಕ್ ಆಗ್ಲಾರ್ದಕ್ಕ ಹೊಟ್ಟೆಗೆ ಇಟ್ಕೊಂಡು ಕೂತು ಮುಂದ್ ಪ್ರತಿ ಸಲ ಯಾವಾಗಾರ ಸಮಸ್ಯೆ ಬಂದಾಗ ಮತ್ತ ಅದೇ ಅಂತಿರ್ತಾರ. ಅಂದ್ರೆ ಸೈರಣೆ ಇಲ್ಲ, ಪೇಷನ್ಸ್ ಇರ್ಲಾರ್ದವ್ರು ಅಂತ, ತಾಳ್ಮೆ ಇಲ್ಲ ಅಂತ ಅವ್ರ ಲೆಕ್ಕ. ಅದಕ್ಕೆ ಕ್ಷಮೆ, ದಮೆ, ಶಾಂತಿ, ಸೈರಣೆ ಇರಲು ಈ ಸಮಾಧಿಯ ಹಂಗೆ ಕಯ್ಯ. ಇವೆಲ್ಲ ಪ್ರಾಣಾಯಾಮ ಮಾಡಿ ಅದೇನು ಧ್ಯಾನ, ಧಾರಣ, ಸಮಾಧಿ ಇದು ಮಾಡೋದು ಬೇಕೇನು? ನಿಮ್ಗ ಇವು 4 ಗುಣಗಳು ಜೀವನದಾಗ ಅಳವಡಿಸಿಕೊಂಡ್ರಿ ಅಂದ್ರೆ ಇವೆಲ್ಲ ಬೇಕಾಗಿಲ್ಲ. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ. ಏಕಾಂತದಲ್ಲಿ ಕೂಡ ಅವಶ್ಯಕತೆ ಏನದು? ಇಡೀ ಲೋಕನೇ ನಾನೇ, ನನ್ನಿಂದಲೇ ಈ ಲೋಕ ಸೃಷ್ಟಿಯಾಗ್ಯದ, ನಾನು ಬ್ರಹ್ಮ, ನಾನು ಶುದ್ಧ ಬ್ರಹ್ಮ, ಇಲ್ಲಿ ಯಾವುದು ನನ್ನಿಂದ ಭಿನ್ನವಾಗಿಲ್ಲ, ಪ್ರತಿಯೊಂದು ನನ್ನ ಪ್ರತಿಬಿಂಬವೇ ಆದ.
ನಾನು ಆ ಎಲ್ಲ ಪ್ರತಿಬಿಂಬಗಳ ಮೂಲ ವಸ್ತು ಬ್ರಹ್ಮ ಅದೀನಿ, ಬಿಂಬ ಸ್ವರೂಪ ಅದೀನಿ ಅಂತೇಳಿ ಈ ರೀತಿ ಯಾವಾಗ ಜ್ಞಾನ ಪಡ್ಕೋತೀವಿ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹಿಂಗದ ನಾವು. ಅದಕ್ಕೆ ಇಲ್ಲಿ ಯಾವುದು ಕಲಿತೀರಿ ಅದನ್ನ ನಿಮ್ಮ ಜೀವನದಾಗ ಅಳವಡಿಸ್ಕೊಂಡ್ರಿ ಅಂತಂದ್ರ ಏನಾಗಬೇಕು, ಲೋಕವೇ ತಾನಾಗುವಂದ್ರೆ ಮೋಕ್ಷ ಹೊಂದೋದು. ಏಕಾಂತ ಕೂತು ಈ ಧ್ಯಾನ ಕೇಳ ಸತ್ಸಂಗ ಬೇಕಾಗಿಲ್ಲ. ಸತ್ಯ ಸ್ವರೂಪನೇ ನೀವಾದ್ಮೇಲೆ ಸತ್ಸಂಗ ಎದಕ್ಕೆ ಬೇಕು? ಅದಕ್ಕ ಇಲ್ಲಿ ಏನೇನು ಈ ಪ್ರಾಣವಾಯು ಹಾಳು ಮಾಡ್ತದಂತೇಳಿ 10 ಅಂಶಗಳು ಸಾಧನೆಗಳು ಹೇಳ್ಯಾರ. ಇಲ್ಲಿ ಪ್ರಾಣವಾಯು ಹರದಲ್ಲಿ ಲಿಂಗ ಪ್ರಾಣಮ ಮರೆದು ತನು ಮನ ಧನವೇ ಪ್ರಾಣವಾಗುವುದು, ಇದು ದಾರಿ ತಪ್ಪಿಸ ಕೆಲಸ. ಅಪಾನವಾಯು ಹರಿದಲ್ಲಿ ಲಿಂಗ ಬಯಕೆ ಬಿಟ್ಟು ಷಡುರಸಾನ್ನದ ಮೇಲೆ ಬಯಕೆಯಾಗುವುದು ಎರಡನೇದ್ದು. ಮೂರನೇದ್ದೇನು, ವ್ಯಾನವಾಯು ಹರದಲ್ಲಿ ಲಿಂಗ ಧ್ಯಾನ ಮರೆತು ಜಗತ್ತಿನೊಳಗೆ ಏನೇನೋ ಕೆಲಸ ಮಾಡ್ತೀನಿ ಅಂತೇಳಿ ಊರೆಲ್ಲ ಅಡ್ಡಾಡೋದು. ಸಮಾನ ವಾಯು ಹರಿದಲ್ಲಿ ಲಿಂಗ ಜಂಗಮದ ತೀರ್ಥ ಪ್ರಸಾದ ಮರೆತು ಕಲ್ಲು ಮರನಂತಾಗಿರೋದು. ಕಲ್ಲು ಮರ ಅಂದ್ರೆ ಒಂದ್ ಸ್ವಲ್ಪ ಸೂಕ್ಷ್ಮ ಭಾವನೆ ಇಲ್ಲ, ತೀರ್ಥದ ಬಗ್ಗೆ ಪ್ರಸಾದದ ಬಗ್ಗೆ ಏನೂ ಒಂದು ಒಳ್ಳೆ ಸದ್ಭಾವನೆ ಇಲ್ಲ. ಕೊಟ್ಟದ್ ಬಾಯಿಗೆ ಹಾಕೊಂಡು ತಿಂದು ಕೂತ್ಬಿಡೋದು. ಪ್ರಸಾದ ತಗೋರಿ ಅಂದ್ರೆ ತಗೊಂಡು ತಿಂದು ಕೂತ್ಬಿಡೋದು. ಅದ್ರ ಬಗ್ಗೆ ಒಂದು ದೈವಿ ಭಾವ, ಒಂದು ಅನ್ಯತಾ ಭಾವ, ಒಂದು ಆನಂದ, ಸುಖ, ಪ್ರಸನ್ನತೆ ಅನುಭವಿಸ್ಬೇಕಲ್ಲ, ಹಂಗೇನು ಅನುಭವಿಸ್ಲಾರ್ದಂಗೆ ತಿಂದು ಕೂತ್ಬಿಡೋದು. ಸಮಾನ ವಾಯು ಹರಿದಲ್ಲಿ ಲಿಂಗ ಜಂಗಮದ ತೀರ್ಥ ಪ್ರಸಾದ ಮರೆತು ಕಲ್ಲು ಮರನಂತಾಗಿರುವುದು. ನಾಗವಾಯು ಹರಿದಲ್ಲಿ ಸುಭಾಷಿತ ಗೋಷ್ಠಿ, ಒಳ್ಳೆ ಮಾತು ಕೇಳಲಕ್ಕೆ ಮನಸ್ಸೇ ಬರಂಗಿಲ್ಲ. ಒಳಗೆ ನಾಗವಾಯು ಹರಿಯುವ ಕಾರಣ ಬರೀ ಕೆಟ್ಟ ಶಬ್ದ ಕೇಳಬೇಕು ಅಂತ ಇಂಟ್ರೆಸ್ಟ್ ಬರ್ತದ. ಕೂರ್ಮವಾಯು ಹರಿದಲ್ಲಿ ಜ್ಞಾನ ಸಂಭಾಷಣೆ, ಅದು ಕೇಳುವ ವಿಷಯ. ನಾಗವಾಯು ಕೇಳುವ ವಿಷಯ, ಇದು ಕೂರ್ಮವಾಯು ಹೇಳುವ ವಿಷಯ. ಒಳ್ಳೆ ಜ್ಞಾನದ ಮಾತು ಹೇಳೋದು ಬಿಟ್ಟು ಅಜ್ಞಾನದ ಮಾತೇ ಆಡ್ಬೇಕು, ಹರಟಿ ಹೊಡಿಬೇಕೇ ಅನಿಸ್ತಿರ್ತದೆ. ಗಾರ್ಡನ್ದಾಗ ಕೂತಿರ್ತಾರೆ ನೋಡ್ರಿ ಸಾಯಂಕಾಲ, 60 ವರ್ಷ 70 ವರ್ಷ 80 ವರ್ಷ, ಬಾಯಾಗ ಹಲ್ಲಿರಲ್ಲ, ಕಣ್ಣು ಕಾಣಂಗಿಲ್ಲ, ಮನೆಗೆಲ್ಲ ಬ್ಯಾಸರಾಗಿರ್ತಾರ. ಒಂದ್ ತಾಸು ಹೊರಗೆ ಹೋಗ್ಯದ ಇದಿಮಾಯಿ ಅಂತೇಳಿ ಕಳಿಸ್ಕೊಟ್ಟಿರ್ತಾರ. ಗಾರ್ಡನ್ದಾಗ ಕೂತು ಒದ್ರಿದ್ದು ಭಾರಿ ದೊಡ್ಡ ಅನುಭವ, ಅವ್ರ ಸಂಸಾರ ಅನುಭವ. ಆತ್ಮಜ್ಞಾನ 0 ಅಂತ ಇರ್ತದಲ್ಲ. ಅವು ಏನದವ, ಎಲ್ಲ ಕೂರ್ಮವಾಯು ಹರಿದಂತಹ ಜೀವಿಗಳವೆಲ್ಲ. ಅದ್ರೊಳಗೆ ಬರೀ ಕೂರ್ಮವಾಯು ತುಂಬಿರ್ತವೆ. ಕುರ್ಕರ ವಾಯು ಹರಿದಲ್ಲಿ ಸುಗುಣವ ಬಿಟ್ಟು ದುರ್ಗುಣದಿಂದ ಕೆಟ್ಟು ಗುರುಲಿಂಗ ಜಂಗಮಕ್ಕೆ ತ್ರಿವಿಧ ಪದಾರ್ಥವನ್ನೊಪ್ಪಿಸಿ ಸಂತೋಷದಿಂದ ಶಿವಧ್ಯಾನ ಭರಿಸಲೊಲ್ಲದೆ ಅನರ್ಥವ ಮಾಡಿ ಕೆಡಿಸಿ ಕಳೆದು ಆಹಾ ಎನ್ನೊಡವೆ ಹಾಳಾಗಿ ಹೋಯಿತೆಂದು ಮರುಗುತ್ತಿಯನು. ಇಂತಿ ದಶವಾಯುಗಳ ಭೇದವನ್ನರಿತು ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ನಿರ್ಧರಿಸುವುದೇ ಯೋಗ ಸಿದ್ಧಿ ಅಂತೇಳಿ. ಯೋಗ ಸಿದ್ಧಿ ಹೆಂಗ ಅನ್ನೋದಕ್ಕ ಒಂದು ಹೇಳಕತ್ತಾರ ವಚನ. ಇದು ಶಾರ್ಟ್ ಮಾಡಿ ಹೇಳಕತ್ತೀನಿ. ಈ ವಚನ ಹೇಳ್ಬೇಕು, ಸರಿಯಾಗಿ ವಿಶ್ಲೇಷಣೆ ಮಾಡಿ ಹೇಳ್ಬೇಕಂದ್ರ ಕನಿಷ್ಠ 3 ತಿಂಗಳ ವಚನ ಅದ. 1 ದಿವಸದ್ದಲ್ಲ, 2 ದಿವಸದ್ದಲ್ಲ, 3 ತಿಂಗಳು ವಿಶ್ಲೇಷಣೆ ಮಾಡಂತ ವಚನ ಅದ. ಎಲ್ಲ ಓಸು ಕಲಿಸಿ ಜುಟ್ಟ ಕಟ್ಟಿದಂಗದ. ಬಹಳಷ್ಟು ಅಂಶಗಳು ಅದ್ರೊಳಗದಾವ, ಬಹಳಷ್ಟು ದೃಷ್ಟಾಂತಗಳು, ಬಹಳಷ್ಟು ವಿಶ್ಲೇಷಣೆಗಳದಾವ. ಸುಮ್ಮನೆ ಪರಿಚಯ ಮಾಡಿಕೊಡ್ಲಕತ್ತೀನಿ ಅಷ್ಟೇ, ಅದು ವಚನ. ಎಂತ ಜ್ಞಾನದ ವಚನಗಳು ಅವರು ಹೇಳ್ಯಾರ ನಮ್ಮ ಸಲುವಾಗಿ. ಅದನ್ನ ಸದುಪಯೋಗ ಮಾಡ್ಕೋಬೇಕಲ್ಲ. ಏನು ಅನಿಸ್ತದ ವಚನದ ಬಗ್ಗೆ? ದಶವಾಯುಗಳು ನಮ್ಮ ಗುಣಗಳನ್ನ, ಜೀವನ, ಆಯುಷ್ಯ ಎಲ್ಲ ಹಾಳು ಮಾಡ್ತಾವೆ. ಈ ಪ್ರಾಣವಾಯು ಹರಿದೇ ನಮ್ಮ ಜೀವನ ಹಾಳಾಗ್ತದೆ. ಅದಕ್ಕೆ ಮಹಾತ್ಮರು ಏನ್ ಮಾಡ್ತಾರೆ, ಆ ಪ್ರಾಣವಾಯು ಹರಿಸದೆ ನಿಲ್ಲಿಸಿಬಿಡ್ತಾರೆ. ನಿಲ್ಲಿಸಿ ಇದರದ ವ್ಯವಹಾರ ಬೇಡ ಅಂತೇಳಿ ಅದಕ್ಕೆ ಕಂಟ್ರೋಲ್ ಮಾಡಿ
ಒಂದ್ ಕಡೆ ಎಲ್ಲೋ ಪ್ರಾಣ ತಮ್ಮೊಳಗೆ ಇಟ್ಕೊಂಡು ಕೂತ್ ಬಿಡ್ತಾರ ಅಷ್ಟೇ. ಆ ಪ್ರಾಣ ಆಕ್ಟಿವಿಟೀಸ್ ಎಲ್ಲ ಅದರಿಂದ ಚಾಲು. ಆ ಆಕ್ಟಿವಿಟೀಸೇ ಬಂದ್ ಮಾಡಿಬಿಡ್ತಾರ ಅವ್ರು. ಬಂದ್ ಮಾಡಿ ನಿಶ್ಚಲ ಮಾಡ್ತಾರ. ಸರಿಯಾಗಿ ಬಳಕೆ ಅಂದ್ರೇನು ಅದನ್ನ ಮುಂದೆ ಹೇಳ್ತಾರ. ಇವೆಲ್ಲ ಹಿಂಗ ದಾರಿ ತಪ್ತಾವಂತಂದ್ಮೇಲೆ ಈಗ ನೋಡ್ರಿ, ಸದ್ಗುಣಗಳು ಹೋಗಿ ದುರ್ಗುಣಗಳು ಬರ್ತಾವಂತೇಳಿ ತಿಳಿದ ಮೇಲೆ ಈಗ ದುರ್ಗುಣಗಳನ್ನ ನಾವು ಕೆಡಿಸಿಕೊಂಡು ಸದ್ಗುಣಕ್ಕಾಗಿ ಸಾಧನೆ ಮಾಡ್ಬೇಕಲ್ಲ. ಈಗ ಈ ವಾಯು ಹರಿದ್ರ ಈ ದಾರ್ಯಾಗ ಹೋದ್ರೆ ಹಿಂಗ್ ಕೆಟ್ಟ ಹೋಗ್ತೀವಿ ಅಂತೇಳಿ ಗೊತ್ತಾಗ್ಯದ ಅಂತಂದ್ಮೇಲೆ ಆ ದಾರ್ಯಾಗ ಹೋಗ್ಲಾರ್ದಂಗ ನಾವು ಚಲೋ ದಾರ್ಯಾಗ ಇರ್ಬೇಕಂತೇಳಿ ಪ್ರಯತ್ನ ಮಾಡೋದೇ ಸಾಧನೆ ಅದು. ಈ ದುರ್ಗುಣ ಅಂದ್ರೆ ಏನದ? ದ್ವೇಷ. ಇದು ದ್ವೇಷ ಮಾಡೋದ್ರ ಬದಲಿ ಏನಾಗಬೇಕು? ಇಲ್ಲೇನ್ ಯಾವ್ದು ಒಳ್ಳೆ ಗುಣ ಯಾವುದು? ಪ್ರೀತಿ. ನಾವೇನ್ ಮಾಡ್ಬೇಕು? ದ್ವೇಷದ ಬದಲಿ ಪ್ರೀತಿ. ಇದು ಜ್ಞಾನದ ಗುರು ಸತ್ಸಂಗಕ್ಕೆ ಬಂದಾಗ ಗುರು ಹೇಳ್ತಾನ, ದ್ವೇಷ ಇರಬಾರ್ದಪ್ಪ, ಒಳ್ಳೇದಲ್ಲ, ಪ್ರೀತಿಲಿ ನಿಂತಿರ್ಬೇಕು. ಅದು ಗುರುವಿನ ವಾಕ್ಯ ನೆನಪು ಮಾಡಿಕೊಂಡು ಪ್ರೀತಿಗೆ ಬರಬೇಕು. ಪ್ರೀತಿಯ ಒಂದು ಫೌಂಡೇಶನ್ ಇದ್ರೆ ಮಾತ್ರ ಈ ಜಗತ್ತಿನೊಳಗ ನಾವು ಬದುಕಲಿಕ್ಕೆ ಸಾಧ್ಯ. ಪ್ರೀತಿನೇ ಇರಲಿಲ್ಲ ಅಂತಂದ್ರೆ ಈ ಜಗತ್ತಿನಾಗ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೃದಯದೊಳಗ ಪ್ರೀತಿ ಅನ್ನೋದು ಇದ್ರೆ ಮಾತ್ರ ಈ ಜಗತ್ತಿನೊಳಗೆ ಬದುಕ್ತೀವಿ ನಾವು. ಅದಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅದೇ ಪ್ರೀತಿ, ಹೃದಯದೊಳಗಿನ ಪ್ರೀತಿನೇ ಸದ್ಗುಣ. ಮತ್ತ ಅದಕ್ಕಿಂತ ದೊಡ್ಡ ಗುಣ ಮತ್ತೊಂದು ಏನೂ ಇಲ್ಲ. ಪ್ರೀತಿನೇ ದೊಡ್ಡ ಸದ್ಗುಣ ಇದೆ. ಅದನ್ನ ದೇವ್ರ ಮೇಲೆ ಹರಿಸಿದ್ರೆ, ಗುರುವಿನ ಮೇಲೆ ಹರಿಸಿದ್ರೆ ಭಕ್ತಿ ಅನಿಸ್ಕೊತದ. ಹಿರಿಯರ ಮೇಲೆ ಹರಿಸಿದರೆ ಗೌರವ ಅನಿಸ್ಕೊತದ. ಮಿತ್ರರ ಮೇಲೆ ಪ್ರೀತಿ ಹರಿಸಿದರೆ ಸ್ನೇಹ ಅನಿಸ್ಕೊತದ. ಮಕ್ಕಳ ಮೇಲೆ ಪ್ರೀತಿ ಹರಿಸಿದರೆ ಮಮತೆ ಅನಿಸ್ಕೊತದ. ಶಾಸ್ತ್ರಗಳ ಮೇಲೆ, ವಿಚಾರಗಳ ಮೇಲೆ, ಸಾಧನೆಗಳ ಮೇಲೆ ನೀವು ಮಾಡಿದ್ರಿ ಅಂತಂದ್ರ ಯೋಗ ಅನಿಸ್ಕೊತದ. ನಿಮ್ಮ ಪ್ರೀತಿ ಅದರ ಮೇಲೆ ಹರಿತದ. ಅದು ತಪ್ಪು ಮಾಡಿದವ್ರ ಮೇಲೆ ಪ್ರೀತಿ ಹರಿತು ಅಂದ್ರೆ ಅದು ಕ್ಷಮೆ ಅನಿಸ್ಕೊತದ. ಬಡವರ ಮೇಲೆ ಹರಿತು ಅಂದ್ರೆ ದಯೆ ಅನಿಸ್ಕೊತದ. ಅಸಹಾಯಕರ ಮೇಲೆ ನೀವು ಅದನ್ನ ಬಳಸಿದ್ರಿ ಅಂದ್ರೆ ಅನುಕಂಪ ಅನಿಸ್ಕೊತದ. ಯಾರಿಗೋ ಏನೋ ಅನಾನುಕೂಲ ಆಗಿರ್ತದ, ಹೆಲ್ಪ್ ಮಾಡಿದ್ರೆ ಪರೋಪಕಾರ ಅನಿಸ್ಕೊತದ. ಪ್ರೀತಿನೇ ಎಲ್ಲ. ಪ್ರೀತಿದೆ ಜಗತ್ತು. ಈ ಜಗತ್ತಿನಾಗಿರೋದೆಲ್ಲ ಪ್ರೀತಿನೇ. ಎಲ್ಲಕ್ಕಿಂತ ಅತಿ ಮುಖ್ಯವಾಗಿ ಬಾಳ ಸಂಗಾತಿ ಅಂತೇಳಿ 24 ತಾಸು ಒಂದೇ ಮನೆಯಾಗಿರ್ತಾರ, ಒಂದೇ ಹಾಸಿಗೆಗೆ ಬಿದ್ದಿರ್ತಾರ, 25 ಕಿಲೋಮೀಟರ್ ದೂರ ಇರ್ತಾರ ಕಳ್ರವ್ರು. ಬಹಳ ಸಂಗಾತಿಗಳಂತ. ಮತ್ತೇನ್ ಮಾಡ್ತಾರ? ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಂಡು, ಮಾರಿಗೆ ಪೌಡರ್ ಬಳಕೊಂಡು, ಕಂಡಂಗ ದಿನ ಒಂದೊಂದು ಹೊಸ ಹೊಸ ಬಟ್ಟೆ ಹಾಕೊಂಡು ಫೇಸ್ಬುಕ್ನಾಗ ಮುಖ ಪ್ರದರ್ಶನ ಮಾಡ್ತಿರ್ತಾರ. ಊರ್ ಮಂದಿ ಅವರಿಗೆ ಲೈಕ್, ಬ್ಯೂಟಿಫುಲ್, ಮತ್ತೇನಂತಿರ್ತಾರ, ಶೇರ್, ಮತ್ತೇನ್ ಮಾಡ್ತಾರ? ಲೈಕ್, ಕಮೆಂಟ್. ಈ ಊರ್ ಮಂದಿ ಕಮೆಂಟ್ ಮಾಡಿದ್ರ ಎದಕ್ಕೆ ಬರ್ತದ? ಅದು ಎದಕ್ಕೆ ಬರ್ತದ? ಫಾಲ್ತು ದಂಡ ಅಲ್ಲ ಅದು. ಫೇಸ್ಬುಕ್ನಾಗ ಕಮೆಂಟ್, ಲೈಕ್, ಶೇರ್ ತಗೊಂಡು ಮುಂಜಾನೆ ಎದ್ದ ಕೂಡ್ಲೇನೆ ತನ್ನ ಬಾಳ ಸಂಗಾತಿಯ ಮುಖವನ್ನ ಪ್ರೀತಿಯಿಂದ ನೋಡಿ ಒಂದು ಮುದ್ದು ಕೊಟ್ರ ಅಲ್ಲಿ ಸಾರ್ಥಕ ಆಗ್ತದ. ಕೊಳ್ಳೊಂದು ಲಿಂಗ ತಗೊಂಡು ಒಂದಿಟ್ಟು ಹಣಿಗೆ ಹಚ್ಕೊಂಡ್ರ ಅದು ಸಾರ್ಥಕ ಆಗ್ತದ. ನಮ್ಮ ಅಂತರಂಗದೊಳಗಿರುವಂತ, ಪಿಂಡಾಂಡದೊಳಗಿರುವಂತ ಆ ಕೂಟಸ್ಥ ನೀ ನದಿ ಅಂತ ಎದ್ದಿನಪ್ಪ, ನೀನೇ ಇಡೀ ಬ್ರಹ್ಮಾಂಡಕ್ಕ ಆಧಾರ ಅಂತ ಹೇಳಿ ಅಂದ್ರೆ ಸಾರ್ಥಕ ಆಗ್ತದೆ. ಕಟ್ಕೊಂಡು ಗಂಡನ ಮಾರಿ ಎಕ್ಕಡೋ, ಕಟ್ಕೊಂಡು ಹೆಂಡತಿ ಮಾರಿ ಎಕ್ಕಡೋ, ಎಡ್ಡೋ ಹೃದಯದೊಳಗ ಪ್ರೀತಿಯ ದಾರಿದ್ರ್ಯ ತುಂಬಿಕೊಂಡು ನೀಚ ಬುದ್ಧಿ, ದ್ವೇಷ ಬುದ್ಧಿ ಇಟ್ಕೊಂಡು ಮಕ್ಕಳನ್ನ ಕಟ್ಕೊಂಡು ಪಾಲಿಟಿಕ್ಸ್ ಮಾಡಿ ಸಂಸಾರ ಹಾಳು ಮಾಡಿ ಒಬ್ಬೊಬ್ರು ಒಂದೊಂದು ಕೌರವರು, ಪಾಂಡವರು, ಅವ್ರೇನು ಇದು ಯುದ್ಧಕ್ಕೆ ನಿಂತಿರ್ತಾರಲ್ಲ, ಹಂಗ ನಿಂತು ಸಂಸಾರ ಮಾಡ್ಕೊಂಡು
ಏನದ ಅದ್ರಾಗ ಏನ್ ಅರ್ಥ ಅದ? ಇವೆಲ್ಲ ಕೆಟ್ಟ ಗುಣಗಳಲ್ಲ ಇವು. ಅದಕ್ಕೇನ್ ಮಾಡ್ಬೇಕು? ಸಂಸಾರ ಹೆಂಗ್ ನಡೆದದ ಅಂತೇಳಿ ಅದ್ರೊಳಗೆ ಹೋಗ್ಕೋಬಾರದು. ಅದರಿಂದ ಭಿನ್ನವಾಗಿ ನಿಂತು ಇದು ಹೆಂಗ್ ನಡೆದದ ಅಂತ ನೋಡ್ಬೇಕು. ಮಹಾಭಾರತ ಯುದ್ಧ ಓದೋದು ನೋಡೋದು ಬೇಕೇ ಆಗಿಲ್ಲ. ನಮ್ಮ ಮನೆಯೊಳಗೆ ನಡೆದಿರ್ತಾವೆ ಎಲ್ಲ. ರಾಮಾಯಣ ಮಹಾಭಾರತಗಳೆಲ್ಲ ಇಲ್ಲೇ ನಡೆದಿರ್ತಾವ. ಅದರಿಂದ ಭಿನ್ನವಾಗಿ ನಿಂತು ನೋಡ್ಬೇಕು. ಅದರದ್ದು ಒಂದು ಭಾಗ ಆದೇವಂತಂದ್ರೆ ಹೈರಾಣಕ್ಕೆ ಬಿದ್ದು ಬಿಡ್ತೇವೆ ನಾವು. ಅದಕ್ಕೆ ಮೊದಲ ಪ್ರೀತಿ, ದಯೆ, ಕ್ಷಮೆ, ಸಹನೆ, ಪರೋಪಕಾರ, ಸೇವೆ. ಕೆಲವೊಬ್ಬರಿಗೇನು ಬೇಕಾಗಿರಲ್ಲ, ರೊಕ್ಕ ಬೇಕಾಗಿರಲ್ಲ, ರೂಪಾಯಿ ಬೇಕಾಗಿರಲ್ಲ, ನಿಮ್ಮ ಭಕ್ತಿ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಬಿದ್ದವರಿಗೆ ಎಬ್ಬಿಸ್ಲಕ್ಕ, ಎದ್ದವರಿಗೆ ಮತ್ತೆ ಮನಗಿಸ್ಲಕ್ಕ ಒಂದೆರಡು ಹೆಜ್ಜೆ ರಟ್ಟಿ ಹಿಡಿದು ಕರ್ಕೊಂಡು ಹೋಗಿ ಅವರಿಗೆ ಒಂದು ಸೇವೆ ಮಾಡೋದ್ರ ಸಲುವಾಗಿ ಬೇಕಾಗಿರ್ತಾರೆ. ಅಂತ ಅವಶ್ಯಕತೆ ಇತ್ತಂತಂದ್ರೆ ಅದೊಂದು ಲಾಟ್ರಿ ಟಿಕೆಟ್ ಇರ್ಬೋದು. ನಮ್ಮ ಮನೇನ ಅತ್ತಿ ಮಾವ, ನಮ್ಮ ತಂದೆ ತಾಯಿಗೆ ಮಾಡ್ಬೇಕಂತೇನಿಲ್ಲ. ಊರು ತುಂಬ ಬೇಕಾದಷ್ಟು ಸೇವೆ ಮಾಡ್ಲಿಕ್ಕ ಆಸಕ್ತರದ. ಯಾರಿಗಾದ್ರೂ ಒಂದಿಟ್ಟು ರಟ್ಟೆ ಹಿಡಿದು ಸೇವೆ ಮಾಡಿದ್ರಿ ಅಂತಂದ್ರೆ ಅದು ಲಾಟ್ರಿ ಟಿಕೆಟ್ ಹೊಡೆದಂಗ. ನಮ್ಮನೆಯವ್ರಿಗೆ ನಾವು ಮಾಡ್ಬೇಕಂತಿಲ್ಲ, ಯಾರಿಗಾದ್ರೂ ಮಾಡ್ಬೇಕು. ಎಲ್ಲಿ ಅಶಕ್ತರದರ, ಎಲ್ಲಿ ನಮ್ಮ ಅವಶ್ಯಕತೆ ಅನ್ನಿಸ್ತದ, ಅಲ್ಲಿ ಎಲ್ಲಾ ಕಡೆ ನಾವು ಸೇವೆ ಮಾಡ್ಲಿಕ್ಕೆ ಸಿದ್ಧರಿರ್ಬೇಕು. ಅದು ಮತ್ತೆ ಮಂದಿಗೆ ತೋರಿಸ್ಲಕ್ಕಲ್ಲ, ನಮ್ಮ ಆತ್ಮೋನ್ನತಿಗಾಗಿ. ಈ ಕೆಲ ಸದ್ಗುಣಗಳು. ದುರ್ಗುಣಗಳು ಏನು? ಅವ್ರು ಬಿದ್ದು ಒದ್ದಾಡಿ ಕಷ್ಟಪಡ್ತಿರ್ತಾರ. ಹೃದಯ ಕಲ್ಲು ಮರ ಇದ್ದಂಗ, ಅದ್ರ ಕಡೆ ಲಕ್ಷ್ಯ ಇರ್ಲಾರ್ದಂಗ ಏನ್ ಯಾಕೆ ಮಾಡ್ಕೊಳಲ್ರಕ್ಕ, ಅವ್ರು ಮಾಡೋರ್ ಬಲ್ಲ, ಮಾಡಿಸ್ಕೊಳ್ಳೋರ್ ಬಲ್ಲ, ನನಗೇನ್ ಸಂಬಂಧ ತಿಳ್ ಕೂತಿರ್ತಾರಲ್ಲ. ಇವೆಲ್ಲ ಕೆಟ್ಟ ಗುಣಗಳು, ಸ್ವಾರ್ಥದ ಗುಣಗಳು, ದುಷ್ಟ ಗುಣಗಳು. ಏನ್ ಮಾಡ್ಬೇಕು? ಸದ್ಗುಣ, ದುರ್ಗುಣ ಎಲ್ಲ ಬಹಳದ. ಇದು ಹೇಳ್ಬೇಕಾದ್ರ ಗುಣ. ಕ್ಷಮ ಅಂದ್ರೆ ಒಂದು ವಾರ ಹೇಳ್ತೇನೆ. ಕ್ಷಮ ಅಂದ್ರೆ ಹೆಂಗಿರ್ಬೇಕು? ತಪ್ಪಾಗ್ಯದ. ಎಲ್ಲ ಕಳನನ್ ಮಕ್ಕಳು ಏನ್ ಮಾಡ್ಯಾರ ಈಗ? ಸ್ವಾರಿ ಅಂತ ಕಲ್ತು ಬಿಟ್ಟಾರ. ಕ್ಷಮ, ಸಾರಿ, ಏನ್ ಬೇಕಾದ್ರೆ ಮಾಡ್ತಾರ, ಸಾರಿ ಅಂತಾರ. ಮತ್ತೆ ಏನ್ ಸಾರಿ ಅಲ್ಲ ಅಂತ ಕೇಳಿದ್ರೆ, ಸಾರಿ ಅಂದಿನೆಲ್ಲ ಅಂತ ಮತ್ತೆ ಹೊಳ್ಳಿ ಜಗಳಕ್ಕೆ ಬಿಡ್ತಾರ. ಅವ್ರೆ ಸಾರಿ ಅಂದ್ರು. ಅವ್ರೇನ್ ಮೆತ್ತಗಿದ್ದು ಸಾರಿ ಅಲ್ಲ, ಉಲ್ಟಾ ತಪ್ಪಾಗ್ಯದ ಅಂದಿನೆಲ್ಲ ಅಂತಿರ್ತಾರ. ಮತ್ತೆ ಹೊಳ್ಳಿ ಜಗಳಕ್ಕೆ ಬೀಳ್ತಿರ್ತಾರ. ಅದು ಸಾರಿ ಏನದು? ಆ ಸಾರಿಯಿಂದ ಏನೇನಿರ್ಬೇಕು? ತಾನು ಮಾಡಿದ ತಪ್ಪಿನ ಬಗ್ಗೆ ನೋವು ಇರಬೇಕು. ಆ ತಾನು ಮಾಡಿದ ತಪ್ಪಿನಿಂದ ಅಲ್ಲಿ ಆದ ಕಷ್ಟ ನಷ್ಟಗಳ ಬಗ್ಗೆ ಸಾಂತ್ವನ ಇರಬೇಕು. ಮತ್ತೆ ಏನಾದರೂ ನಷ್ಟ ಆಗಿದ್ರೆ ಅದು ತುಂಬಿಕೊಡಂತ ಮನೋಭಾವ ಇರಬೇಕು. ಅಮ್ಮ ಮಾಡಿದ ತಪ್ಪು ಇನ್ನೊಮ್ಮೆ ಮಾಡಬಾರದು ಅಂತೇಳಿ ಒಂದು ಪ್ರಾಮೀಸ್ ಇರಬೇಕು. ಸಾರಿಯಿಂದ ಒಂದು ಪುರಾಣದ, ದಯೆಯಿಂದ ಒಂದು ಪುರಾಣದ, ಕ್ಷಮೆಯಿಂದ ಒಂದು ಪುರಾಣದ, ಸಹನೆಯಿಂದ ಒಂದು ಪುರಾಣದ. ಹೆಂಗಿರ್ಬೇಕಂತ ಇವೆಲ್ಲ ಹೇಳ್ಬೇಕಂದ್ರೆ ದಶವಾಯುಗಳಲ್ಲಿ ದಶವಿಧವಾದ ಸಾಧನೆಗಳದಾವ ಅದ್ರೊಳಗೆ. ಅದು ಒಂದು ತಿಂಗಳು ಹೇಳೋ ಪ್ರವಚನ ಅದು, ಆ ವಚನ. ಅದು ಸುಮ್ಮನೆ ಪರಿಚಯ ಮಾಡಿಕೊಡ್ಲಕತ್ತೀನಿ ನಾನು. ಬೇಕಾದಷ್ಟು ಒಳಗೆ ಚಿಂತನೆ ಬೇಕಾದಷ್ಟು ಅದ. ಇರ್ಲಿ, ಅದನ್ನೆಲ್ಲ ಕಂಟ್ರೋಲ್ ಮಾಡಿ ನಮ್ಮ ಗುರಿ ಏನದ? ವಿಚಾರ ಸಾಗರಕ್ಕೆ ಹೋಗೋದು ನಮ್ಮ ಗುರಿ ಅದಲ್ಲ. ಅದಕ್ಕೆ ನಾವು ವಿಚಾರ ಸಾಗರಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಅಲ್ಲಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ಬೇಕು. ಏನೋ ಮಾಡ್ಲಕ್ಕೆ ಹೋಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಏನ್ ಮಾಡ್ಲಕತ್ತೀವಿ ಅಂತ ನಮಗೆ ತಿಳಿಲಾರ್ದಂಗ, ನಿಮಗೆ ತಿಳಿಲಾರ್ದಂಗ ಆಗಬಾರ್ದು. ಒಂದ್ ಸೆಕೆಂಡ್.
ಗಡ್ಕೊಳ್ ಮಡಿವಾಳಪ್ಪ ಅವ್ರ ಚಿಂತೆ ಹೆಂಗ್ ಬಿಡಿಸ್ತಾರ ನೋಡ್ರಿ. ಏನೇನ್ ಚಿಂತೆ ಇರ್ತಾವ ಎಲ್ಲ ಲೀಸ್ಟ್ ಮಾಡಿ ಚಿಂತೆ ಬಿಡ್ರಿ ಕಡೆ ಬಿಸಾಕ್ತಿರ್ತ.
ಹ್ಮ್ ಭಾಸ್ಕರಣ್ಣವ್ರು ಕವಿತಾಳದವ್ರೇನ್ರಿ? ಅಪ್ಪ ನಮಸ್ಕಾರ, ನಿಮ್ ಪಾದಗಳಿಗೆ ನಮಸ್ಕಾರ ತಂದೆ. ವೆಂಕಟನಾರಾಯಣ ಇವರು ಉದಯ್ ಭಾಸ್ಕರ್ ಅವ್ರ ಅಂತೇಳಿ ನಮಗ ಮನಿ ಕೊಟ್ಟ ಯಜಮಾನ್ರು. ಫ್ರೀದ ಕೊಟ್ಟಾರ ಇದು ಮನಿ ನಮಗ. ದೇವ್ರು ನಮ್ಮ ಆಶ್ರಯದಾತರು ಇವರು. ಇವತ್ತ ನಮ್ ಜನ್ಮಕ್ಕ ಇವ್ರ ಆಸರಾದವ್ರು. ಇವ್ರ ತಂದೆಯವರು, ಇವರು ಇಬ್ರು ಬ್ರದರ್ಸು, ತಂದೆ. ಇದೇನು ನಮಗ ರೊಕ್ಕನೆ ತಗೊಂಡಿಲ್ಲ ಅವ್ರು ಜಾಸ್ತಿ. ಸುಮ್ನೆ ಒಂದ್ 5 ಲಕ್ಷಕ್ಕ ಕೋಟಿಗಟ್ಲೆ ಆಸ್ತಿ ಕೊಟ್ಟಾರ ನಮ್ಗೆ ಇವರು. ಕೊಟ್ಟಿದ್ದು ಸುತ್ತಮುತ್ತಿನವ್ರು ಇನ್ನ ಬೇಕಾದಷ್ಟು ಹೆಚ್ಚೆಚ್ಚು ಕೊಟ್ಟು ತಗೋಬೇಕನ್ನವ್ರು ಇದ್ರು. ಆದ್ರೂ ನಮಗ್ ನೀವು ಕೊಟ್ಟ ರೇಟ್ ಅದು ಫ್ರೀನೇ ಅದು ನಮಗೆ. ಇವತ್ತು ಅದು ಎಷ್ಟು ಧನ್ಯತಾ ಭಾವ ಅದ ಅಂದ್ರೆ ಅಷ್ಟು ಭಾವ ಅದ. ನೀವು ಕೊಟ್ಟ ಸ್ಥಳವನ್ನ ಈಗ ಆಶ್ರಮ ಮಾಡಿಬಿಟ್ಟಿವಿ. ಅದನ್ನ ಜ್ಞಾನದ ಕೇಂದ್ರ ಆಗ್ಬಿಟ್ಟದ ಈಗ ಅದು. ಎಲ್ಲ ಸಾರ್ಥಕ ಮಾಡಿವಿ. ಕಲ್ಯಾಣಪ್ಪ ಗುರುಗಳೇ ಸ್ವಲ್ಪ ಮಾತಾಡ್ತೀರಿ ನಮ್ಮ ಭಾಸ್ಕರಣ್ಣವರಿಗೆ. ಇದೇ ಮನಿನೇ, ಅಲ್ಲೇ ನಿಮ್ ಮನೆಗೆ ಅದೀವಿ ನಾವು. ಇವರು ಬಾಗಿಲ್ ಹೇಳ್ರಿ. ಆಶ್ರಮ ನಾವೇ ಮಾಡಿದ್ದಿಲ್ಲ, ಜ್ಞಾನದ ಕೇಂದ್ರ ಮಾಡಿವಿ ಅದಕ್ಕೆ. ನಿಮ್ಮ ಮನೆಗೆ ನೀವು ಯಾವಾಗಾದ್ರೂ ಬರ್ಬೋದು. ಸ್ವಾಗತ, ಸುಸ್ವಾಗತ, ಆಲ್ವೇಸ್ ವೆಲ್ಕಮ್. ಮಕ್ಕಳು, ಮೊಮ್ಮಕ್ಕಳು, ಸೊಸೆಯರು ಎಲ್ಲರೂ ಬರ್ರಿ. ಕಲ್ಯಾಣಪ್ಪ ಗುರುಗಳು ಇವ್ರು ನಮ್ ಧರ್ಮಾಧಿಕಾರಿಗಳು. ಬಾಗಲಕೋಟ್ PSI ರಿಟೈರ್ ಆಗ್ಯಾರ. ಮಾತಾಡ್ತೀರಿ, ಪರಿಚಯ ಮಾಡ್ಕೋರಿ. ಇದು ಆಶ್ರಮ ಅವ್ರದೇ ಮನಿ, ಅವ್ರದೇ ಜಾಗ, ಇದು ಆಶ್ರಯ. ನಮಸ್ಕಾರ ಸರ್. ಬಾಗಲಕೋಟೆ. ಹೌದು ಸರ್. ಗುರುಗಳ ಹತ್ರನೇ 5-6 ವರ್ಷ ಇದ್ದ ಅವತ್ತಕ್ಕೆ ಕೇಳೋದು ಮಾಡೋದು ಉತ್ತಮವಾದ ಜ್ಞಾನ ಬಿಟ್ಟು ನಮ್ಗೆ. ಹೌದು ಸರ್. ನಮ್ದು ಯಾವ ಕವಿತಾಳ್ರಿ? ಕವಿತಾಳ್ ಸರ್. ಮಾನ್ವಿ ತಾಲೂಕು, ಇವಾಗ ಸಿರುವಾರ ತಾಲೂಕು ಆಗಿದೆ ಸರ್. ಸಿರುವಾರದಿಂದ ಶಿಂಗಸೂರು ಹೋಗ್ತಾ 25 ಕಿಲೋಮೀಟರ್ಸ್ ನಲ್ಲಿ ಬರ್ತದೆ ಕೌತಾಳ್. ಫರ್ಟಿಲೈಸರ್ಸ್ ಅವೆಲ್ಲ ದೊಡ್ಡ ಗೂಡ ಅಂತದವ್ರಿ ಇವ್ರದಲ್ಲಿ. ಒಳಗೆ ಲಾರಿ ಸರ್. ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಇದೆ, 2 ಲಾರಿ ಇದೆ ಸರ್. ಎಲ್ಲ ಬಿಸ್ನೆಸ್ ಸರ್. ಕವಿತಾಳಿಗೆ ಸರ್ ಎಲ್ಲ ಕವಿತಾಳಿಗೆ ಅಲ್ರಿ ಇದು? ಎಲ್ಲ ಕವಿತಾಳಿಗೆ. ಅದೇ ನಾವು ಮನೆಗೆ ಹೋಗ್ಬೇಕಾದ್ರೆ ಕವಿತಾಳಾಗಿ ಹೇಳೋದಕ್ಕೆ ಕವಿತಾಳಿಂದ ಮನೆಗೆ ಬಸ್ ಹತ್ತಿದ್ದೇವೆ. ಹೌದಾ ಸರ್? ಅಲ್ಲೇ ಬಸ್ ಸ್ಟ್ಯಾಂಡ್ ನಲ್ಲಿ, ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿ ನಮ್ಮ ಅಂಗಡಿ ಸರ್, ವರಲಕ್ಷ್ಮಿ ಫರ್ಟಿಲೈಸರ್. ನಮ್ಮ ಅಂಗಡಿ ಮುಂದೆ ನಿಂತಿರ್ತದ ಸರ್ ಬಸ್. ನೀವು ಯಾವಾಗ ಬಂದ್ರೆ ಬರ್ರಿ. ರೈಸ್ ಮಿಲ್ ಎಲ್ಲ ನಡೆಸಾರಿಲ್ಲ ರಾಯಚೂರಾಗ ಅವರು ಎಲ್ಲ? ಸರ್ ಇವಾಗ ಇಲ್ಲ ಸರ್, ಈಗಿಲ್ಲ. ಇಲ್ಲ, ಆ ಕಡೆ ಅಕ್ಕಿ ಜಾಸ್ತಿ ಕಾಣುತ್ತೆ. ಈ ಕಡೆ ಎಲ್ಲ ಪ್ಯಾಡಿ ಏರಿಯಾ ಸರ್. ಇದು ಪ್ಯಾಡಿ ಬೆಳಿತಾರ, ನೀರಾವರಿ ಏರಿಯಾ ಎಲ್ಲ. ಸುತ್ತಮುತ್ತ ಹಳ್ಳಿಗಳು, ಕ್ಯಾಂಪ್ಗಳು ಇದಾವೆ ಸರ್. ಬರ್ತಾರೆ ಡೈಲಿ ಬರ್ರಿ. ಬರ್ತೇನೆ ಸರ್, ಬರ್ತೀನಿ. ನಮ್ಮ ಕೇಳಿದ್ದಕ್ಕೆ ಬಹಳ ತುಂಬ ನಮಗೆ ಸುಸ್ವಾಗತ. ಥ್ಯಾಂಕ್ ಯು ಸರ್. ಬರ್ರಿ, ಮತ್ತೆ ಎಲ್ಲರೂ ಆಮೇಲೆ ಟೈಮ್ ತಗೊಂಡು ಪರಿಚಯ ಮಾಡ್ಕೋತಾರೆ. ನಿಮ್ ನಂಬರ್ ಹಾಕ್ತೇನೆ ಗ್ರೂಪಿಗೆ. ನಮ್ಮ ಆಧ್ಯಾತ್ಮ ಸಾಧಕರು ಬಹಳ ಮಹರ್ಷಿಗಳಿದ್ದಂಗೆ ಅದಾರ ಅವರೆಲ್ಲ. ಎಲ್ಲ ಪ್ಯೂರ್ ಶುದ್ಧ ಬ್ರಹ್ಮ ಸ್ವರೂಪರ ಎಲ್ಲರೂ. ಬಹಳ ಒಳ್ಳೆ ಯೋಗ ಕಲಿಸ್ತಾರ, ಪೂಜಾ ಪಾಠ, ರುದ್ರ ಎಲ್ಲ ಕಲಿಸ್ತಾರ. ಎಲ್ಲಾನು ಅದ ಇದ್ರೊಳಗೆ. ದಿನ ಯೋಗ, ಮುಂಜಾನೆ 6 ಗಂಟೆಗೆ ಯೋಗನು ಕಲಿಸ್ತಾರ, ಪ್ರಾಣಾಯಾಮ ಎಲ್ಲಾನು ಕಲಿಸ್ತಾರ. ಎಲ್ಲ ಒಳ್ಳೆ ಸಾಧಕರು ಅದಾರ ಇದ್ರೊಳಗೆ.
ಓಕೆ. ಅದೇ ಸರ್ ಇವತ್ತೇ ನೋಡಿದೆ ನಾನು. ನೋಡಿ ನಿಮ್ ಪುಣ್ಯ, ಇಷ್ಟು ಜನ್ಮದ ಪುಣ್ಯ ಈಗ ಫಲ ಕೊಡ್ತಾ ಇದೆ. ಆಧ್ಯಾತ್ಮ ಸಾಧನೆಗೆ ತಗೊಂಡ್ಬರ್ಲಿಕ್ಕತ್ತದಲ್ಲ, ಬಹಳ ಖುಷಿ ಆಯ್ತು ನಮ್ಗೆ. ಅದೇ ಗ್ರೂಪ್ನಾಗ ಯಾಡ್ ಮಾಡಿದ್ರಿ ನನ್ನ ನಂಬರ್, ನಾನು ಎಲ್ಲ ನೋಡ್ತಾ ಇರ್ತೀನಿ ಸರ್. ಬಟ್ ಇವತ್ತು ಇದು ಕ್ಲಿಕ್ ಮಾಡಿ ನೋಡಿದೆ. ಒಳ್ಳೆ ಥ್ಯಾಂಕ್ ಯು. ಇಲ್ಲಿ ಬಂದು ಇದು ಬೆಳಿಗ್ಗೆ 5:00 ಸ್ಟಾರ್ಟ್ ಇರ್ತದ್ರಿ. 5:00 ಬಂದಿರ್ತದ್ರಿ. ಮುಂದೆ ಮಧ್ಯಾಹ್ನ 1 ಗಂಟೆ 1 ಗಂಟೆ ಇದಾಗ್ತದೆ. 4 ಸಾಯಂಕಾಲ ಮುಂದೆ ರಾತ್ರಿ ಬೆಳಗಾದ್ರೆ ಅನುಕೂಲ ಆಗುತ್ತೆ ಸರ್. ಮಧ್ಯಾಹ್ನ ನಿಮ್ಗೆ ಯಾವಾಗ ಅನುಕೂಲ ಆಗ್ತದ ಅವಾಗ. ರಾತ್ರಿ 8ರಿಂದ 11 ತನಕ ಇರ್ತದ. ನಮ್ಮ ಹಂಗೆ ಬೇರೆ ಬೇರೆ ಟೈಮ್ಗಳು, ಬೇರೆ ಬೇರೆ ವಿಷಯ ಯಾವ್ದಾದ್ರೂ ಅದೇ ಪರಮಾತ್ಮನ ವಿಷಯನೇ, ಬ್ರಹ್ಮನ ವಿಷಯನೇ, ಮತ್ತೆ ಏನಿರುತ್ತೆ. 5:00 ಬರೀ ರಾತ್ರಿ ಅಕಸ್ಮಾತ್ ಮನೆ ಎಲ್ಲಿ ಬಂದ್ರೆ ಕೂಡ ರಾತ್ರಿ ಓಪನ್ ಮಾಡಿ ನಮ್ದೇ ಆಕ್ಚುಲ್ 24 hours ಟಿವಿ ರೇಡಿಯೋ ಹೆಂಗಿರ್ತಾವ ಹಂಗ್ ಮಾಡ್ಬೇಕಂತೀವಿ. ನಮ್ಗ ಜನರ ಶಕ್ತಿ ಬೇಕಲ್ಲ, ಜಂಗಮ ಶಕ್ತಿ. ಎಲ್ಲರೂ ಸೇರಿದ್ರ ಅಂತಂದ್ರೆ ಅಂಥದ್ ಮಾಡ್ಲಿಕ್ ಸಾಧ್ಯ ಅದ. ಆ ಜಂಗಮ ಶಕ್ತಿ ಕೊರತೆ ಇದ್ದದಕ್ಕೆ ನಾವು 8 ತಾಸು ಅಷ್ಟೇ ಮಾಡೀವಿ ಈಗ. ಇದು ಒಂದು ಯೂನಿವರ್ಸಿಟಿ ಇದ್ದಂಗೆ ನಮ್ಮದು, PhD ಕೋರ್ಸ್ ಇದ್ದಂಗೆ ನಮ್ಮದು. ಆಧ್ಯಾತ್ಮಿಕ ಮೋಸ್ಟ್ ಹೈಯೆಸ್ಟ್ ಫಿಲಾಸಫಿ. ಇದ್ರ ಮೇಲೆ ಮತ್ತಿನ್ನೇನಿಲ್ಲ ತಿಳ್ಕೊಳ್ಳೋದು, ಕಲಿಯೋದು. ಇಲ್ಲಿ ಒಮ್ಮೆ ಬಂದು ಕಲ್ತ ಮೇಲೆ ಮುಗೀತು. ಎಲ್ಲಿ ಹೋದ್ರೂ ಇಲ್ಲಿ ಕಲ್ತ ವಿಷಯನೇ ಅಲ್ಲಿ ಹೇಳ್ತಿರ್ತಾರೆ ಅಷ್ಟೇ. ಅಂತ ಫಿಲಾಸಫಿ ಇದು, ಶುದ್ಧ ಬ್ರಹ್ಮಜ್ಞಾನ. ಓಕೆ, ಥ್ಯಾಂಕ್ ಯು. ಹಾ, ಮೇಡಮ್ ಆರಾಮದಾರ್ರಿ, ಮಕ್ಕಳು ಆರಾಮದ, ಎಲ್ಲ ಆರಾಮದ. ಆಮೇಲೆ ಫೋನ್ ಹಚ್ಚಿ ಮಾತಾಡ್ತೀನಿ. ಓಕೆ, ಮುಂದಿನ ಪಾಠಕ್ಕೆ ಹೋಗೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪ್ರಸ್ತುತ ವಿಷಯ ಏನಂತಂದ್ರೆ, ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 262ನೇ ವಿಷಯಾಂಕ ಇಂದ್ರಿಯ ಆತ್ಮವಾದಿಯ ಮತ 157ನೇ ದೋಹಾದ ವಿಶ್ಲೇಷಣೆಯ ಮುಂದುವರಿದ ಭಾಗ. ಇಲ್ಲಿ 5 ಕೋಶಗಳು ಮುಗಿಯುವ ತನಕ ಹಿಂಗೆ ಪುನರಾವರ್ತನೆ ಮಾಡ್ಕೊತೇ ಹೋಗ್ಬೇಕಾಗ್ತದ. ಈಗ ಈ ಒಂದು ಅನ್ನಮಯ ಕೋಶ ಸ್ಥೂಲ ಶರೀರನೇ ನಾನು ಎನ್ನುವಲ್ಲಿ 3 ಆತ್ಮಸೂತ್ರಗಳನ್ನು ಕೊಟ್ಟಿದ್ರು. ಯಾವುವು ಅವು ಹೇಳಕ್ ಬರ್ಬೇಕು ನಿಮಗ. 3 ಆತ್ಮದ ಸೂತ್ರಗಳು. ಇಂದ್ರಿಯ ಆತ್ಮವಾದಿ, ಇಂದ್ರಿಯ ಅಲ್ಲ, ಸ್ಥೂಲ ಶರೀರನೇ ಆತ್ಮ, ಅನ್ನಮಯ ಕೋಶನೇ ಆತ್ಮ ಎನ್ನುವ ವಿರೋಚನ ಸಿದ್ಧಾಂತ, ಚಾರ್ವಾಕ ಸಿದ್ಧಾಂತ, ಭೌತ ಶಾಸ್ತ್ರ ಸಿದ್ಧಾಂತ, ಭೌತ ಬಾಡಿ 3 ಸೂತ್ರ ಕೊಟ್ರು. ಯಾವ್ಯಾವು? ಆತ್ಮ ಅಜರವಾಗಿದೆ, ಅಂದ್ರೆ ಆತ್ಮಕ್ಕೆ ವಯಸ್ಸು ಆಗುವುದಿಲ್ಲ, ದೇಹಕ್ಕೆ ವಯಸ್ಸಾಗ್ತದ. ಬಾಲ್ಯ, ಯೌವನ, ಮುಪ್ಪು, ಜನನ, ಮರಣ ಎಲ್ಲ ದೇಹಕ್ಕದೇ ಹೊರತು ಆತ್ಮಕ್ಕೆ ವಯಸ್ಸಾಗಂಗಿಲ್ಲ. ಹೀಗಾಗಿ ಅದು ಅಜರವಾಗಿದೆ. ಮತ್ತೆ ಅಮರವಾಗಿದೆ. ಅಮರ ಅಂತಂದ್ರೆ ಅದಕ್ಕೆ ಸಾವು ಅನ್ನೋದಿಲ್ಲ. ಮತ್ತೆ ಹುಟ್ಟು ಅನ್ನೋದು ಇಲ್ಲ. ಅದಕ್ಕೆ ಸಾವೇ ಇಲ್ಲ ಅಂದ್ಮೇಲೆ ಹುಟ್ಟದರೆ ಇಲ್ಲಿ ಬರ್ತದೆ. ಜನನ ಮರಣಗಳು ಇಲ್ಲ, ವಯಸ್ಸಾಗೋದು ಇಲ್ಲ ಅದಕ್ಕೆ ಆತ್ಮಕ್ಕೆ.
ಅಜರ ಆಯ್ತು, ಅಮರ ಆಯ್ತು, ಮುಂದಿನ ಒಂದದ ಎಲ್ಲಾ ಪ್ರತಿಬಿಂಬಗಳಿಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ಪ್ರತಿಬಿಂಬಗಳಿಗೆ ಬಿಂಬರೂಪಿಯಾಗಿರಂತಹದ್ದು ಪ್ರತಿಯೊಂದು. ಇಲ್ಲಿ ಕಣ್ಣಿಗೆ ಏನ್ ಕಾಣಿಸ್ತವ, ಕೈಗೇನ್ ಮುಟ್ಲಕ್ ಸಿಗ್ತವ, ಮೂಗಿಗೆ ಮೂಸಿಸ್ಲಕ್ ಏನ್ ಸಿಗ್ತವ, ನಾಲಿಗೆ ರುಚಿಸ್ಲಕ್ ಏನ್ ಸಿಗ್ತವ, ಚರ್ಮಕ್ಕೆ ಸ್ಪರ್ಶಿಸ್ಲಕ್ ಏನ್ ಸಿಗ್ತವ, ಅವೆಲ್ಲ ಪ್ರತಿಬಿಂಬಗಳು. ಆ ಪ್ರತಿಬಿಂಬಗಳಿಗೆ ಬಿಂಬರೂಪವಾದವನೇ ಆತ್ಮ, ಪರಮಾತ್ಮ. ಇದು ಎಲ್ಲಿ ಏನೈತೀಗ ಅನ್ನಮಯ ಕೋಶ ಆತ್ಮ ಅನ್ನುವ ವಿಚಾರ ಬಿದ್ದು ಹೋಗ್ತದ. ಅದು ಪ್ರತಿಬಿಂಬಕ್ಕೆ ಬಿಂಬ ಅಂತಂದ್ರೆ ನೀರೊಳಗೋಗಿ ಮುಖ ನೋಡ್ಕೋರಿ ಅಂತ ಗುರು ಹೇಳಿದಾಗ ಅಲ್ಲಿ ಪ್ರತಿಬಿಂಬ ಬಿತ್ತು. ಎದರ ಪ್ರತಿಬಿಂಬ ಬಿತ್ತು? ಆ ವಿರೋಚನನ ಮುಖದ ಪ್ರತಿಬಿಂಬ ಬಿತ್ತು. ಅದಕ್ಕೆ ಅವನೇನ್ ತಿಳ್ಕೊಂಡ, ನೀರೊಳಗೆ ಬಿದ್ದ ಪ್ರತಿಬಿಂಬಕ್ಕ ಬಿಂಬ ರೂಪ ಅಂದ್ರೆ ನನ್ನ ಮುಖ, ನನ್ನ ಸ್ಥೂಲ ಶರೀರ ಅಂದ್ರೆ ನನ್ನ ಸ್ಥೂಲ ಶರೀರನೇ ಅನ್ನಮಯ ಕೋಶನೇ ಆತ್ಮ ಅಂತ ತಿಳ್ಕೊಂಡವ ಹೋಗ್ಬಿಟ್ಟ. ಆದರೆ ದೇವೇಂದ್ರ ಏನ್ ಮಾಡ್ಲಕತ್ತ, ವಿಚಾರ ಮಾಡ್ಲಕತ್ತ. ಪ್ರತಿಬಿಂಬಕ್ಕ ಬಿಂಬ ಆಗಿದ್ದು ನಮ್ಮ ಮುಖ ಅನ್ನೋದು ಅದೊಂದು ಪಾಯಿಂಟ್ ಏನೋ ಕರೆಕ್ಟ್ ಆಯ್ತು. ಆದ್ರೆ ಎರಡನೇ ಪಾಯಿಂಟು, ಈ ಶರೀರ ಅಜರ ಅದ, ಇದು ಅಜರ ಅಲ್ಲ, ಇದು ಜರ ಅದ. ಇದಕ್ಕೆ ವಯಸ್ಸಾಗ್ತದ, ಬಾಲ್ಯ, ಯೌವನ, ಮುಪ್ಪು, ಹುಟ್ಟು, ಸಾವು ಅದ. ಹಿಂಗಾಗಿ ಇದು ಏನು ತಿಳ್ಕೊಂಡಿವಿ, ಈ ಸ್ಥೂಲ ಶರೀರನೇ ಆತ್ಮ ಅನ್ನೋದು ತಪ್ಪಾಗ್ತದ. ಮತ್ತ ಆತ್ಮ ಅಮರ ಆದಂತ ಗುರುಗಳು ಹೇಳ್ಯಾರ, ಇಲ್ಲಿ ಶರೀರ ಸತ್ತು ಹೋಗ್ತದ. ಹಿಂಗಾಗಿ ಈ ಸತ್ತು ಹೋಗುವ ಶರೀರನೇ ಆತ್ಮ ಅಲ್ಲ, ಕೆಟ್ಟು ಹೋಗುವ ಶರೀರನೇ ಆತ್ಮ ಅಲ್ಲ. ಅಜರ ಅಂತಂದ್ರೆ ಕೆಡ್ಲಾರ್ದಂಥದ್ದು, ಇದು ಕೆಡಂಥದ್ದು. ಕೆಡುವ ಶರೀರ, ಸಾಯುವ ಶರೀರ ಆತ್ಮ ಅಲ್ಲ ಅಂತೇಳಿ ಅದು ಅನ್ನಮಯ ಕೋಶವೇ ಆತ್ಮನಲ್ಲ ಅಂತ ಒಂದು ಪಾಯಿಂಟ್. ನೆಕ್ಸ್ಟ್ ಈಗ 262ನೇ ವಿಷಯ ಅಂಕಕ್ಕ ಇಂದ್ರಿಯ ಆತ್ಮವಾದಿಯ ಮತ. ಇವ ಇಂದ್ರಿಯ ಆತ್ಮವಾದಿ ಏನೇನ್ ಹೇಳ್ತಾನ, ಸ್ಥೂಲ ಶರೀರದಲ್ಲಿ ಯಾವುದರ ಇರುವಿಕೆಯಿಂದ ಹೇಳುವ ಕೇಳುವ ವ್ಯವಹಾರ ಆಗ್ತದ. ಶರೀರ ಆದ್ರೆ ಶರೀರನೇ ಆತ್ಮ ಅಲ್ಲ. ಅದು ಶರೀರ ಸುಮ್ನೆ ಒಂದು ಕೊರಡು ಜೀವ, ಸುಮ್ನೆ ಒಂದು ಕೊರಡು ಬಿದ್ದಂಗೆ ಬಿತ್ತು ಕೋಮದಾಗಿದ್ದವನಿಗೂ ಶರೀರ ಇರ್ತವ. ಆದ್ರೆ ಇಂದ್ರಿಯಗಳು ಕೆಲಸ ಮಾಡಲ್ಲ. ಕಣ್ಣಕ್ಕೆ ಕಾಣಂಗಿಲ್ಲ, ಕಿವಿ ಕೇಳ್ಸಂಗಿಲ್ಲ, ಕೈ ಕಾಲು ಹೇಳಂಗಿಲ್ಲ, ಸುಮ್ಮ ಬಿದ್ದಿರ್ತಾನೆ. ಹಿಂಗಾಗಿ ಆ ಅನ್ನಮಯ ಕೋಶಕ್ಕೆ ನಾವು ಆತ್ಮ ಅನ್ನಂಗಿಲ್ಲಪ್ಪ. ಸ್ವಲ್ಪ ಕಣ್ಣ ತೆರೆಯೋದು, ನೋಡೋದು, ಕೇಳೋದು, ಮಾತಾಡೋದು ಇವೆಲ್ಲ ಯಾರು ಮಾಡ್ತಾರ, ಅದಕ್ಕೆ ನಾವು ಆತ್ಮ ಅಂತೀವಿ ಅಂತ ಹೇಳಿ ಅವನೇನ್ ಮಾಡ್ಬಿಟ್ಟ, ಇಂದ್ರಿಯ ವ್ಯವಹಾರಗಳಿಗೆ ಆತ್ಮ ಅಂದ್ಬಿಟ್ಟ. ಎಲ್ಲ ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ನಡೆಯುತ್ತೇನೆ, ನಾನು ವ್ಯವಹರಿಸುತ್ತೇನೆ ಅಂತೇಳಿ ಇಂದ್ರಿಯ ವ್ಯವಹಾರಗಳು ಏನದಾವಲ್ಲ, ಆ ಇಂದ್ರಿಯ ವ್ಯವಹಾರಗಳಿಗೆಲ್ಲ ಆಸರೆಯಾಗಿದ್ದು ಆತ್ಮ ಅಂತ ತಿಳ್ಕೊಂಡು ಏನ್ ಮಾಡ್ಬಿಟ್ಟ, ಇದಕ್ಕೆ ಯಾವುದು ಇಂದ್ರಿಯನೇ ಆತ್ಮ. ಸ್ಥೂಲ ಶರೀರದಲ್ಲಿ ಯಾವುದರ ಇರುವಿಕೆಯಿಂದ ನೋಡುವ ಕೇಳುವ ವ್ಯವಹಾರವಾಗುತ್ತದೆಯೋ ಅಂದ್ರೆ ಇಂದ್ರಿಯದ ಇರುವಿಕೆಯಿಂದ, ಮತ್ತು ಯಾವುದು ಇಲ್ಲದಿರುವುದರಿಂದ ಮರಣವೇ ವ್ಯವಹಾರವಾಗುತ್ತದೆಯೋ ಅದಕ್ಕೇನಾಗ್ತದ, ಈ ಸ್ಥೂಲ ಶರೀರಕ್ಕಿಂತ ಇದು ಭಿನ್ನವಾಗಿದೆ. ಜೀವನವು ಮರಣವು ಇವೇನದವ ಇಂದ್ರಿಯ ಆಧೀನವಾಗಿವೆ. ಎಷ್ಟು ಕಾಲದವರೆಗೆ ಶರೀರದಲ್ಲಿ ಇಂದ್ರಿಯಗಳು ಇರುತ್ತವೆಯೋ ಅಷ್ಟು ಕಾಲದವರೆಗೆ ಮಾತ್ರ ಜೀವನವಿರುತ್ತದೆ. ಇಂದ್ರಿಯ ಇಲ್ಲದಿರುವಾಗ ಏನಾಗ್ತದೆ, ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ನಾನು ಮಾತನಾಡುತ್ತೇನೆ, ಈ ರೀತಿಯಿಂದ ಅಹಂ ಬುದ್ಧಿಯಾದರೂ ಕೂಡ ಇಂದ್ರಿಯಗಳಲ್ಲೇ ಉಂಟಾಗುತ್ತದೆ. ನಾನು ನಾನು ಅನ್ನುವ ಅಹಂ ಬುದ್ಧಿ ಇದಕ್ಕೂ ಇಂದ್ರಿಯಲಿಂತೆ ಆಗ್ತದ. ಆದ್ದರಿಂದ ಇಂದ್ರಿಯವೇ ಆತ್ಮ ಇರುತ್ತದೆ. ಎಲ್ಲರೂ ಹೇಳ್ತಾರಲ್ಲಪ್ಪ, ನಾನು ಒಬ್ಬನೇ ಹೇಳಂಗಿಲ್ಲ, ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ ಅಂತ ಎಲ್ಲರೂ ಅಂತಾರೆ. ಮತ್ತೆ ಎಲ್ಲರಿಗೆ ಗೊತ್ತಿದ್ದದ್ದೇ ಅದ ಈ ಇಂದ್ರಿಯನೇ ಆತ್ಮ ಅಂತಂದ್ರು. ಈ ರೀತಿ ಅಂದಾಗ ಇಲ್ಲಿ 3 ಸೂತ್ರಗಳು ಕೊಟ್ರು. ಏನ್ ಕೊಟ್ರು? ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ ಅನ್ನುವ ವ್ಯವಹಾರ ಯಾವುದರಿಂದ ಇಂದ್ರಿಯಲಿಂತ ಆಲಕತ್ತದ ತಿಳ್ಕೊಂಡನವ. ಹೀಗಾಗಿ ಯಾವುದು ಇದ್ದರೆ
ಇಂದ್ರಿಯ ವ್ಯವಹಾರ ನಡೆಯುತ್ತದೆಯೋ ಅದು ಆತ್ಮ. ಯಾವುದು ಇಲ್ಲದಿದ್ದರೆ ಮರಣವೇ ಸಂಭವಿಸುತ್ತದೆಯೋ ಅದು ಆತ್ಮ. ಆತ್ಮದ ಸೂತ್ರಗಳಿವು. ಆತ್ಮದ ಸೂತ್ರ ಇಂದ್ರಿಯವಾದಿಯ ಮಾತುಗಳಲ್ಲಿವು ಆತ್ಮದ ಸೂತ್ರ. ಯಾವುದು ಇದ್ದರೆ ಇಂದ್ರಿಯ ವ್ಯವಹಾರವಾಗುತ್ತದೆಯೋ, ಯಾವುದು ಇಲ್ಲದಿದ್ದರೆ ಮರಣ ಸಂಭವಿಸುತ್ತದೆಯೋ, ಮತ್ತು ಯಾವುದು ಇದ್ದದ್ದಕ್ಕೆ ನಾನು ಇದ್ದೇನೆ, ಯಾವುದು ಇಲ್ಲದಿದ್ದರೆ ನಾನು ಇಲ್ಲದಂತಾಗುತ್ತೇನೆ. ಇದು ಆತ್ಮದ ಸೂತ್ರ. ಎಲ್ಲಿ ಕೊಟ್ಟಾರೆ ಈ ಸೂತ್ರ ಅಂತಂದ್ರೆ, ಇಂದ್ರಿಯ ಆತ್ಮವಾದಿಯ ವಿಚಾರವನ್ನ ಖಂಡಿಸುವುದಕ್ಕೆ ಸೂತ್ರ ಕೊಟ್ಟಾರ. ಅವನೇನ್ ಹೇಳ್ತಾನ, ಇಂದ್ರಿಯಗಳು ಇರ್ಲಿಲ್ಲ ಅಂತಂದ್ರೆ ಮರಣನೇ ಸಂಭವಿಸ್ತದ, ಇಂದ್ರಿಯ ಇದ್ರೆ ಮಾತ್ರ ಈ ಕೊಡುವ ಕೊಳ್ಳುವ ನೋಡುವ ಕೇಳುವ ವ್ಯವಹಾರ ಆಗ್ತದ ಅಂತೇಳಿ ಇಂದ್ರಿಯ ಆತ್ಮವಾದಿ ಹೇಳೇನ. ಮತ್ತೆ ನಿನ್ನೆ ಹೇಳಿದ್ದರ ಪ್ರಕಾರ ಇಂದ್ರಿಯಗಳಿಗೆ ಏನಾರ ಜಡ್ಡು ಜಾಪತ್ರಿ ರೋಗ ರುಜಿನಿ ಬತ್ತಂತಂದ್ರ ಇಂದ್ರಿಯ ಕಟ್ ಮಾಡಿ ಹೋಗಿರಿ, ನಾನು ಬದುಕಬೇಕು ಅಂತೇಳಿ ಅವ ಬದುಕ್ತಾನಲ್ಲ. ಇಂದ್ರಿಯ ಹೋಯ್ತಂದ್ರ ಅವನ್ ಸಾಯ್ತಾನೇನು? ಇಂದ್ರಿಯ ಇಲ್ಲಂದ್ರೆ ಸಾಯ್ತಾನೇನ್ರಿ? ಯಾವ ಇಂದ್ರಿಯಗಳು ಕಟ್ ಮಾಡಿ ಹೋಗಿದ್ರು ಸಾಯಂಗಿಲ್ಲ. ಇಂದ್ರಿಯ ಆತ್ಮವಾದಿ ಏನ್ ಹೇಳ್ತಾನ, ಇಂದ್ರಿಯಗಳು ಇದ್ರೆ ಜೀವಂತ ಇದ್ದಂಗ, ಇಂದ್ರಿಯಗಳು ಇರ್ಲಿಲ್ಲ ಅಂತಂದ್ರ ಮರಣವೇ ಸಂಭವಿಸುತ್ತದೆ ಅಂತ ಹೇಳ್ತಾನ. ಇಂದ್ರಿಯ ಇರ್ಲಿಲ್ಲ ಅಂದ್ರೆ ಮರಣ ಸಂಭವಿಸಂಗಿಲ್ಲ, ಆತ್ಮ ಇರ್ಲಿಲ್ಲ ಅಂದ್ರೆ ಮರಣ ಸಂಭವಿಸುತ್ತದೆ. ಯಾವುದು ಇಲ್ಲದಿದ್ದರೆ ನಾನು ಇಲ್ಲದಂತಾಗುತ್ತೇನೆ, ಯಾವುದು ಇರುವುದರಿಂದ ನಾನು ಇದ್ದೇನೆ. ಯಾವುದರಿಂದ ಈ ಇಂದ್ರಿಯ ವ್ಯವಹಾರ ನಡೆಯುತ್ತಿದೆಯೋ ಅದೇ ಆತ್ಮ ಅಂತೇಳಿ ಇಲ್ಲಿ 3 ಸೂತ್ರಗಳು. 3 ಸೂತ್ರ ಯಾವುವು? ಯಾವುದು ಇರುವುದರಿಂದ ಇಂದ್ರಿಯಗಳ ವ್ಯವಹಾರ ಘಟಿಸುತ್ತಿದೆ, ನಾನು ನೋಡುತ್ತೇನೆ, ನಾನು ಕೇಳುತ್ತೇನೆ, ಹಿಂಗೆಲ್ಲ ಬರ್ತವೆ. ಮತ್ತೆ ಯಾವುದರ ಇರುವಿಕೆಯಿಂದ ನಾನು ಇದ್ದೇನೆ. ನಾನು ನಾನು ನಾ ಅದೀನಿ ಅಂತಿರ್ತೀರಿ. ನಾ ಅದೀನಿ ಅಂತಂದ್ರೆ ನೀವು ಯಾವಾಗ ಅಂತೀರಿ? ಒಳಗೆ ನಿಮ್ಮ ಆತ್ಮ ಇದ್ದಾಗೆ ಅಂತೀರಿ. ಏನ್ ಸತ್ತಣ ಅಂತದ ನಾನು ಅದೀನಿ ಅಂತ? ನಾನು ಅದೀನಿ ಅಂತೇಳಿ ಸತ್ ಹೆಣ ಅಂತದ? ಜೀವಂತ ಇದ್ದವ್ರು ಅಂತಾರ, ಹೌದಾ ಇಲ್ಲ? ಒಳಗೆ ಆತ್ಮ ಇದ್ದದಕ್ಕೆ ನಾನು ಇದ್ದೇನೆ ಅನ್ನುವುದಕ್ಕೆ ಆಧಾರವಾಗಿರೋದು ಯಾವುದದು? ನಿಮ್ ಶರೀರನ. ಶರೀರನೇ ನಾನು ಇದ್ದೇನೆ ಅಂತಿತ್ತು, ಇಂದ್ರಿಯಗಳೇ ನಾವು ಇದ್ದೇವೆ ಅಂತಿದ್ದು ಅಂತಂದ್ರೆ ಸತ್ ಹೆಣದಾಗೂ ಶರೀರ ಅದ, ಸತ್ ಹೆಣದಾಗೂ ಇಂದ್ರಿಯಗಳದಾವ. ಹೀಗಾಗಿ ನಾನು ಇದ್ದೇನೆ ಎನ್ನುವ ವ್ಯವಹಾರಕ್ಕ ಯಾವುದು ಇರುವುದರಿಂದ ನಾನು ಇದ್ದೇನೆ ಮತ್ತು ಯಾವುದು ಇಲ್ಲದಿದ್ದರೆ ಆ ಶರೀರ ಇಂದ್ರಿಯಗಳಿದ್ದರೂ ಕೂಡ ನಾನು ಇಲ್ಲದಂತಾಗುತ್ತೇನೆಯೋ ಅದೇ ಆತ್ಮ. ತಿಳಿತ ಸ್ವಚ್ಛಾಗಿ ಆತ್ಮ ಅಂದ್ರೆ ಏನಂತ? ಹೆಂಗ ತಿಳಿದ ಸಾಕಾಗ್ಬಿಡ್ತೀನಿ ನೀವು ಹೇಳೋದು, ಜಗ್ಗಿ ಬಿಡ್ತೈತಲ್ಲ. ಆತ್ಮ ಅಂದ್ರೆ ಏನಂತ? ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು. ಆತ್ಮದ ಜೊತೆಗೆ ಇದೀರ ಇಲ್ಲ ಕೂಡಿ? ಆತ್ಮ ಬಿಟ್ಟದಿರೇನೆ ಎಲ್ಲರೇ? ಹುಟ್ಟಿದ ಇನ್ನೂ ಸಾಯತನ ಆತ್ಮದ ಜೊತೆಗೆ ಅದಿರ ಇಲ್ಲ? ಇದರಿ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೇನು ನಮ್ಮ ಅಂತರಾತ್ಮವ. ನಾವು ನಮ್ಮ ಅಂತರಾತ್ಮವ ಅದರ ಜೊತೆಗೆ ಇದ್ದು ಅದರ ಆಧಾರದೊಳಗೆ ಬೆಳೆದು ಮತ್ತೆ ಅದನ್ನೇ ಬಳಸಿಕೊಂಡು ಎಲ್ಲಾ ಕೆಲಸ ನಡೆದವ. ಅದು ಇದ್ದುದಕ್ಕೆ ಎಲ್ಲಾ ಕೆಲಸ ನಡೆದವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೇವೇನು ನಾವು ನಮ್ಮ ಅಂತರಾಳವ ಅಂತರಾತ್ಮವ. ಅದನ್ನ ಅರಿಲೇ ಇಲ್ಲಲ್ಲ ನಾವು. ಹೆಂಗದ ನೋಡ್ರಿ, ಯಾವುದರ ಸಪೋರ್ಟ್ ತಗೊಂಡು ಬದುಕ್ತೀವಿ ಅದನ್ನೇ ಮಸೇರ್ಬಿ ಮಾಡಿ ಒಗೆದು ಬಿಟ್ಟಿರ್ತೀವಿ. ಗಂಡ ಅಂತೇಳಿ ಮನೆಗೆ ಕಟ್ಕೊಂಡು ಬಂದು ಅವ್ರ ಮನೆಯಾಗಿದ್ದು ಅವ್ರ ಮಕ್ಕಳಾಡ್ದು ಅವ್ರ ಮನೆಯಾಗಿ ಬೆಳೆದು ಲಾಸ್ಟಿಗೆ ಗಂಡನ್ನೇ ಒಂದು ಮಸೇರ್ಬಿ ಮಾಡಿ ಒಗಿತಾರ ನೋಡ್ರಿ. ಹೆಂಗದ ಅಂತಾರ. ಅವನ್ಲಿಂತ ಎಲ್ಲ ಉದ್ಧಾರ ಆಗಿರ್ತಾರ, ಅವನಿಗೆ ಬೆಲೆ ಇರಲ್ಲ ಲಾಸ್ಟಿಗೆ.
ಅದಕ್ಕೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೇವೇನು ನಾವು ನಮ್ಮ ಅಂತರಾಳವ. ಹೆಂಗದ ಇದು ಅಂತಂದ್ರೆ, ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ, ಸಮುದ್ರ ಮೇಲೆ 1000 ಗಟ್ಟಲೆ ಮೈಲಿ ಸಾಗಿದರೂ ಕೂಡ ನೀರಿನಾಳ ತಿಳಿಯಿತೇನು ಹಾಯಿ ದೋಣಿಗೆ. ಆ ದೋಣಿ ಆ ನೀರು ಎಷ್ಟು ಆಳದ ತೆಳದ ತಿಳ್ಕೊಳ್ಳೇ ಇಲ್ಲಂತ. ಹಾಂಗಿದು ಜೀವನ ಮಾಡಿ ಹೋಗ್ಬಿಡ್ತಾರ ಮೇಲ್ ಅದರ ಅಂತರಾಳ ತಿಳ್ಕೊಳ್ಳಾರ್ದಂಗ ದೋಣಿ ಹೋದಂಗ ಹೋಗ್ಬಿಡ್ತಾರಂತ ಜೀವನದಾಗ. ಉಳಿದವರೆಲ್ಲ ಹ್ಯಾಂಡ್ರು ಮಕ್ಕಳು ಬಂದವರು ಸುಮ್ಮ ಮ್ಯಾಲ್ ತೇಲ್ಕೊಂಡು ಹೋಗ್ಬಿಡ್ತಾರ. ಅದ್ರ ಆಳ ಏನದ ಅಂತ ತಿಳ್ಕೊಳಕ್ ಹೋಗಂಗಿಲ್ಲ ಅಂತ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇನು ಹಾಯಿ ದೋಣಿಗೆ. ಮತ್ತ ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೂ, ಯಾವುದು ಸದಾ ಕಾಲ ತಬ್ಬುವಂತೆ ಮೇಲೆ ಯಾವುದು ಬಾಗ್ಯದ? ನೀಲಿ ಬಾನು ಆಕಾಶ ಭೂಮಿ ಸಲುವಾಗಿ ಬಾಗ್ಯದ ಇಲ್ಲದು. ಎದಕ್ಕೆ ತಬ್ಬಿಕೊಂಡದದು? ಭೂಮಿಗೆ ತಬ್ಬಿಕೊಳ್ಳಕದು ಬಾಗ್ಯದ. ಮಣ್ಣ ಮುತ್ತು ದೊರಕಿತೇನು ನೀಲಿ ಬಾನಿಗೆ. ಅದು ಸದಾಕಾಲ ಬಗ್ಗಿ ಅದಕ್ಕ ತಬ್ಬಿಕೊಂಡಂಗೆ ಇದ್ರೂ ಸಹಿತ ಈ ಭೂಮಿ ಏನರೆ ಆ ಬಾನಿಗೆ ಒಂದು ಮುತ್ತು ಕೊಟ್ಟತೇನು? ಹೆಂಗದ ಆಧ್ಯಾತ್ಮ ಸಾಧನೆ ಅಂತಂದ್ರ ಮಾಡ್ಕೊತ್ ಹೋಗ್ಬೇಕಷ್ಟೇ. ಸದಾ ಕಾಲ ತಬ್ಬುವಂತೆ ಮೇಲೆ ಬಾಗಿಯೂ ಮಣ್ಣ ಮುತ್ತು ದೊರಕಿತೇನು ನೀಲಿ ಬಾನಿಗೆ. ನೀಲಿ ಬಾನಿಗೆ ಮಣ್ಣು ಮುತ್ತು ದೊರಕಿತಂತಂದ್ರೆ ಅಲ್ಲಿ ನಡುವರ್ಕ ಆಕಾಶನೇ ಇರಂಗಿಲ್ಲ. ಎರಡು ಒಂದದು ಅಂತಂದ್ರೆ ಎಲ್ಲಿರ್ತದೆ ಆಕಾಶ? ಬೈಲೇ ಇಲ್ಲ ಅಲ್ಲಿ. ಅದು ಅಲ್ಲೇ ಇರಬೇಕು, ಇದು ಇಲ್ಲೇ ಇರಬೇಕು. ಇದು ಹಿಂಗೆ ನಡೆದಿರ್ಬೇಕು. ಆತ್ಮ ಸಾಧನೆ ಮಾಡ್ತಾ ಇರ್ಬೇಕು, ಅಮೃತ ಉತ್ಪನ್ನ ಆಗ್ತಾ ಇರ್ಬೇಕು. ಆತ್ಮ ಅಂದ್ರೆ ಏನಂತೇಳಿ ಅದೇನ್ ಬಂದ್ ನಮ್ ಎದುರು ನಿಂದ್ರದಲ್ಲದು. ಆನಂದ ಉಂಟು ಮಾಡ್ಕೊಳಕ್ಕ ಈ ಸಾಧನೆ ಮಾಡ್ತಿರ್ಬೇಕು. ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು, ಸಾವಿರಾರು ಮುಖದ ಚೆಲುವ ಹಿಡಿದು ತೋರಿಯು. ಕನ್ನಡಿ ಒಳಗ ಏಸು ಚಂದನ ಮಾರಿಗಳು ನೋಡ್ತಾರ ಖರೆ, ಒಂದಾದರೂ ಉಳಿಯಿತೆ ಕನ್ನಡಿಯ ಪಾಲಿಗೆ. ಒಂದಾದರೂ ಚಂದನ ಮಾರಿಯ ಕನ್ನಡಿ ಒಳಗೆ ಉಳಿತೇನು? ಕಡಿಗೆಲ್ಲ ಖಾಲಿನೇ ಅಲ್ಲ ಕನ್ನಡಿ. ಮುಖ ನೋಡ್ತಾರ ಓದ್ತಾರ, ಅದ್ರೊಳಗೆ ಒಂದರೆ ಭಾವ ಉಳಿತೇನು? ಭಾವಚಿತ್ರ. ಈಗ ಆತ್ಮ ಹೆಂಗದಂತಂದ್ರ ಎಷ್ಟೋ ಶರೀರಗಳು ಉತ್ಪನ್ನ ಮಾಡ್ತದದು. ಉತ್ಪನ್ನ ಮಾಡಿದ್ರು ಶರೀರ ಬರ್ತಿರ್ತಾವ ಹೋಗ್ತಿರ್ತಾವ. ಕೋಟಿ ಶರೀರಗಳು ಬಂದು ಹೋಗ್ತಿರ್ತಾವ. ಬಂದು ಆದ್ರೂ ಸಹಿತ ಅದ್ ಹೆಂಗಿರ್ತದ? ಕನ್ನಡಿ ಇದ್ದಂಗಿರ್ತದ. ಒಂದು ಶರೀರನು ತನ್ನ ಸಲುವಾಗಿ ಇಟ್ಟುಕೊಳ್ಳಂಗಿಲ್ಲ. ಅದು ಶರೀರ ಏನ್ ಮಾಡ್ಬೇಕು? ಅದರ ಸಲುವಾಗಿ ಹೊಳ್ಳಬೇಕು, ಆತ್ಮನಿಗಾಗಿ ಹೊಳ್ಳಬೇಕು. ಅದಕ್ಕೆ ಸಾಧನೆ ಅಂತಾರ. ಎಲ್ಲಾ ಶರೀರಗಳು ಏನ್ ಮಾಡ್ತಾವ? ಬರೇ ಜಗತ್ತಿನ ಭೋಗದ ಕಡೆ ಹೋಗಿ ಆತ್ಮವನ್ನೇ ಮರ್ತು ಬಿಡ್ತಾವ. ಎಷ್ಟೊಂದು ಮುಖಗಳನ್ನ ಚಂದ ಮುಖಗಳನ್ನ ತೋರಿಸಿ ನೋಡಿ ಸಿಂಗಾರ ಮಾಡಿದರೂ ಸಹಿತ ಆ ಕನ್ನಡಿ ಮೇಲೆ ಪ್ರೀತಿ ಇರಂತ ಒಂದು ಮುಖನೂ ಇಲ್ಲ. ಎಂತ ಭಾವಗೀತೆ ಅದ ನೋಡಿರೋದು. ನಿನ್ನೆ ಹಾಕಿನ್ ನೋಡ್ರಿ, ಗ್ರೂಪ್ನ ಕೇಳಿರ ಇಲ್ಲ ಹಾಡ? ಎಚ್ ವೆಂಕಟೇಶ್ ಮೂರ್ತಿ ಅವರು ಬರೆದದ್ದು. ಬಹಳ ಚಂದ ಹಾಡ್ಯಾಳ ಹೆಣ್ಮಗಳು ಬಾಕಿ. ಅದ ಹಾಡ ನಮ್ಗೆ ಹಾಡ್ಲಕ್ ಬರಲ್ಲ, ಏನ್ ಮಾಡ್ಬೇಕು ನಾವು? ಅದಕ್ಕ ಇಲ್ಲೇನಾಯ್ತು, ಪ್ರೀತಿಯ ಕೇಂದ್ರ ಮೊದಲು ರೊಕ್ಕದಾಗಿರ್ತದ. ರೊಕ್ಕ ಆದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಬರ್ತದ? ಹೆಂಡ್ರಿ ಮಕ್ಕಳ ಮೇಲೆ ಬರ್ತದ. ಹೆಂಡ್ರಿ ಮಕ್ಕಳಾದ್ಮೇಲೆ ತನ್ನ ಶರೀರದ ಮೇಲೆ ಬರ್ತದ. ತನ್ನ ಶರೀರ ಆದ್ಮೇಲೆ ತನ್ನ ಇಂದ್ರಿಯಗಳ ಮೇಲೆ ಬರ್ತದ. ಮತ್ತೆ ಇಂದ್ರಿಯಗಳು ಕೂಡ ಏನೋ ಒಂದು ಗ್ಯಾಂಗ್ರೀನ್ ಆಗ್ಯದ, ರೋಗ ಆಗ್ಯದ, ಕೊಳತದ, ಕೆಟ್ಟದ ಅಂತಂದ್ರ ಮತ್ತೇನ್ ಮಾಡ್ಬೇಕದು? ಇಂದ್ರಿಯಗಳು ಹೋದ್ರೋಗಲಕ್ಕ ನಾ ಬದುಕಬೇಕಂತದ. ಮತ್ತ ಬದುಕಿದ ಮೇಲೆ ಮುಂದೇನಾಗ್ತದ? ಬದುಕಿದ ಮೇಲೆ ಮುಂದೇನಾಗ್ತದ? ಈ ಶರೀರವಾದ್ಮೇಲೆ ನಾ ಸುಖವಾಗಿರ್ತೀನಿ, ನಾನು ದುಃಖಿಯಾಗಿರೋದಕ್ಕೆ ನನ್ನ ಶರೀರನೇ ಕಾರಣ ಅಂತೇಳಿ ಕೊನೆಗೆ ಗೊತ್ತಾಗ್ತದೆ.
ನಾನು ದುಃಖಿಯಾಗಿದ್ದಕ್ಕೆ ಈ ಶರೀರನೇ ಕಾರಣ, ಈ ಶರೀರ ಹೋಯ್ತು ಅಂತಂದ್ರೆ ನಾ ಆರಾಮಾಗಿರ್ತೀನಿ ಅಂತೇಳಿ ಅವನಿಗೆ ಗೊತ್ತಾಗ್ತದೆ. ಮುಂದೆ ಅದಕ್ಕೆ ಸಂಬಂಧಪಟ್ಟಂತಾದು ಒಂದು ದೃಷ್ಟಾಂತ ಉಪಗುಪ್ತ ವಾಸವ ದತ್ತ ಅಂತೇಳಿ ಬರ್ತಾರೆ ಇವರು. ಉಪಗುಪ್ತ ಅಂದ್ರೆ ಬುದ್ಧನ ಶಿಷ್ಯ. ಈ ಬುದ್ಧನ ಶಿಷ್ಯರು ಬುದ್ಧ ಇವರೇನು ಭಾರಿ ಸ್ಮಾರ್ಟ್, ಗಂಡಸರ್ಕಿಂತ ಹೆಂಗಸರ್ ಸ್ಮಾರ್ಟ್, ಹೆಂಗಸರ್ಕಿಂತ ಗಂಡಸರ್ ಸ್ಮಾರ್ಟ್, ಬಹಳ ಚಲುವರಿ ಇವರೆಲ್ಲ. ಆ ಉಪಗುಪ್ತ ಧರ್ಮ ಪ್ರಚಾರ ಮಾಡ್ತಾ ಮಾಡ್ತಾ ರಸ್ತೆ ಹಿಡಿದು ಸಾಗ್ತಾ ಇರ್ತಾನ. ಆ ರಸ್ತೆ ಬದಿಯಲ್ಲಿ ಒಂದು ಅರಮನೆ. ಆಕಿ ಅಂತ ರಾಣಿ ಅರಮನೆ ಒಳಗಂತಂದ್ರ ವಿಶ್ವ ಸುಂದರಿ ವಾಸವದತ್ತ. ಆಕಿ ರಾಜ ಮಹಾರಾಜರೆಲ್ಲ ಆಕಿ ಬಲ್ಲಿ ಬಂದು ಹೊತ್ತಿರ್ತಾರೆ. ದೊಡ್ಡ ದೊಡ್ಡ ಮಂತ್ರಿ ಮಹೋದಯರು, ಭಾರಿ ಸ್ಟ್ಯಾಂಡರ್ಡ್ ಹೆಣ್ಮಗಳಾಕಿ ವಿಶ್ವ ಸುಂದರಿ. ಆಕಿಗೆ ಏನಾಗ್ತದ, ಅಂತಿಂತ ರಾಜ ಮಹಾರಾಜರು ಬಂದು ಆಕಿ ಬಲ್ಲಿ ಸಂಪತ್ತನ್ನ ಸುರಿದು ಹೋಗ್ತಾ ಇದ್ರೂ ಸಹಿತ ಆಕಿ ಮನಸ್ಸು ಯಾರ ಮೇಲೆ ಹರಿತು? ಉಪಗುಪ್ತನ ಮೇಲೆ ಹರಿತು. ಸ್ಮಾರ್ಟ್ ಸನ್ಯಾಸಿ, ಸ್ಮಾರ್ಟ್ ಸನ್ಯಾಸಿ, ಚಲುವ ಸನ್ಯಾಸಿ. ಅಲ್ಲಿ ಏನಾಗ್ತದ, ಒಂದು ಚೀಟಿ ತಗೊಂಡು ಬರಿತಾಳಕಿ, ತನ್ನ ಸೇವಕಿಗೆ ಬರೆದು ಕಳಿಸ್ತಾಳ. ವಿಶ್ವದ ಅತ್ಯಂತ ಸುಂದರಿ ವಾಸವದತ್ತ ನಿನ್ನ ಆಗಮನಕ್ಕಾಗಿ ವ್ಯಾಕುಲಳಾಗಿ ಕಾಯುತ್ತಿದ್ದಾಳೆ ಅಂತ ಬರ್ತಾಳೆ. ಬರೆದು ಚೀಟಿ ಕೊಟ್ಟು ಕಳಿಸ್ತಾಳ. ಅವನಿಗೆ ಗೊತ್ತಿರ್ತದೆ ಏನಂತ. ಅದಕ್ಕೆ ಅವ ಏನ್ ಮಾಡ್ತಾನ, ವಾಸವದತ್ತಾಳನ್ನು ಭೇಟಿಯಾಗುವ ಸಮಯ ಇನ್ನೂ ಸನ್ನಿಹಿತವಾಗಿಲ್ಲ ಅಂತೇಳಿ ಅದರಿಂದ ಬರೆದು, ಆ ಕಾಲ ಸನ್ನಿಹಿತವಾದಾಗ ಉಪಗುಪ್ತ ತಾನೇ ನಿನ್ನಲ್ಲಿ ಬರುತ್ತಾನೆ, ಸಹನೆಯಿಂದ ಕಾಯಬೇಕು ಅಂತೇಳಿ ಬರ್ತಾರೆ. ಈಕೆ ಮನಸ್ಸೇನಾಗ್ಬಿಡ್ತು, ಉಪಗುಪ್ತನ ಮೇಲೆ ಹೋಗ್ಬಿಡ್ತು. ಅಲ್ಲಿ ಹೋಗ ಜನರ ವ್ಯವಹಾರಗಳಲ್ಲಿ ವ್ಯತ್ಯಾಸ ಆಗ್ಲಕತ್ತ. ಅವ್ರ ಜೊತೆಗೆ ಸೇವೆ ಮಾಡಕ್ಕೆ ಹಾಕಿದು ಸರಿಗ ಆಗ್ಲಿಲ್ಲ. ಅದು ಏನಾಯ್ತೋ ಏನೋ, ಒಂದೆರಡು ಗಿರಾಕಿಗಳು ಏನಾಗ್ಬಿಟ್ಟು, ವಾಸವದತ್ತನ ಬಳಿ ಬರೋ ಗಿರಾಕಿಗಳು ಒಬ್ಬರಿಗೊಬ್ಬರು ಗುದ್ದಾಡಿ ಒಂದೇನೋ ಮರ್ಡರ್ ಆಗಿ ಹೋಗ್ಬಿಡ್ತು. ರಾಜಸ ಪ್ರವೃತ್ತಿ ಇದ್ದವ್ರೆ ಅಲ್ಲಿ ಬರ್ತಾರ, ಮತ್ತೆ ಆಕೆ ಸಲುವಾಗಿ ಜಗಳ ಮಾಡ್ಕೊಂಡ್ಬಿಡ್ತಾರ. ಎಲ್ಲೇ ಜಗಳ ನಡೀಲಿ ಒಂದು 4-5 ಐಟಮ್ಗಳ ಸಲುವಾಗಿ ಜಗಳ ಆಡ್ತಿರ್ತಾರೆ ಅಷ್ಟೇ. ಎಲ್ಲಿ ವೆಕ್ಕದಲ್ಲಿ ಜಗಳ ನಡೀಲಿ ಅವು 5 ಐಟಮ್: ಒಂದು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ. ಇವು 5 ಬಿಟ್ರೆ ಮತ್ತೆ ಜಗಳ ಇಲ್ಲ. ಯಾವಾಗಾದ್ರೆ ಒಂದು ಟಿಕ್ ಹಾಕ್ಬೇಕಷ್ಟೇ. ಇಷ್ಟರ ಸಲುವಾಗಿ ಜಗಳ ಆಡ್ತಿರ್ತಾರೆ. ಒಂದು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ. ಮತ್ತ ನಮ್ಮ ಮನೆಗಳದಾಗ ನಿಮ್ಮ ಮನೆಗಳದಾಗ ಇವು ಯಾವ ಅಂತ ಪರಿ ಬೇಕಾಗಿಲ್ಲ. ದೇವ್ರ ಏಟ್ ಕೊಡ್ಬೇಕಾಟ್ ಕೊಟ್ಟನ, ತೃಪ್ತವಾಗಿರ್ತೀವಿ. ಆದ್ರೂ ನಾವು ಜಗಳ ಆಡ್ತಿರ್ತೀವಿ. ಈ ಜಗಳ ಏನಂತಾರೆ ಇದಕ್ಕೆ? 6ನೇ ಜಗಳ ಇದು. ಎಂತ ಜಗಳ ಇದು? ಯಾರು ಬಂದು ನ್ಯಾಯ ಮಾಡ್ಲಕ್ಕೆ ಕೂತಾರಂತಂದ್ರೆ ಅಲ್ಲಿ ಏನು ಸಮಸ್ಯೆನೇ ಇರಂಗಿಲ್ಲ. ಸುಮ್ಮನೆ ಜಗಳ ಆಡ್ತಿರ್ತಾರ. ಅವ್ರವ್ರ ಅಸಮಾಧಾನ, ಅವ್ರವ್ರದ್ದು ಒಂದು ಸ್ವಭಾವ, ಅವ್ರ ಮಾತು ಇವರಿಗೆ, ಇವ್ರ ಮಾತು ಅವರಿಗೆ ಸರಿ ಹೋಲಾರ್ದಕ್ಕ ಒಂದೇನೋ ಕಿರಿಕಿರಿ ಮಾಡ್ತಿರ್ತಾರಲ್ಲ, ಇದಕ್ಕೆ ಯಾವ ಜಗಳ ಅಂತಾರ? ಮಣ್ಣು, ಮೆಣ್ಣು, ಹೆಣ್ಣು, ಅಧಿಕಾರ, ಪ್ರಚಾರ, ಇವು ಯಾವ ಬೇಕಾಗಿರಲ್ಲ. ಅಲ್ಲಿ ಮನ್ಯಾಗ ಸುಮ್ ಜಗಳ ಆಡ್ತಿರ್ತಾರ. ಅದಕ್ಕೆ ಒಣ ಜಗಳ ಅಂತಾರೆ. ಇದಕ್ಕೆ ಒಣ ಜಗಳ. ಏನಾರೇ ಒಂದು ಅವ್ರಲಿಂತ ಇವ್ರಿಗೆ ಏನಾರೇ ಆಗ್ಬೇಕು, ಇವ್ರಲಿಂತ ಅವ್ರಿಗೆ ಏನೂ ಆಗೋದಕ್ಕಿಲ್ಲ, ಸುಮ್ಮನೆ ಕಿರಿಕಿರಿ ಇರ್ತಾವ. ಅದಕ್ಕೆ ಒಣ ಜಗಳ ಅಂತಾರೆ. ಅಲ್ಲಿ ಏನು ಉದ್ದೇಶನೇ ಇರಲ್ಲ, ಜಗಳದ ಉದ್ದೇಶ. ಆ ಒಣ ಜಗಳಕ್ಕೆ ಯಾವ ನ್ಯಾಯಾಧೀಶ ಬೇಡ, ಪೊಲೀಸರು ಬೇಡ, ಕೋರ್ಟ್ ಬೇಡ, ಯಾರೂ ಬೇಕಾಗಿಲ್ಲ. ಅವರು ತಾವೇ ಜಗಳಾಡ್ತಿರ್ತಾರೆ, ತಾನಾಗಾಡ್ತಿರ್ತಾರೆ. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಅಕ್ಕಿ ವಾಸವದತ್ತ ಚೀಟಿ ಬರೆದು ಕೊಟ್ಟ ಮೇಲೆ ಅವನು ಹಾಳೆ ಬರೆದು ಕೊಟ್ಟು ಹೋಗ್ಬಿಡ್ತಾನೆ. ಕೊಟ್ಟಾದಾಗ ಅಲ್ಲಿ ಏನಾಗ್ತದ, ಅಲ್ಲಿ ಒಂದು ಮರ್ಡರ್ ಆಗ್ತದೆ. ಮರ್ಡರ್ ಆದ್ಮೇಲೆ ಅದು ಕೇಸ್ ರಾಜನ ಬಳಿ ಹೋಗ್ತದ. ಅವ ರಾಜ ಏನ್ ಮಾಡ್ತಾನ, ಈ ಜಗಳಕ್ಕೆ ಕಾರಣ ಈ ವಾಸವದತ್ತ ವಿಶ್ವ ಸುಂದರಿ ಏನದಳಲ್ಲ, ಈಕಿನೇ ಇದಕ್ಕೆ ಕಾರಣ ಅಂತಂದ್ಮೇಲೆ
ಆಕಿ ಇರೋ ತನಕ ನಮ್ಮ ರಾಜ್ಯದಾಗ ಯಾರಿಗೆ ಸುಖ ಇಲ್ಲ, ಆಕೆನ ಕೈಕಾಲು ಕತ್ತರಿಸಿ ಅರಣ್ಯದಾಗ ಒಗದು ಬಿಡ್ರಿ ಅಂತ ಹೇಳ್ಬಿಟ್ಟವ ರಾಜಾಜ್ಞೆ. ಆಕಿನ ಕೈಯ ಕಾಲ ಎಲ್ಲ ಇಂದ್ರಿಯಗಳ ಛಿದ್ರ ಮಾಡಿ ಏನ್ ಮಾಡಿಬಿಟ್ರು, ಅರಣ್ಯದಾಗ ಸೈನಿಕರು ಒಗದು ಬಿಟ್ರು. ಆ ಸೇವಕಿ ಏನಿರ್ತಾಳ ಬಹಳ ಆತ್ಮೀಯ ಇರ್ತಾಳ. ಆಕಿ ಏನ್ ಮಾಡ್ತಾಳ, ಹೆಂಗೋ ಮಾಡಿ ಆಕಿನ ಒಂದು ತಟ್ಟಿನಾಗ ಸುತ್ತಕೊಂಡು ಹೊತ್ಕೊಂಡು ತಗೊಂಡ್ಬರ್ತಾಳ. ಆಕಿ ತಂದು ಮನೆಯೊಳಗೆ ಇಟ್ಟು ಆಕಿ ಉಪಚಾರ ಮಾಡಿ ಆಕಿಗೆ ಬದುಕಿಸ್ತಾಳ ಸೇವಕಿ. ಆ ಸೇವಕಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ, ಅಂತ ಸೇವಕಿ ಆಕಿ. ಮುಂದ ಈ ವಿಷಯ ಉಪಗುಪ್ತನಿಗೆ ಗೊತ್ತಾಗ್ತದೆ. ವಾಸವದತ್ತಾಳ ಒಂದು ಪರಿಸ್ಥಿತಿ ಬಹಳ ಗಂಭೀರ ಅದ. ಆಕಿ ಇಂದ್ರಿಯಗಳೆಲ್ಲ ಕತ್ತರಿಸಿ ರಾಜ ಅರಣ್ಯದಾಗ ಒಗಿಸ್ಬಿಟ್ಟನ. ಇದು ಮನಿ ಒಳಗ ತಂದು ಹಾಕ್ಯಾಳ ಅಂತೇಳಿ ಸೇವಕಿ ಉಪಗುಪ್ತನಿಗೆ ತಿಳಿಸ್ತಾಳ. ಆಕಿ ನೆನೆಸ್ತಿರ್ತಾಳ ಉಪಗುಪ್ತ ಬೇಕಂತೇಳಿ. ಆದ್ರ ಇಷ್ಟು ಹೀನ ಪರಿಸ್ಥಿತಿ ಒಳಗೆ ಆಕಿ ನೆನೆಸೋದು ಬಿಟ್ಟರು ಆ ಸೇವಕಿ ಏನ್ ಮಾಡ್ತಾಳ, ಆಕಿಗೆ ಅರಣ್ಯದಿಂದ ತಂದು ಬದುಕಿಸ್ತಾಳ ಮತ್ತು ಉಪಗುಪ್ತನಿಗೆ ಆ ವಿಷಯ ತಿಳಿಸ್ತಾಳ. ತಿಳಿಸಿದಾಗ ಅವನ್ಲಿಂತ ಒಂದು ಲೆಟರ್ ಬಂದ್ಬಿಡ್ತದೆ. ಏನು, ವಾಸವದತ್ತಾಳನ್ನು ಭೇಟಿಯಾಗುವ ಸಮಯ ಸನ್ನಿಹಿತವಾಗಿದೆ, ಬಂತಾ ಇದ್ದೇನೆ. ಅವಾಗ ಉಪಗುಪ್ತ ಬರ್ತಾನಂತೇಳಿ ವಾಸವದತ್ತಾಗ ವಿಷಯ ತಿಳಿಸ್ತಾಳ. ಹಿಂಗ ಅವನಿಗೆ ಹೇಳಿವಿ ಬರ್ಲಕತ್ತಾನ ಅಂತ. ಯಾದಕ್ಕೆ ಹೇಳಕ್ ಹೋಗಿದ್ದಿ, ಈಗ ಬಂದು ಏನ್ ಮಾಡ್ತಾನ, ನನ್ನ ಸೌಂದರ್ಯನೇ ಎಲ್ಲ ಸರ್ವನಾಶ ಆಗಿ ರಕ್ತ ಕೀವು ಎಲ್ಲ ಮೈಯಿಂದ ಸೋರ್ಲಕತ್ತದ, ನೊಣ ಬಡಿಲಕತ್ತಾವ. ಇಂಥ ಪರಿಸ್ಥಿತಿ ಒಳಗೆ ಅವ ಬಂದು ಏನ್ ಮಾಡ್ತಾನ, ಯಾಕೆ ಕರ್ಸ್ಲಕ್ ಹೋಗಿದಿ ಅಂತ ಹೇಳಕ್ಕೆ ಅಂತಾಳ. ಆಕಿ ಮನಸ್ಸಿನಾಗ ಉಪಗುಪ್ತನ ಮೇಲೆ ಒಂದು ಆಸೆ ಅದ. ಆಕಿ ಯಾವ ಗಂಡಸ್ ಮಕ್ಕಳಿಗೂ ಆಸೆ ಪಟ್ಟಿರ್ಲಕ್ಕಿ. ಬೇಕಾದಷ್ಟು ಮಂದಿ ಆಕಿ ಬಳಿ ಬಂದು ಹೋದ್ರೂ ಅವ್ರ ಮೇಲೆ ಯಾರ ಮೇಲೆ ಆಕಿ ಆಸೆ ಪಟ್ಟಿಲ್ಲ. ಆಕೆ ಆಸೆ ಪಟ್ಟದ್ದೇ ಉಪಗುಪ್ತನ ಮೇಲೆ. ಹಿಂಗಾಗಿ ಉಪಗುಪ್ತನಿಗೆ ಕರ್ಸಮು ಅಂತೇಳಿ ನೀ ಎಂದೂ ಯಾವ ಗಂಡು ಮಕ್ಕಳನ್ನ ನಿನ್ನ ಬಾಯಿಲಿಂತ ಒಂದು ಗಂಡು ಮಕ್ಕಳ ಹೆಸರು ನೆನೆಸಿಲ್ಲಮ್ಮ. ನೀನು ನಿನ್ನ ಬಾಯಿ ಒಳಗೆ ಉಪಗುಪ್ತನನ್ನ ನೆನೆಸಿದ್ದಕ್ಕ ನೀನು ನನ್ನ ಮಗಳಂತ ತಿಳ್ಕೊಂಡು ಮಕ್ಕಳ ಆಸೆ ಈಡೇರಿಸ್ಬೇಕಂತ ನಿನ್ನ ಉಪಗುಪ್ತನಿಗೆ ನಿನಗಾಗಿ ಕರ್ಸಕತ್ತೀನಮ್ಮ ಅಂತ. ನೋಡ್, ಸೇವಕರಂದ್ರೆ ಎಷ್ಟು ಜವಾಬ್ದಾರಿ ಕೆಲಸಗಳು ಮಾಡ್ತಿರ್ತಾರ, ಅವ್ರ ಬಗ್ಗೆ ಎಷ್ಟು ಕೀಳು ಭಾವನೆ ಇರ್ತದ. ಉಪಗುಪ್ತ ಬಂದಾಗ ಪಟ್ಟ ತೆಂಟ್ರಿ ತಗೋತಾನ. ಎಲ್ಲ ಕತ್ತರಿಸಿದ ಕಾಲಿನ ಗಾಯ, ಅವು ರಕ್ತ ಏನೋ ಇರ್ತದ. ಬಟ್ಟಿ ಮ್ಯಾಲ ಮುಚ್ಚೊಳಕ್ ಸಹಿತ ಆಕಿಗೆ ಕೈ ಇರಂಗಿಲ್ಲ. ಸೇವಕಿ ಕರಿತಾಳ, ಬಾ ಸ್ವಲ್ಪ ಮೈ ಮೇಲೆ ಬಟ್ಟಿ ಹೊಚ್ಚ ಬಾ ಅಂತೇಳಿ. ಗುರುಗಳು ಬಂದಾರ, ಬಟ್ಟಿ ಹೊಚ್ಚ ಅಂತ ಹೇಳ್ತಾಳ. ಅವಾಗ ಉಪಗುಪ್ತ ನೋಡಿ, ಆಕಿ ಹೀನ ಸ್ಥಿತಿ ನೋಡಿ ಒಂದೆರಡು ಹನಿ ಕಣ್ಣೀರು ಬರ್ತಾವ. ದುಃಖ ಆಗ್ತದ. ಏನು ಹಿಂಗಾಯ್ತಲ್ಲ, ಏನಾಯ್ತು ಅಂತ ಏನ ಕೇಳ್ತಾನ. ಆಕಿ ಒಂದಿಟ್ಟು ಏನೋ ಕತಿ ಹೇಳ್ತಾಳ. ಹೇಳಿದ ಮೇಲೆ ಆವಾಗ ಕರೆದಾಗ ಬಂದಿದ್ದರೆ ವಿಶ್ವಸುಂದರಿಯನ್ನ ನೀನು ಸಂತೋಷದಿಂದ ಭೋಗಿಸಿ ಸಂತೋಷ ಪಡಬಹುದಾಗಿತ್ತು. ನೀನು ಈಗ ಬಂದಿದಿ, ಏನು ಭೋಗ ಇದು, ನೋಡು ನನ್ನ ಪರಿಸ್ಥಿತಿ ಅದ ಅಂತೇಳಿ ಆಕಿ ಅಂತಾಳ. ಅವ ಉಪಗುಪ್ತ ಹೇಳ್ತಾನ, ಆವಾಗ ಬಂದಿದ್ರು ನಿನ್ನ ಶರೀರದ ಸಲುವಾಗಿ ಬರ್ತಿದ್ದಿಲ್ಲ, ಇವಾಗ ಬಂದಿನಂದ್ರು ನಿನ್ನ ಶರೀರದ ಸಲುವಾಗಿ ನಾ ಬಂದಿಲ್ಲ. ಈ ಶರೀರದ ಸಲುವಾಗಿ ನಾ ಬಂದಿಲ್ಲ. ನನ್ನ ಶರೀರ ನಿನ್ನ ಶರೀರ ಎರಡನ್ನೂ ಮೀರಿದಂತ ಒಂದು ವಸ್ತು ಆದ. ಆ ವಸ್ತುವಿಗಾಗಿ ನಾನು ಬಂದಿನಿ, ಆತ್ಮೀಯತೆಗಾಗಿ ನಾನು ಬಂದಿನಿ, ಶರೀರ ಸಂಬಂಧಕ್ಕಾಗಿ ನಾನು ಬಂದಿಲ್ಲ. ಈಗ ಇಂದ್ರಿಯಗಳು ಇದ್ದದ್ದಕ್ಕೆ ಬದುಕಿತೀವಿ, ಇಂದ್ರಿಯಗಳು ಇಲ್ಲ ಅಂತಂದ್ರೆ ಮರಣ ಸಂಭವ ಆತದಂತೇಳಿ ಇಂದ್ರಿಯಾತ್ಮವಾದಿ ಹೇಳೇನ ಇಲ್ಲ. ಈಗ ಇಂದ್ರಿಯಗಳು ಹೋದ ಮೇಲೂ ಬದುಕೇಳ ಇಲ್ಲ ಅಮ್ಮ. ಮತ್ತೆ ಇದು ಶರೀರ ದಾಟಿನೂ ಇನ್ನೇನದ ಅಂತಳಕ್ಕೆ. ಶರೀರ ದಾಟಿ ಇಂದ್ರಿಯ ದಾಟಿನೂ ಒಂದೇನಾರ ಅದ ಏನ ತತ್ವ ಅಂತಳಕ್ಕೆ. ಅದನ್ನೇ ಹೇಳಕ್ ಬಂದಿನ ಯವ್ವ ನಾ ನಿನಗೆ ಅಂತ ನಾವು
ಈ ಶರೀರವನ್ನೇ ನೀನು ಮೊದಲು ತಿಳ್ಕೊಂಡಿದ್ದಿ, ಇಂದ್ರಿಯಗಳೇ ಮುಖ್ಯ ಅಂತ ತಿಳ್ಕೊಂಡಿದ್ದಿ. ಇಂದ್ರಿಯ ಮತ್ತು ಶರೀರ ಮೀರಿದ್ರೂ ಒಂದು ಬದುಕು ಅದು ಹೇಳಕ್ ಬಂದಿನಿ. ಇಂದ್ರಿಯಗಳೆಲ್ಲ ಆದ್ಮೇಲೆ ನಾನು ಬದುಕೇ ಮುಗಿತತ್ತೆ ನೀನೇನ್ ತಿಳ್ಕೊಂಡಿದಿ. ಇಂದ್ರಿಯಗಳು ಹೋದ ಮೇಲೂ ಅದ್ಭುತವಾದ ಬದುಕು ಅಂತ ನಿನಗ ಆ ಬೆಳಕು ತೋರಿಸ್ಲಿಕ್ಕೆ ನಾನು ಬಂದೀನಿ. ಅವನು ಕುತ್ತು ಪ್ರವಚನ ಹೇಳ್ಬಿಡ್ತಾನೆ, ಇಂದ್ರಿಯಗಳೇ ಆತ್ಮ ಅಲ್ಲ. ಇಂದ್ರಿಯಗಳು ಇಲ್ಲ ಅಂತಂದ್ರೂ ಈ ಬದುಕಿನೊಳಗೆ ಬೇಕಾದಂತ ಬೆಳಕಾದ ಅಂತೇಳಿ ಆತ ಹೇಳಿಬಿಡ್ತಾನ. ಹೇಳಿದ ಮೇಲೆ ಆಕಿ ಏನಂತಾಳ, ನಿನಗ ಎದ್ದು ನನ್ನ ಹಣಿ ಹಚ್ಚಬೇಕಂದ್ರ ಹೇಳಕ್ ನನ್ನ ಬಲ್ಲಿ ಏನು ಇಲ್ಲ, ಅದಕ್ಕೆ ನಿನ್ನ ಪಾದನೇ ನನ್ನ ಹಣಿಗೆ ಹಚ್ಚು ಅಂತ. ನನ್ನ ಪಾದ ನಿನ್ನ ಹಣಿಗೆ ಹಚ್ಚಬೇಕಾದ್ರ ನೀನು ನನ್ನ ಜೊತೆಗೆ ಧರ್ಮ ಪ್ರಚಾರ ಮಾಡಿ ಗುರುಮಾತೆ ಆತಿದೆ ಅಂತಂದ್ರೆ ನಾನು ನಿನ್ನನ್ನ ಹಣಿಗೇನು ಎಲ್ಲ ಕರ್ಕೊಂಡು ನಿನಗೆ ಧರ್ಮ ಪ್ರಚಾರಕ್ಕೆ ಮಾಡಿಬಿಡ್ತೇನೆ. ಆಕೆ ಬೌದ್ಧ ಧರ್ಮ ಪ್ರಚಾರಕ್ಕೆ ಆಗ್ತಾಳ, ವಿಶ್ವಮಾನ್ಯ ಬೌದ್ಧ ಧರ್ಮ ಪ್ರಚಾರಕ್ಕೆ. ಗೊಂಬೆ ಇಟ್ಟಂಗೆ ಒಯ್ದು ಎತ್ತಿಡ್ತಾ ಇರ್ತರು. ಏನ್ ಓದ್ಬೇಕು ಓದ್ತಿದ್ದಳು, ಏನ್ ಕೇಳ್ಬೇಕು ಕೇಳ್ತಿದ್ದಳು, ಏನ್ ಹೇಳ್ಬೇಕು ಹೇಳ್ತಿದ್ದಳು. ಎಲ್ಲಾ ಇಂದ್ರಿಯಗಳನ್ನ ಕಳ್ಕೊಂಡು ಧರ್ಮ ತತ್ವಗಳನ್ನ ತಿಳಿದು ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತೇಳಿ ದೇಶ ವಿದೇಶಗಳಲ್ಲಿ ಹೋಗಿ ಧರ್ಮ ಪ್ರಚಾರ ಮಾಡ್ಲಕತ್ತವು. ಆಕಿ ಬೌದ್ಧ ಧರ್ಮದ ಗುರುಮಾತ ವಾಸವದತ್ತ. ಆಕೆ ಹೆಸರ ಮೇಲೆ ಸಿಮೆಂಟ್ ಫ್ಯಾಕ್ಟರಿ ತೆಗೆದಾರ, ವಾಸವದತ್ತ ಸಿಮೆಂಟ್ ಅಂತ ಹೇಳಿ. ಈಗ ನಮಗೆ ಚಲೋ ಶರೀರನೂ ಅದ, ಚಲೋ ಇಂದ್ರಿಯಗಳು ಅದಾವ, ಎಲ್ಲ ಇದ್ರೂ ಸಹಿತ ವಾಸವದತ್ತ ಎಲ್ಲಾ ಇಂದ್ರಿಯಗಳ ಕಳ್ಕೊಂಡು ಧರ್ಮ ಪ್ರಚಾರ ಮಾಡಿದಳು. ನಾವೆಲ್ಲ ಇಂದ್ರಿಯಗಳು ಇಟ್ಕೊಂಡು ಏನು ಮಾಡ್ತಾ ಇಲ್ಲ, ಉಂಡು ಮಕ್ಕಳಕತ್ತೇವೆ. ಇದೆಂತದು? ಇವೆಲ್ಲ ಇದ್ದು ಏನು ಉಪಯೋಗ? ಇವ್ರದ್ದು ಉಪಯೋಗ ಆಗ್ಬೇಕಾದ್ರೆ ನಾವು ಧರ್ಮ ಮಾರ್ಗದಲ್ಲಿ ನಡಿಬೇಕು. ಜಗತ್ತನ್ನ ಧರ್ಮ ಮಾರ್ಗದಲ್ಲಿ ನಡೆಸುತ್ತಾ ಒಂದಿಷ್ಟು 4 ಜನರಿಗೆ ಒಳ್ಳೆ ತತ್ವ ವಿಚಾರಗಳನ್ನ ಹೇಳ್ಕೊತ ಅಡ್ಡಾಡ್ಬೇಕು. ಅದಕ್ಕೆ ಇಲ್ಲೇನದ, ಇಂದ್ರಿಯಗಳೇ ಆತ್ಮವಲ್ಲ, ಇಂದ್ರಿಯಗಳ ಇಲ್ಲದಿದ್ದರೂ ಭವ್ಯವಾದ ಒಂದು ಬದುಕು ಉಂಟು ಅಂಥೇಳಿ, ಇಂದ್ರಿಯಗಳಿರುವವರೆಗೆ ಜೀವನವಿರುತ್ತದೆ ಅಂತೇಳಿ ಇಲ್ಲಿ ಏನ್ ಹೇಳೇನ ಅವನು. ಆ ಇಂದ್ರಿಯಗಳ ಇಲ್ಲದಿದ್ದರೂ ಜೀವನವಿರುತ್ತದೆ ಅಂತೇಳಿ ವಾಸವದತ್ತ ಪ್ರೂಫ್ ಮಾಡ್ಯಾರ. ಹೌದಲ್ರಿ? ಹಿಂಗಾಗಿ ಚಲೋ ಅದ ವಾಸವದತ್ತಂದು. ಅದು ಹೇಳ್ಬೇಕಾದ್ರೆ ಇನ್ನ ಡೀಪಾಗಿ ಭಾಳ ಹೇಳೋದದ, ಶಾರ್ಟ್ ಆಗಿ ಹೇಳ್ಬಿಡ್ತೇವೆ. 8 ಆಯ್ತು, ಮತ್ತೆ ಈಗೇನ್ ಮಾಡ್ಬೇಕು? ಟೈಮ್ ಆಗ್ಲಕತ್ತದ ಎಲ್ಲ. ಅಕ್ಕಿದೆಲ್ಲ ಫಿಲಾಸಫಿ ಹೇಳ್ಕೊತ ಹೋಗ್ಬೇಕಾದ್ರೆ ಬಹಳ ಟೈಮ್ ಬೇಕಾದಕ್ಕೆ. ಸುಮ್ಮನೆ ಕಥೆ ಹೇಳಿದ್ರೆ ಏಟಾಯ್ತು ಹಣ ಬರ. ಅದಕ್ಕೇನು ಪ್ರಾಣ ನೆಕ್ಸ್ಟ್ ಹೋಗ್ಬೇಕು ನಾವೀಗ. ಯಾವದಕ್ಕ? ಹಿರಣ್ಯ ಗರ್ಭೋಪಾಸಕರ ಮತ. ಇಲ್ಲೇನು ದೇಹ ಆತ್ಮ ಅಂದ್ರು, ನೆಕ್ಸ್ಟ್ ಇಂದ್ರಿಯ ಆತ್ಮ ಅಂದ್ರು. ಈಗ ಹಿರಣ್ಯ ಗರ್ಭೋಪಾಸಕರು ಅಂದ್ರೆ ಪ್ರಾಣವೇ ಆತ್ಮ. ಮುಂದಿನ ವಿಷಯಾಂಕ 263. ಪ್ರಾಣನೇ ಆತ್ಮ ಅಂತೇಳಿ ಹೇಳ್ತಾರ. ಈ ಪ್ರಾಣದ ಒಂದು ವಿಚಾರ ನಾಳೆ ಚಿಂತನೆ ಮಾಡೋಣ. ಇವತ್ತಿನ ಪಾಠ ಏನಾರ ಉಪಯೋಗ ಆಯ್ತಾ? ವಿಚಾರ ಸಾಗರ ಅಲ್ಲ. ಇಂದ್ರಿಯಗಳು ಇರುವ ತನಕನೇ ಜೀವನವಿರುತ್ತದೆ ಅಂತೇಳಿ ಅವನೇನು ಹೇಳೇನ. ಇಂದ್ರಿಯ ಆತ್ಮವಾದಿ, ಇಂದ್ರಿಯಗಳು ಇಲ್ಲದಿದ್ದರೂ ಭವ್ಯವಾದ ಬದುಕು ಉಂಟು. ಇವು ಏನಪ್ಪಾ ಅಂತಂದ್ರೆ ಅಂಗವಿಕಲರಿರ್ತಾರಲ್ರಿ, ಅವ್ರಿಗೆ ಸಹಿತ ಇಂಥ ಪಾಠ ಹೇಳಿ ಅವರಿಗೆ ವಿಶೇಷ ಚೇತನರು ಅಂತಾರ. ಅವ್ರೊಳಗ ನಾವು ವಿಶೇಷ ಚೈತನ್ಯವನ್ನು ತುಂಬಬಹುದಾ? ಇಲ್ಲ ಇಂಥ ವಿಚಾರ ಹೇಳಿ ನಾವು ಆತ್ಮಜ್ಞಾನಕ್ಕೆ ನಾವು ಬಳಸ್ಕೊಳ್ಳೋಮು. ಆದ್ರೆ ಇಂದ್ರಿಯಗಳ ನ್ಯೂನ್ಯತೆ ಇದ್ದವರು, ಕುರುಡರು, ಕುಂಟರು, ಮೂಕರು, ಏನೇನೋ ಬುದ್ಧಿ ವಿಕಲರು ಏನೇನೋ ಅದರಲ್ಲ, ಅವರೆಲ್ಲರಿಗೂ ನಾವು ಇಂಥ ವಿಚಾರ ಹೇಳಿ ಅವರೊಳಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅದ. ಹತಾಶರಾಗಿರ್ತಾರೆ. ಇಂದ್ರಿಯಕ್ಕೆ ಸಂಬಂಧಪಟ್ಟಂತೆ, ದೇಹಕ್ಕೆ ಸಂಬಂಧಪಟ್ಟಂತೆ
ಹತಾಶರಾದವರಿಗೆ ಮತ್ತ ಹೊಸ ಜೀವನ ತುಂಬದು. ಮುಂದ ಒಳಗ ಪ್ರಾಣವೇ ಆತ್ಮ ಅನ್ನೋದು ಹಿರಣ್ಯ ಗರ್ಭ ಅಂತೇಳಿ ಏನು ಪ್ರಾಣ ಅದಲ್ಲ, ಇದನ್ನ ಹೆಂಗ ಅನ್ನೋದು, ಇದು ಆತ್ಮ ಅಲ್ಲ ಅನ್ನೋಂಥ ವಿಷಯ ನಾಳೆ ಚಿಂತನೆ ಮಾಡೋಣ. ಇವತ್ತಿನ ಚಿಂತನವನ್ನ ತಾವೆಲ್ಲರೂ ಕೇಳಿ ದೇಹದ ಮತ್ತು ಇಂದ್ರಿಯಗಳ ಬಗ್ಗೆ ಅದೇ ಆತ್ಮ ಅಂತ, ಅದೇ ಮುಖ್ಯ ಅಂತೇಳಿ ನಾವೇನರೇ ತಿಳ್ಕೊಂಡಿವೆ ಅಂದ್ರೆ ಅವು ಅಮುಖ್ಯ ವಸ್ತುಗಳು. ಮುಖ್ಯ ವಸ್ತು ಆತ್ಮ, ಇವೆಲ್ಲ ಅಮುಖ್ಯ ವಸ್ತುಗಳು. ಈ ಆತ್ಮ ಇದ್ದುದಕ್ಕ ನಾವೇನ್ ಮಾಡ್ಲಕತ್ತೀವಿ? ಈ ಶರೀರ ಈ ಇಂದ್ರಿಯಗಳನ್ನ ಪ್ರೀತಿಸ್ತಾ ಇದ್ದೀವಿ. ಆತ್ಮನೇ ಇಲ್ಲ ಅಂತಂದ್ರೆ ಈ ಶರೀರ ಈ ಇಂದ್ರಿಯಗಳಿಗೆ ಪ್ರೀತಿಸ್ಲಿಕ್ಕೆ ಆಗಂಗಿಲ್ಲ. ಆತ್ಮನೇ ಮುಖ್ಯ. ಪುತ್ರನ ಮಿತ್ರನನ್ನು ಪುತ್ರ ಅದನಂತ ಪ್ರೀತಿಸ್ತಾ ಇದ್ದೀವಿ. ಪುತ್ರನ ಮಿತ್ರನ ಮೇಲಿನ ಪ್ರೀತಿ ಪುತ್ರನಿಗಾಗಿ ಹೊರತು ಪುತ್ರನ ಮಿತ್ರನಿಗಾಗಿ ಅಲ್ಲ. ಹಂಗ ಇಂದ್ರಿಯ ಮತ್ತು ದೇಹಗಳ ಮೇಲಿನ ಪ್ರೀತಿ ನಮ್ಮ ಆತ್ಮಕ್ಕಾಗಿಯೇ ಹೊರತು ಆತ್ಮ ಆದಂತ ಅಲ್ಲಿ ಪ್ರೀತಿ ಮಾಡ್ಲಕತ್ತೀರಿ. ಆ ಇಂದ್ರಿಯಗಳು ಮತ್ತು ದೇಹಗಳ ಮೇಲಿನ ಪ್ರೀತಿ ದೇಹಕ್ಕಾಗಿ ಅಲ್ಲ, ಇಂದ್ರಿಯಗಳಿಗೆ ಆಗಿ ಅಲ್ಲ. ನಿಮ್ಮ ಆತ್ಮ ಇರುವ ಕಾರಣವೇ ಅದು ಅಂತ. ಇಷ್ಟದ ನೋಡ್ರಿ ಕಥೆ ಅದು. ನಾವು ಸತ್ಸಂಗ ಓದಿ ಕೇಳಿದ್ರಿ. ಅವಾಗ ನಮ್ಮ ಶಿವರುದ್ರ ಬಂಡಿಕೋಟೆ ಅಂತ ಹೇಳಿ ಒಬ್ರು ಇರೋದ್ರಿ, ಅವರು ಒಂದು ತತ್ವಪದ ಅಂತೀನಂತಂದ್ರಿ. ಅದಕ್ಕೆ ಅವಕಾಶ ಕೊಟ್ರ ಅವ್ರು ಅಂತಾರ್ರಿ. ನಂದು ಮುಗಿಸ್ತೀನಿ, ತತ್ವಪದ ಹೇಳ ಅವ್ರು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳ್ರಿ, ಅವ್ರು ಯಾರು ಗುರುಗಳು ಪರಿಚಯ ಮಾಡ್ಕೋರಿ ಮೊದಲು. ಅಪ್ಪ ತಂದೆ ನಮಸ್ಕಾರ, ನಿಮ್ಮ ಪಾದಗಳಿಗೆ ನಮಸ್ಕಾರ. ಏನ್ ಹೆಸರು? ಏನ್ ಹೆಸರು? ಹೆಸರೇನ್ರಿ? ಶಿವರುದ್ರಪ್ಪ. ಶಿವರುದ್ರಪ್ಪ ಭಂಡಾರ ಕಾವಟೆ. ಹಾ, ಹಾ, ಏಳಿಗೆ ಅವ್ರದೇ ಸತ್ಸಂಗ ಇದು. ನಾವೆಲ್ಲ ಸಣ್ಣ ಹುಡುಗರು ಅವ್ರ ಮುಂದ. ಅವರೇ ಎಲ್ಲ ನಮ್ಗೆ ಇಲ್ಲಿಗೆ ತಂದು ನಿಂದಿರ್ತಾರ. ಅಚ್ಚ, ಅವ್ರದೇ ನೋಡ್ರಿ ಇದು ಸತ್ಸಂಗ, ಏಳಿಗೆ ಅವ್ರದೇ ಇದು. ಅವ್ರದೇ ಲಿಂಕ್ ಎಲ್ಲ. ನಂಬರ್ ಕೊಡ್ರಿ, ನಿಮ್ಮದು ಫೋನ್ ನಂಬರ್. 8088 48 25. 25? ಓಕೆ. 8088486025. ಮತ್ತ ಪ್ರತಿನಿತ್ಯ ಬಂದ್ರೆ ಒಂದ್ ಸ್ವಲ್ಪ ಹೊತ್ತು ಉಪದೇಶ ಮಾಡ್ರಿ, ಏನಾರ ಜ್ಞಾನ ಹೇಳ್ರಿ. ದಿನ ಒಂದು 4 ಸಾರಿ ಪಾಠ ನಡೀತದ. ನೀವ್ ಯಾವಾಗಾರ ಜಾಯಿನ್ ಆರಿ, ನಿಮಗೆ ಯಾವಾಗ ಅನುಕೂಲ ಆಗ್ತದ. ಈ ಮಟ್ಟಿಕಲ್ಲಿ ಗುರುಗಳು ಹೇಳಕತ್ತಾರ, ನೀವು ಹೇಳ್ರಿ. ಎಲ್ಲರಿಗೂ ಅವಕಾಶ ಅದ. ಇದು ಎಲ್ಲ ಆಧ್ಯಾತ್ಮ ಸಾಧಕರಿಗಾಗೆ ಮಾಡಿದ್ದು. ಹಾಡ್ರಿ ತತ್ವಪದ ಹಾಡ್ರಿ. ಹಾ, ಬಹಳ ಸಂತೋಷ, ಬಹಳ ಸಂತೋಷ. ಬಹಳ ಸಂತೋಷ. ಹೇಳ್ಯಾರ ಮಟ್ಟಿಕಲ್ಲಿ ಗುರುಗಳು ಹೇಳ್ಯಾರ. ಎಲ್ಲ ನಿಮ್ ಚರ್ಚನದೆಲ್ಲ ಪಿಕ್ಚರ್ ಕೊಟ್ಟಾರ ನಮಗ. ಹೇಳ್ರಪ್ಪ, ಹೇಳ.
ವಿಡಿಯೋ ಗುರುಗಳೇ ಇವರೇ ಗುರುಗಳೇ ಇವರು ಮಟ್ಟಿಕಲ್ಲಿ ಗುರುಗಳು ಇಲ್ಲ ಇವರು ಶಿವರುದ್ರಪ್ಪ ಗುರುಗಳ್ರಿ. ಭದ್ರಕೋಟೆ ದೂರ ಇಡ್ರಿ ಮುಖದಿಂದ ದೂರ ಇಡ್ರಿ ಗುರುಗಳೇ. ಇಲ್ಲ ಸ್ವಲ್ಪ ಬ್ಯಾನ್ ಮಾಡ್ಬಿಟ್ಟ ಇವರೇ ಕಾಣತ್ತಾರೆ. ಬಹಳ ಸಂತೋಷ. ಹೇಳಿ ಗುರು ತೋರಿಸದಲ್ಲದೆ ಕಲ್ಯಾಣ ಮುಕುತಿ ಮುಕುತಿ ನಾರಿ ಕಲ್ಯಾಣ ಮುಕುತಿ ವೇದದ ಮೊದಲಿನ ಮೂಲವಿದು ಮೇದಿನಿಯೋಳುತ್ತ ತುಂಬಿಹುದು ವೇದದ ಮೊದಲಿನ ಮೂಲವಿದು ಮೇದಿನಿಯೋಳುತ್ತ ತುಂಬಿಹುದು ಹಾದಿ ಹಾದಿಗೆ ಬಿದ್ದಿಹುದು ಹಾದಿ ಹಾದಿಗೆ ಬಿದ್ದಿಹುದು ಗುರು ಪುತ್ರರಿಗಲ್ಲದೆ ಕಾಣಿಸದಣ್ಣ ಸಾರಿ ಶಲ್ಯದ ಮುಕುತಿ ಮುಕುತಿ ಸಾರಿ ಶಲ್ಯದ ಮುಕುತಿ ಜತ್ತನೋಡನು ಪರಬ್ರಹ್ಮವಿದು ಸುತ್ತಮುತ್ತಲೇ ಸುಳಿದಿಹುದು ಎತ್ತನೋಡನು ಪರಬ್ರಹ್ಮವಿದು ಸುತ್ತಮುತ್ತಲೇ ಸುಳಿದಿಹುದು ಚಿತ್ತದೋಳು ಸದಾ ತುಂಬಿಹುದು ಚಿತ್ತದೋಳು ಸದಾ ತುಂಬಿಹುದು ಗುರು ಪುತ್ರರಿಗಲ್ಲದೆ ಕಾಣಿಸದಣ್ಣ ಸಾರಿ ಶಲ್ಯದ ಮುಕುತಿ ಮುಕುತಿ ಸಾರಿ ಶಲ್ಯದ ಮುಕುತಿ ಹಿಂದೆ ನೋಡಲು ಬಂದಿಹುದು ಮುಂದೆ ನೋಡಲು ನಿಂದಿಹುದು ಹಿಂದೆ ನೋಡಲು ಬಂದಿಹುದು ಮುಂದೆ ನೋಡಲು ನಿಂದಿಹುದು ಸಂದು ಸಂದಿಗೆ ಜಡಿದಿಹುದು ಸಂದು ಸಂದಿಗೆ ಜಡಿದಿಹುದು ಆನಂದ ಗುಹೇಶ್ವರ ಲಿಂಗವಿದಣ್ಣ ಸಾರಿ ಶಲ್ಯದ ಮುಕುತಿ ಮುಕುತಿ ಸಾರಿ ಶಲ್ಯದ ಮುಕುತಿ ಜಯ ಮಂಗಲಂ ದೇವ ಪಾರ್ವತಿಪತಿ ಸ್ವರ ಮಹಾದೇವ. ಬಹಳ ಚಂದ ಆಗ್ತಾರೆ. ತುಂಬಾ ಧನ್ಯವಾದಗಳು ಗುರುಗಳೇ. ಇವತ್ತೇನ ಎಲ್ಲಿ ಅಟೆಂಡ್ ಆಗಿ ಎಲ್ಲಿ ಭೇಟಿ ಆದ್ರಿ ಗುರುಗಳೇ ಇವರು? ನೋಡಿ ಇಲ್ಲೇ ಬಂದಾರ್ರಿ. ನಾನು ಸತ್ಸಂಗೇನು ಮಾಡ್ತೇವಲ್ಲ ಅಲ್ಲಿ ಬಂದಾರ್ರಿ. ಅಲ್ಲೇ ನೋಡುವ ನಿಮ್ದು. ನೋಡಿ ನಿಮ್ದು ನಮ್ದು ದಿವಸ ಇಲ್ಲಿ ಮುಂಜಾನೆ ಬರ್ತೇವ್ರಿ. ಮುಂಜಾನೆ ಸಂಜೆ 2 ಹೊತ್ತು ಬರ್ತೇವ್ರಿ. ಆಯ್ತು ಚಲೋ ಆಯ್ತು ಗುರುಗಳೇ. ನಾನು ಹೇಳಿಯವ್ರು ಮಾತಾಡೋದು ಗುರುಗಳೇ. ಹಿಂಗ್ರಿ ನಮಸ್ಕಾರ ರೀ ಕನ್ನಡವ್ರ. ನಮಸ್ಕಾರ ನಮಸ್ಕಾರ. ಅವ್ರಿಗೆ ಮಾತಾಡ್ರಿ. ಬಂಡ್ಗಾರ ಸರ್ರಿ ಕೊಡ್ರಿ. ಕೊಡ್ರಿ. ನಮಸ್ಕಾರ 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 ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸತ್ಸಂಗ ನಡೆದ್ರೆ ನಿಮ್ದು ಸತ್ಸಂಗ ಎಲ್ಲ ಕೂಡೀನಿ. ಮತ್ತೆ ಚಲೋ ಆಯ್ತು. ಬಂಡಗುಡಿ ಶಿವರುದ್ರಪ್ಪ ಅವರು ಒಂದು ತತ್ವಪದ ಹಾಡಿದ್ರು, ಎಲ್ಲರೂ ಕೇಳಿದ್ರು. ಬಹಳ ಸುಂದರವಾದಂತ ಒಂದು ರಾಗಬದ್ಧವಾಗಿ. ಯಾರು ಏನಾರ ಅನುಭವ ಹೇಳ್ತಿದ್ರು ಹಂಚ್ಕೊಳ್ರಿ, ಹೇಳ್ರಿ. ಅನುಭವ ಹೇಳೋರು ನಾವು ಮಟ್ಟಿಕಲ್ಲಿ. ಅವರೇ ಸತ ಅನುಭವ ಇದ್ದಂಗೆ ಅದ್ರ ಅವ್ರು ಹೇಳೋದೇ ನಾವು ನೋಡಿದ್ರೆ ಅನುಭವ ಬಂದ್ಬಿಡ್ತು.
ಇಲ್ಲ ತುಂಬಿದ ಕೊಡ. ಆರಾಮಿದ್ರೆ ಮಂಡಗಾರಿಗಳ ಆರಾಮಿದ್ದೀನಿ ಸರ್. ಅದು ಗುರುಗಳೇ ಇವ್ರು ಹೇಳಿದ್ರೆ ಮಂಡಗಾರಿಗಳ ಮನಿ ಅದ ಸರ್. ಆ ಮನಿ ಒಳಗೆ ಎಲ್ಲಾರು ಸತ್ಸಂಗ ಮಾಡ್ತಾರೆ ಬೆಳಿಗ್ಗೆ ಸಾಯಂಕಾಲ. ನಾನು ಅಲ್ಲಿ ಚರ್ಚೆಂದ ಇದ್ದಾಗ ಇವ್ರ ಹತ್ರ ಹೋಗ್ತಿದ್ದೇನ್ರಿ. ಹೋಗ್ತಿದ್ದೇನೆ ಸತ್ಸಂಗ ನಡೆಸ್ತಿದ್ದೇವ್ರಲ್ಲಿ. ಈಗ ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ, ಅಲ್ಲೇ ವಾಕಿಂಗ್ ಹೋಗಿ ಅಂದ್ರೆ ಸತ್ಸಂಗ ಮಾಡ್ತಾರೆ. ನೀವು ಸ್ವಲ್ಪ ಅಟೆಂಡ್ ಆಗಿ ಮಂಡಗಾರಿಗಳ ಹೋಗ್ತೀರಿ. ಬೆಳಿಗ್ಗೆ ಟೈಮ್ ಸಿಕ್ಕ ನೋಡಿ ಕಿಶನ್ ಇದು ಮಾಡ್ರಿ. ಲಿಂಕ್ ನಮ್ಮ ಇವ್ರ ಹತ್ರ ಅದ ರೀ. ಯಾರು ಜಾಯ್ನ್ ಆಗ ಸರ್ ತಾವು. ತಾವು ಜಾಯ್ನ್ ಆಗಿ ಮತ್ತ ನಮ್ಮ ಇವ್ರಿ ಜರುದ್ರಪ್ಪ ಅವ್ರಿಗೆ ಕೊಡ್ರಿ ಅವ್ರಿಗೆ. ಆಯ್ತು ಶರಣ ಆಗ್ತದೆ. ನೋಡಿ ಹೇಳ್ತೀವಿ. ಮತ್ತೆ ಎಲ್ಲ ಆರಾಮದ್ರಿ? ಎಲ್ಲ ಆರಾಮದ್ರಿ. ಏನೇ ಬಾಳ್ಕೊಂಡ ಇದ್ರಿ? ಇಲ್ಲ ಸ್ವಲ್ಪ ಬೆಂಗಳೂರು ಬಂದಿದ್ರಿ ಇವತ್ತು ಬೆಳಿಗ್ಗೆ. ಹಿಂಗ ಬೆಂಗಳೂರು ಬಂದ್ರಿ. ಈಗ ಮತ್ತೆ ಬರ್ತೀರ ಈ ಕಡೆ ಯಾವಾಗ? ಅಲ್ಲಿ ಬರ್ಬೇಕಾ ಇನ್ನೊಂದು 8 ದಿವಸ ಆಗ್ತದ ಚರ್ಚೆ ಬರ್ಬೇಕಾದ್ರೆ. ಭೇಟಿ ಆಗಿ. ಓಕೆ ನಮಸ್ಕಾರ. ಮಂಗಳಾಚರಣೆ ಏನೋ ಜಾಸ್ತಿ ಹೇಳ್ತೀರೇನೆ? ಮಂಗಳಾಚರಣೆ ಹೇಳ್ತಾರ್ರಿ. ಮಂಗಳಾಚರಣೆ ಹೇಳ್ಬಿಡ ಅಂತ ಹೇಳಿ ಅವ್ರಿಗೆ ಹೇಳ್ಬಿಡ್ರಿ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಲದಾರತಿಯ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಲದಾರತಿಯ. ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಬೆಳಗುವೆ ಮಂಗಳ ತಾರತಿಯ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳ ತಾರತಿಯ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳ ತಾರತಿಯ. ಶಿವಶಂಕರ ಹರ ವರ ಗಂಗಾಧರ ನಟವರ ಈಶ್ವರನೇ. ಶಿವಶಂಕರ ಹರ ವರ ಗಂಗಾಧರ ನಟವರ ಈಶ್ವರನೇ. ಶಿವ ಅಭಯಂಕರ ರುದ್ರ ಭಯಂಕರ. ಶಿವ ಅಭಯಂಕರ ರುದ್ರ ಭಯಂಕರ ಗಿರಿಜಾವಲ್ಲಭನೇ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರತಿಯ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರತಿಯ. ದುಷ್ಟರ ಗೆಲಿದು ಶಿಷ್ಟರಿಗೊಲಿದು ತಾಂಡವಗೈದವಗೆ. ದುಷ್ಟರ ಗೆಲಿದು ಶಿಷ್ಟರಿಗೊಲಿದು ತಾಂಡವಗೈದವಗೆ. ಡಮರು ತ್ರಿಶೂಲ ಪುರಗವ ಧರಿಸಿದ. ಡಮರು ತ್ರಿಶೂಲ ಪುರಗವ ಧರಿಸಿದ ನಂಜುಂಡೇಶನಿಗೆ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರತಿಯ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರತಿಯ. ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಗಣಪತಿ ಪಿತ ಸತಿ ಪಾರ್ವತಿ ಪತಿಗೆ ಬೆಳಗುವೆ ಮಂಗಳ ತಾರತಿಯ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರತಿಯ. ಗಜ ಚರ್ಮಾಂಬರ ಗೌರಿ ಮಹೇಶಗೆ ಬೆಳಗುವೆ ಮಂಗಳದಾರತಿಯ. ಬೆಳಗುವೆ ಮಂಗಳದಾರತಿಯ.
ಶರಣ ಶರಣ ಎಲ್ಲ ಗುರುಗಳು ಶರಣ ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣಾರ್ಥಿಗಳು ಎಲ್ಲ ಶುದ್ಧ ಬ್ರಹ್ಮರಿಗೂ ಶರಣ ಶರಣ ಎಲ್ಲ ಮಹಾತ್ಮನಿ ಶರಣ ಶರಣ